ಫ್ರೆಂಡ್ಶಿಪ್ಸ್ ಅನ್ನೋದೇ ಕೊನೆಗೆ ಉಳ್ಕೊಳ್ಳೋದು. ಸಕ್ಸಸ್ಸು, ಫೇಮ್ ಅವೆಲ್ಲ ಓಕೆ, ಬಿಕಾಸ್ ಇದು ವೆರಿ ಕ್ಲೋಸ್ ಟು ಯುವರ್ ಹಾರ್ಟ್ ಅಲ್ವಾ. ಹಾರ್ಟಲ್ಲಿ ಯಾರೆಲ್ಲ ಇದ್ದಾರೆ? Friendships in the industry, my first ever made friend in the industry was Sudeep. ಸ್ಟಾರ್ ಮಕ್ಕಳು ಅಂದ ತಕ್ಷಣ ಅಥವಾ ಒನ್ಸ್ ಯು ಮೇಡ್ ಇಟ್ ಬಿಗ್ ಇನ್ ಲೈಫ್, ಲಾಟ್ ಆಫ್ ಅಸಂಪ್ಷನ್ಸ್ ಆರ್ ದೇರ್. Not that dad was a bad person or mom was, nobody is bad, situations are bad ಅಷ್ಟೇ. ನಂಗೆ ಮಮ್ಮಿ ಫೋನ್ ಎತ್ಬಿಟ್ಟು ಕೊಡ್ತಾರೆ and she says ಅಮ್ಮ ಮಾತಾಡ್ಬೇಕಂತೆ. ಪಾರ್ವತಮ್ಮ. So I took the phone and she said ಅಪ್ಪಾಜಿ ಮದುವೆ ಆಯ್ತು ಇವತ್ತು, ಬಟ್ ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ. ನಿಮ್ಮ ಮದುವೆ ಇಡೀ ಊರಿಗೆ ಒಂಥರ ಟಿವಿ ಚಾನಲ್ಗೆ ಒಂದು ಆಲ್ಬಮ್ ಅದು. ಅದು ಮದುವೆ ಇರಲಿಲ್ಲ, ಅದು ಇಟ್ ವಾಸ್ ಜಾತ್ರೆನು. Today on Just Curious, it's one and only ನಮ್ಮ ರಕ್ಷಿತಾ ಪ್ರೇಮ್ ಅವರು. ಅಮೇಝಿಂಗ್ ಟು ಹ್ಯಾವ್ ಯು ಹಿಯರ್. ಥ್ಯಾಂಕ್ ಯು ರಶ್ಮಿ. ಫಸ್ಟ್ಲಿ ಚಂದ್ರ ಲೇಔಟಿಂದ ಇಲ್ಲಿವರೆಗೂ ಜಯನಗರಿಗೆ ಬಂದಿದ್ದೀರಾ. ಐ ನೋ ಲಿಟ್ರಲಿ ನಿಮ್ಮ ದಿನ ಹೇಗಿರ್ಬೋದು ಇನ್ ದಿ ಈವ್ನಿಂಗ್ ಅಂತ, ಬಟ್ ಐ ವಾಂಟ್ ಟು ನೋ ಹೇಗೆ, ಹೌ ಇಸ್ ರಕ್ಷಿತಾ ಇನ್ ದ ಮಾರ್ನಿಂಗ್, ಹೌ ಡಸ್ ಶಿ ಸ್ಟಾರ್ಟ್ ಹರ್ ಡೇ? I hardly see the morning, Rashmi. I see ನಂಗೆ ಮಾರ್ನಿಂಗ್ ಅಂತಿದ್ರೆ ಪ್ರಾಬಬ್ಲಿ I'll see it. I sleep very late. ನಾನು ಹೇಳ್ದಂಗೆ I've told you this even in the beginning that for me, night owl ನೀವು. Yeah, I'm a night owl. But ನಾನು I think I sleep around 4:30ish. So yeah, sometimes. Okay. Sometimes if I feel like meditating during the nights because it's more calmer. So and I sit and watch TV, read something. I have my own thoughts. ಅದೆಲ್ಲ ಪ್ರೊಸೆಸ್ ಆಗೋದು ಬಹುಶಃ ಫಾರ್ ಮೀ ಬಿಕಾಸ್ ಐಮ್ ಬಾರ್ನ್ ಇನ್ ದ ನಾನು ಯಾವಾಗಲೂ ಅನ್ಕೊಳ್ಳೋದು ಬಿಕಾಸ್ ಐಮ್ ಅ ಈವ್ನಿಂಗ್ ಚೈಲ್ಡ್, ಐಮ್ ಬಾರ್ನ್ ಇನ್ ದ ಈವ್ನಿಂಗ್, ಐಮ್ ಮೋರ್ ಆ್ಯಕ್ಟಿವ್ ಡ್ಯೂರಿಂಗ್ ದ ನೈಟ್ಸ್ ಅಂತ. ಬಟ್ ಮಾರ್ನಿಂಗ್ಸ್ ಯೂಶ್ವಲಿ ಮೈ ಓನ್ಲಿ ಪ್ರಾಬ್ಲಮ್ ಬೆಳಗ್ಗೆ ಇರೋದು ಸೂರ್ಯಂಗೆ ಎಪ್ಸ್ಬಿಟ್ಟು ಸ್ಕೂಲಿಗೆ ಕಳಿಸೋದು. ದ ರೆಸ್ಟ್ ಇಸ್ ಟೇಕನ್ ಕೇರ್ ಆಫ್. But other than that, I think I usually have very comfortable morning and very jovial. I sit and talk to ellaru nam maids or drivers and everyone in the house. I make everybody laugh, so because they'll have a long day of work and then I'll not get to speak to them. Adikke usually mornings are very calm, very happy. It's nice to see the human side of every individual because as an actress, the big superstar of ನಮ್ಮ ಸ್ಯಾಂಡಲ್ವುಡ್ ರಕ್ಷಿತಾ, ಬಿಕಾಸ್ ಆ ಒಂದು ಹೆಸರಿದೆಯಲ್ಲ, ಅದ್ರ ಜೊತೆಗೆ ಕೆಲವ್ರಿಗೆ ಅವ್ರಿಗೆ ನಿಮ್ಮ ಬಗ್ಗೆ ಇರೋ ಐಡೆಂಟಿಟಿ ಕುಡ್ ಬಿ ಅ ಸಾಂಗ್ ಆರ್ ಇಟ್ ಕುಡ್ ಬಿ ದ ಫೇಮಸ್ ಮೂವಿ ಡೈಲಾಗ್ಸ್ ಎಲ್ಲ, ಬಟ್ ದಿಸ್ ಇಸ್ ದ ರಿಯಲ್ ರಕ್ಷಿತಾ, ದಟ್ ವಿ ಆರ್ ಟ್ರೈಂಗ್ ಟು ಎಕ್ಸ್ಪ್ಲೋರ್ ಕ್ಯೂರಿಯಸ್ಲಿ ಆ್ಯಸ್ ಟು ಹೆಂಗಿರ್ತಾರೆ ಹೆಂಗಿದು ಅಂತ. ನಾನು ನಿಮ್ಮ ಇನ್ಸ್ಟಾ ಸ್ಟೋರೀಸ್ ಎಲ್ಲ ನೋಡ್ತಿದ್ದಾಗ ಐ ಗಾಟ್ ಟು ನೋ ನಿಮ್ಮ ಮನೆಯಲ್ಲಿಂದ ಶಿಜು. Yeah, I have my son Romeo. Okay. I'm a very happy pet parent. ನಂಗೆ ಅವ್ನು ತುಂಬ ಇಷ್ಟ. ನಾನು ಹೇಳ್ದಂಗೆ ಇಫ್ ಐ ಮೋರ್ ಕನ್ಸರ್ನ್ಡ್ ಇನ್ ಮೈ ಲೈಫ್ ಅಬೌಟ್ ಸಂಬಡಿ, ಅಟ್ ಲೀಸ್ಟ್ ಐ ಥಿಂಕ್ ಇಟ್ಸ್ ಮೋಸ್ಟ್ಲಿ ರೋಮಿಯೋ. ಒಂದು ಕನೆಕ್ಟ್ ಇದೆ ಅವನ ಜೊತೆ. ಯೂಶ್ವಲಿ ನಾವು ಊರಿಂದ ಆಚೆ ಹೋದಾಗ ಮನೆಯಲ್ಲಿ ಮಕ್ಕಳು ಹೆಂಗಿರ್ತಾರೆ ಅಂತ ನಾವು ಯೋಚನೆ ಮಾಡ್ತೀವಿ. ಡಿಡ್ ಈ ಈಟ್, ಡಿಡ್ ಈ ಇಸ್ ಈ ಫೈನ್, ಆಚೆ ಹೋಗಿ ಬಂದ, ಸ್ಕೂಲಿಗೆ ಹೋಗ್ತಾ ಇದ್ದಾನ, ಟ್ಯೂಷನ್ಗೆ ಹೋಗ್ತಾ ಇದ್ದಾನ. ಬಟ್ ವಿ ಆಲ್ವೇಸ್ ಫರ್ಗೆಟ್ ದಟ್ ಆ್ಯಸ್ ಪೇರೆಂಟ್ಸ್ ನಮ್ಮ ಮಕ್ಕಳು ದೇ ಹ್ಯಾವ್ ಅ ವಾಯ್ಸ್. ಮಾತಾಡ್ಬೋದು ಅವರು ನಮ್ಮ ಹತ್ರ, ಸಮಸ್ಯೆಗಳಿದ್ರೆ ಹೇಳ್ಕೋಬೋದು. ಬಟ್ ಐ ಡೋಂಟ್ ಥಿಂಕ್ ಪೆಟ್ಸ್ ಹ್ಯಾವ್ ದ್ಯಾಟ್. ವೀಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಇಮೋಷನ್ ಆ್ಯಂಡ್ deal with that and see if he's fine, if he's happy, if he's playing with his toys. I think ನಾನು ಯೂಶ್ವಲಿ ಹಾಲಿಡೇಯಲ್ಲಿ ಇದ್ದಾಗ the one thing that I really miss is Romeo. I know that you take your dogs out on holidays. ಆ್ಯಕ್ಚುಲಿ ನನಗೆ ಗೂನರು ಮತ್ತು ರಾಕೆಟ್ ಇಬ್ಬರಿದ್ದಾಗ, ಒನ್ ಇಸ್ ಅ ರಿಟ್ರೀವರ್, ಇನ್ನೊಂದು ಇಂಡಿ. ನಾನು ನೋಡಿದ್ದೀನಿ ನಿಮ್ಮ ಇನ್ಸ್ಟಾ ಸ್ಟೋರೀಸ್. ಅವಾಗ ಮ್ಯಾನೇಜಬಲ್ ಇತ್ತು. ಬಟ್ 2 ಡಾಗ್ ಇದ್ದಾಗ ಹಿಂಗೆ, ಇವಾಗ 4 ಆದಾಗ ದೇ ಆರ್ ಲೈಕ್ ಅ ಪ್ಯಾಕ್ ಅಲ್ವಾ, ಎಷ್ಟು ಜಗಳ ಆಡ್ತಾರೆ. ಟೆಂಪೋ ಟು ಟೇಕ್ ಟೆಂಪೋ ಆ್ಯಂಡ್ ರೈಟ್ ಟೆಂಪರ್. ಅವು ಆಮೇಲೆ ಇಬ್ಬರು ಹೆಂಗೆ 4 ಜನರ ಎನರ್ಜಿ, ಬಿಕಾಸ್ 2 ರಿಟ್ರೀವರ್ಸ್, ಬಿಗ್ ಡಾಗ್ಸ್. ವೆರಿ ಕೇರ್ಫುಲ್. ಮತ್ತು 2 ಇಂಡೀಸ್ ಹ್ಯಾವ್ ದೇರ್ ಓನ್ ಮೈಂಡ್, ರಿಟ್ರೀವರ್ಸ್ ಹ್ಯಾವ್ ದೇರ್ ಓನ್. ರೈಟ್. ಸೊ ಹಾಗಾಗಿ ಅದೇ ಎವ್ರಿ ಪೆಟ್ ಪೇರೆಂಟ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರವ್ರ ಮಕ್ಕಳ ಕತೆ ನೋಡಿ, ನನ್ನ ಮಗ ಹಿಂಗೆ, ನನ್ನ ಮಗಳು ಹಿಂಗೆ, ನಮ್ದಿಲ್ಲಿ ನಮ್ಮ ನಾಯಿ ಹೀಗೆ, ನಮ್ಮಿದು ಅನ್ನೋದು. ಐ ಥಿಂಕ್ ವಿ ಬಿಕಮ್ ಮೋರ್ ಸೆನ್ಸಿಟಿವ್ ಟುವರ್ಡ್ಸ್ ದೆಮ್. ಯಾಕಂದರೆ ಅವ್ರದ್ದೇ ವಾಯ್ಸ್ ಇರಲ್ಲ ರಶ್ಮಿ. ಐ ಥಿಂಕ್ ಸೊ ವಿ ಆರ್ ಮೋರ್ ಸೆನ್ಸಿಟಿವ್ ಟುವರ್ಡ್ಸ್ ದೆಮ್ ಅನ್ಸುತ್ತೆ ನನಗೆ, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್. ಯಾವಾಗಲೂ ಯು ವಾಂಟೆಡ್ ಟು ಹ್ಯಾವ್ ಅ ಪೆಟ್, ಅಥವಾ ದಿಸ್ ಇಸ್ ಲೈಕ್ ಕೆಲವು ಫೇಸ್ ಆಫ್ ಲೈಫಲ್ಲಿ ಸಡನ್ನಾಗಿ ಒಂದು? ಐ ಥಿಂಕ್ ವೆನ್ ಐ ವಾಸ್ 3 years old,
ನಾನು ಹೇಳ್ದಂಗೆ ಆಮ್ ಬ್ಯಾಂಗ್ಳೂರ್ ಸೌತ್ ಗರ್ಲ್. ಸೊ ನನ್ನ ಅಪ್ಪಾಜಿ ಮನೆ ಇದ್ದಿದ್ದು ಬಸವನಗುಡಿಯಲ್ಲೇ. ಐ ರಿಮೆಂಬರ್ ದ ಫಸ್ಟ್ ಡಾಗ್ ಐ ಹ್ಯಾಡ್ ವಾಸ್ ಅ ಪಾಮರೇನಿಯನ್. ಆ್ಯಂಡ್ ವೆನ್ ಐ ವೆಂಟ್ ಟು ಮುಂಬೈ ಟು ಸ್ಟಡಿ, ಆವಾಗ ಪಾಮರೇನಿಯನ್ನ ಫ್ಲೈಟಲ್ಲಿ ಎತ್ಕೊಂಡು ಬಾಂಬೆಗೆ ಹೋಗ್ಬಿಟ್ಟು ಮತ್ತೆ ಬೆಂಗಳೂರಿಗೆ ಶಿಫ್ಟ್ ಆದಾಗ ಐ ಬಾಟ್ ಇಟ್ ಬ್ಯಾಕ್ ಹಿಯರ್. ಸೊ ಸಿನ್ಸ್ ಅ ಬೇಬಿ ಐ ಥಿಂಕ್ ಐ ಹ್ಯಾವ್ ಹ್ಯಾಡ್ pets and I love them. Just love them. I don't remember my life being without a pet in it. Wow. So I didn't know you are a Baswangudi girl. Even I... Mummy mane ididdu Banshankriಯಲ್ಲಿ. My parents split when I was very, very young. So mummy had her first house in Banshankri, second stage. And dad was from Baswangudi. And then we shifted to JP Nagar and now we are in Jayanagar. So around here. But... ಮದುವೆ ಆದಮೇಲೆ ಐ ಥಿಂಕ್ ಐ ಗಾಟ್ ಟು ಸಿ ಅನದರ್ ಸೈಡ್ ಆಫ್ ಬೆಂಗಳೂರು. ವಾಸ್ ವಿಜಯನಗರ್, ಚಂದ್ರ ಲೇಔಟ್. ಐ ಆಮ್ ಮಚ್ ಮೋರ್ ಕಂಫರ್ಟಬಲ್ ದೇರ್ ನೌ. ಬಟ್ ಸೊ ಮಾತಲ್ಲೇ ವೆರಿ ಏನಂತೀರ ಎಫರ್ಟ್ಲೆಸ್ಲಿ ಯು ಬ್ರಾಟ್ ಒನ್ ಲೈನ್ ವೇರ್ ಸಿನ್ಸ್ ಮೈ ಪೇರೆಂಟ್ಸ್ ಸ್ಪ್ಲಿಟ್ ಅಟ್ ಅ ವೆರಿ ಯಂಗ್ ಏಜ್ ಅಂತ ನೀವು ಹೇಳಿದಾಗ ಇಮಿಡಿಯೇಟ್ ಕನೆಕ್ಷನ್ ನನಗೂ ಅದೇ ಬರುತ್ತೆ. ಬಿಕಾಸ್ ನಮ್ಮ ಅಪ್ಪ ಅಮ್ಮನೂ ಸೇಮ್ ಸ್ಟೋರಿ. ನನಗೆ 1 ವರ್ಷ ಇದ್ದಾಗಿಂದಲೇ ಅಟ್ಲೀಸ್ಟ್ ನೀವು ಅಪ್ಪನ ನೋಡಿದ್ದೀರಾ, ಅವ್ರ ಕಾಂಟ್ರಿಬ್ಯೂಷನ್ ನಿಮ್ಮ ಲೈಫಲ್ಲಿ ತುಂಬ ಇದೆ. ನಾನು ಇಡೀ ಲೈಫಲ್ಲಿ ಒಂದು 5 ಸತಿ 6 ಸತಿ ನೋಡಿರ್ಬೋದು. ಅದು ಏನೋ ಚಿಕ್ಕವಳಿದ್ದಾಗ ಒಂದು 2 ಸತಿ ಅಥವಾ ಈಗ ಒಂದು 25, 26 ಇದ್ದಾಗ. ಈ ಥರ ವಿಚಾರಗಳು ಯಾಕೆ ಬರುತ್ತೆ ಅಂದರೆ ಜನರಲಿ ಒಂದು ಫ್ಯಾಮಿಲಿ ಸಿಸ್ಟಮು ಡಿಫ್ರೆಂಟ್ ಆಗಿದ್ದಾಗ ಎಲ್ಲ ಮಕ್ಕಳನ್ನ ಶೇಪ್ ಮಾಡೋ ರೀತಿಯೇ ಬೇರೆ ಇರುತ್ತೆ. ಸೊ ಇಫ್ ಯು ಲುಕ್ ಬ್ಯಾಕ್ ಟುಡೇ, ಹೌ ಡು ಯು ಲುಕ್ ಅಟ್ ಆ ಒಂದು ಫೇಸ್ ಆಫ್ ಲೈಫ್ ವಿಚ್ ಹ್ಯಾಸ್ ಶೇಪ್ಡ್ ಯು ಟು ವಾಟ್ ಯು ಆರ್ ಟುಡೇ? ನನಗೆ ಟು ಬಿ ವೆರಿ ಆನೆಸ್ಟ್ ರಶ್ಮಿ, ನಾನು ಇವತ್ತು ನಾನು ಯಾವ್ದಾದ್ರು ಇಂಟರ್ವ್ಯೂಗೆ ಫಸ್ಟ್ ಕೂತ್ಕೊಂಡಾಗ ನಾನು ನಮಸ್ಕಾರ ಮಾಡಿಬಿಟ್ಟೆ ಕೂತ್ಕೊಳ್ಳೋದು ಕ್ಯಾಮ್ರಾಗೆ. ಐ ಆಲ್ವೇಸ್ ಫೀಲ್ ಮೈ ಡ್ಯಾಡ್ ಇಸ್ ಬಿಹೈಂಡ್ ಇಟ್ ಬಿಕಾಸ್ ಹಿ ವಾಸ್ ಅ ಸಿನಿಮಾಟೋಗ್ರಾಫರ್. ಸೊ ನನಗೆ ಐ ಆಲ್ವೇಸ್ ಫೀಲ್ ದಟ್ ನಾನು ನಮಸ್ಕಾರ ಮಾಡ್ಕೊಂಡು ಶುರು ಮಾಡಿದ್ರೆ ಐ ನೋ ದಟ್ ಹೀಸ್ ದೇರ್ ಅಂತ. ಬಟ್ ಹ್ಯಾವಿಂಗ್ ಸೆಡ್ ದಟ್ ಚೈಲ್ಡ್ಹುಡ್ ವಾಸ್ ನಾಟ್ ಈಸಿ. ಕಷ್ಟ ಡೆಫಿನೆಟ್ಲಿ ಇತ್ತು, ಎಲ್ಲರಿಗೂ ಇರುತ್ತೆ ಅನಿಸುತ್ತೆ ನನಗೆ. ಯಾಕೆ? ಬಿಕಾಸ್ ಸ್ಟಾರ್ ಮಕ್ಕಳು ಅಂದ ತಕ್ಷಣ ಅಥವಾ ಒನ್ಸ್ ಯು ಮೇಡ್ ಇಟ್ ಬಿಗ್ ಇನ್ ಲೈಫ್, ಲಾಟ್ ಆಫ್ ಅಸಂಪ್ಷನ್ಸ್ ಆರ್ ದೇರ್. ನಾನು ಇಂಟರ್ವ್ಯೂಸಲ್ಲಿ ಮೊದಲು ಕೂಡ ಹೇಳಿದ್ದೀನಿ, ನಾಟ್ ದಟ್ ಡ್ಯಾಡ್ ವಾಸ್ ಅ ಬ್ಯಾಡ್ ಪರ್ಸನ್ ಆರ್ ಮಾಮ್ ವಾಸ್, ನೋಬಡಿ ಈಸ್ ಬ್ಯಾಡ್. ನನ್ನ ಪ್ರಕಾರ ಯಾರು ಕೆಟ್ಟೋರಲ್ಲ ರಶ್ಮಿ, ಸಿಚುವೇಶನ್ಸ್ ಆರ್ ಬ್ಯಾಡ್ ಅಷ್ಟೇ. ಒಂದು ಸಿಚುವೇಶನ್ ಒಂದು ಬ್ಯಾಡ್ ಆಗಿದ್ದಾಗ ಐ ಥಿಂಕ್ ವಿ ಪೋರ್ಟ್ರೇಟ್ ಇನ್ ಅ ವೆರಿ different light. When I was younger, ನನಗೆ ಇನ್ನೂ ಜ್ಞಾಪಕ ಇದೆ, I've said this in an interview earlier, that when dad's side of the family, ನಮಗೆ when they threw us out on the road, I remember sleeping with my mom on the road for a night. ಒಂದು ಇಡೀ ರಾತ್ರಿ ನಾನು ರೋಡ್ ಮೇಲೆ ಕಳೆದಿದ್ದೀನಿ. I remember ನಮ್ಮ ಅಮ್ಮನ ಬಳೆಗಳವ್ರು ಮಾರಿಬಿಟ್ಟು she took me to Bombay in a bus. And then she came back, ನನಗೆ ಬಾಂಬೆಯಲ್ಲಿ ಬಿಟ್ಟು, ಅಂದರೆ ನಾನು ಎಜುಕೇಷನ್ ಅಲ್ಲೇ ಮಾಡಿದ್ದು. ಸೊ ಅಂದರೆ ಮೊದಲನೇ ಒಂದು ಸ್ವಲ್ಪ ವರ್ಷಗಳು ಅಂತ ಹೇಳ್ಬೋದು. ಅದಾದಮೇಲೆ ಐ ಥಿಂಕ್ ಶಿ ಕೇಮ್ ಬ್ಯಾಕ್ ಆ್ಯಂಡ್ ಸ್ಟಾರ್ಟೆಡ್ ವರ್ಕಿಂಗ್. ಸೊ ನನಗೆ ಆವಾಗಿಂದ ಐ ಆಲ್ವೇಸ್ ಫೆಲ್ಟ್ ದಟ್ ಇಟ್ಸ್ ಸೋ ಇಂಪಾರ್ಟೆಂಟ್. ಐ ಆಮ್ ನಾಟ್ ಸೇಯಿಂಗ್ ದಟ್ ದ ಅದರ್ ಸೈಡ್ ಇಸ್ ಬ್ಯಾಡ್, ಬಟ್ ಐ ಆಲ್ವೇಸ್ ಫೀಲ್ ಒಂದು ಹೆಣ್ಮಗುಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅರ್ನ್ ಯುವರ್ ಓನ್ ಲಿವಿಂಗ್. ಬಿಕಾಸ್ ಲೈಫಲ್ಲಿ ಯಾವ ಹಂತ ಹೆಂಗೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯು ಹ್ಯಾವ್ ಟು ಬಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅಂತ ನಂಗೆ ತುಂಬ ಅನಿಸುತ್ತೆ. ಅದು ಸಣ್ಣವಳಿಂದ ನೋಡಿದ್ದೀರಾ, ಕಲ್ತಿದ್ದೀರಾ? ಅಪ್ಪಾಜಿಗೆ ನಾನು ಅಂದರೆ ಬಾಂಬೆ ಅವರು ಹಿಂದಿ ಸಿನಿಮಾಗಳು ಶೂಟಿಂಗ್ ಮಾಡೋಕ್ಕೆ ಬರೋರು. ಸೊ ಆವಾಗ ನೋಡ್ತಿದ್ದೆ, ಬಟ್ ನಾನು ಅಷ್ಟು ಕ್ಲೋಸ್ ಆಗಿರಲಿಲ್ಲ ಅವ್ರ ಹತ್ರ. ಐ ಆಮ್ ಬೀಯಿಂಗ್ ವೆರಿ ಆನೆಸ್ಟ್ ಅಬೌಟ್ ಇಟ್. ಇಲ್ಲ ಇಲ್ಲೇ ಅಣ್ಣನ ಸಿನಿಮಾ ಅಂದರೆ ಶಿವಣ್ಣ ಸಿನಿಮಾ ಅಥವಾ ರಾಘಣ್ಣನ ಸಿನಿಮಾ ಶೂಟಿಂಗ್ ಮಾಡ್ತಿರುವಾಗ, ಬಿಕಾಸ್ ಅವ್ರ ಜೀವನ ಪೂರ್ತಿ ಬಹುಶಃ ವಜ್ರೇಶ್ವರಿ ಕಂಬೈನ್ಸಲ್ಲೇ ಅವ್ರ ಜೀವನ ಕಳೆದಿರೋದು ಅನಿಸುತ್ತೆ ನನಗೆ. ಸಮ್ ಫಿಲ್ಮ್ಸ್ ವಿತ್ ನಾಗಭರಣ ಅಂಕಲ್, ಬಟ್ ಐ ಆಲ್ಸೋ ಫೀಲ್ ದ್ಯಾಟ್ ಇಸ್ ಆಲ್ಸೋ ಟು ಡೂ ವಿತ್ ವಜ್ರೇಶ್ವರಿ ಕಂಬೈನ್ಸ್. ಅವರು ಜೀವನ ಪೂರ್ತಿ ವೆನ್ ಹಿ ವಾಸ್ ಹಿಯರ್, ಈವನ್ ಅವ್ರ ಶೂಟಿಂಗ್ ಸ್ಪಾಟ್ಗೆ ಬಂದು ಅವ್ರ ಹತ್ರ ಮಾತಾಡಿರೋದು, ಅಥವಾ ಅಪ್ಪು ಜೊತೆ ನನಗೆ ಕ್ರೇಯಾನ್ಸ್ ತೊಗೊಂಬಂದು ನಾವು ಪೇಂಟಿಂಗ್ ಮಾಡಿಕೊಂಡು ಸೆಟ್ಟಲ್ಲಿ ಕೂತ್ಕೊಂಡಿರೋದು, ದೀಸ್ ಆರ್ ಸ್ಮಾಲ್ ಮೆಮರೀಸ್ ವಿತ್ ಡ್ಯಾಡ್. ಬಟ್ ಒಂದು ದೊಡ್ಡೋರಾದ್ಮೇಲೆ, ಅಂದರೆ ಯೂಶ್ವಲಿ ನಮಗೆ ಜ್ಞಾನ ಅನ್ನೋದು ಶುರು ಆಗೋದು ಒಂದು 10 ವರ್ಷ ಆದಮೇಲೆ ಅಂತ ನನಗನ್ಸುತ್ತೆ. ವೆನ್ ಐ ವಾಸ್ 10, ಐ ಥಿಂಕ್ ವಿ ಸ್ಪೆಷಲಿ ವೆನ್ our parents split, we become more mature early in life ಅನ್ಸುತ್ತೆ. ಹೌದು, ಕಿಡ್ಸ್ ಫ್ರಮ್ ಸಚ್ ಅ ಚೈಲ್ಡ್ಹುಡ್. ಸೊ ಫಸ್ಟ್ ಟೈಮ್ ನನಗೆ ನಮ್ಮ ಅಪ್ಪನ ಹತ್ರ ನಾನು ನೀಟಾಗಿ ಮಾತಾಡೋಕ್ಕೆ ಅಂತ ಹೋದಾಗ, ವೆನ್ ಐ ರಿಯಲೈಸ್ಡ್ ವಾಟ್ ಇಟ್ ಹ್ಯಾಪೆಂಡ್, ಐ ವಾಸ್ ಲಿಟಲ್ ಮೋರ್ ಓಲ್ಡರ್ ಅನ್ಸುತ್ತೆ, ಒಂದು 10-11 ಆಗಿರ್ಬೋದು. I think I totally owe it to mom, because mom took me to my dad and said, see, that's your father and he's a very nice man, you should go talk to him.
ತುಂಬ ಜನ ಆ ಥರ ಮಾಡಲ್ಲ ರಶ್ಮಿ. ದೇ ಸ್ಟಾರ್ಟ್ ಫಿಲ್ಲಿಂಗ್ ಚಿಲ್ಡ್ರನ್ಸ್ ಹೆಡ್ಸ್ ವಿತ್ ದ ಟ್ರಾಮಾ ದೇ ಹ್ಯಾವ್ ಗಾನ್ ಥ್ರೂ. ಅಂದರೆ ಅಮ್ಮ ಏನು ಫೇಸ್ ಮಾಡಿರ್ತಾರೋ ಅದನ್ನ ಮಕ್ಕಳ ಮೇಲೆ ಡೈರೆಕ್ಟಾಗಿ ಪಾಸ್ ಆನ್ ಮಾಡಿಬಿಡ್ತಾರೆ. ಅವ್ರ ಜಜ್ಮೆಂಟ್ಸ್ ಎಲ್ಲ ಅಮ್ಮಂದಿರುತ್ತೆ. ಆ್ಯಂಡ್ ಅಂದರೆ ನಾನು ಇದು ಐ ಆಮ್ ಬೀಯಿಂಗ್ ವೆರಿ ಆನೆಸ್ಟ್, ಮಮ್ಮಿ ಕಷ್ಟ ಫೇಸ್ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾನು ಕಣ್ಣಾರೆ ನೋಡಿದ್ದೀನಿ ಅವ್ರ ಕಷ್ಟ ಫೇಸ್ ಮಾಡಿರೋದ ಮನೆಯಲ್ಲಿ. ಬಟ್ ಮೈ ಮಾಮ್ ವಾಸ್ ನೆವರ್ ಬಿಟರ್ ಅಬೌಟ್ ಇಟ್. ಸೊ ನನಗೆ ಆ ಬಿಟರ್ನೆಸ್ ಯಾವತ್ತೂ ಬಂದಿಲ್ಲ. I think I was more respectful towards my dad because of that. So I think ಅಂದರೆ my mom was, ಅಂದರೆ ಹೋಗ್ತಾ ಲೈಫಲ್ಲಿ ಹೆಂಗಾಗೋಯ್ತು ಅಂದರೆ, ಐ ರಿಮೆಂಬರ್ ನಾನು ಬಾಲ್ವಿನ್ ಸ್ಕೂಲಲ್ಲಿ ಓದ್ತಾ ಇದ್ದೆ. ಐ ವಾಸ್ ಇನ್ ದ 7th standard, must be about 13 years old. And dad thought that he should get married again. So Amma Parvathamma Rajkumar gave me a call. And I came back from school avag tane. And she said, so this is something I'll never forget. Nange mummy phone ಎತ್ಬಿಟ್ಟು ಕೊಡ್ತಾರೆ and she says, amma ಮಾತಾಡ್ಬೇಕಂತೆ. So I took the phone and she said, ಅಪ್ಪಾಜಿ ಮದುವೆ ಆಯ್ತು ಇವತ್ತು, ಬಟ್ ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ. So that really like, touched me. So ಅಪ್ಪಾಜಿಗೆ ಯಾವಾಗಲೂ I'm always indebted to Amma because she was so wonderful to me all her life. And my mother. So usually ಹೆಣ್ಮಕ್ಳು they play a really strong support in my life. So if I can say ನನಗೆ three most important women in my life ಅಂತ ನಾನು ಏನಾದರೂ ಹೇಳಿದ್ರೆ, I think it will be my mother, Amma and my grandmother, because they are the only three people who actually brought me up. ಬಟ್ ನನಗೆ ಆ ಥರ ನಂಗೆ ಹೇಳ್ದಂಗೆ there's nothing bitter inside. It's all gone. So ಅದಕ್ಕೆ I feel that dad is here. When I'm shooting, he's around ಅಂತ ಅನ್ಸುತ್ತೆ, which is a nice feeling for me. And it's very nice how you have put it on a platter, evaluated things, analyzed it, ಅದರ ಜಾಗ ಅಂತ ಕೊಟ್ಟು ಇಷ್ಟೊಂದು ಕಂಪಾರ್ಟ್ಮೆಂಟಲೈಸ್ ಆಗಿ ನೋಡೋ ರಕ್ಷಿತಾ ಅವರು, ಇದು ಈ ಥರ ನೀವು ಯಾವಾಗಿಂದ ಆಗಿದ್ದು ಅಥವಾ ಮೊದಲಿಂದಲೂ ನೀವು ಹೀಗೇನಾ? ಇಲ್ಲ ರಶ್ಮಿ, ಐ ಆಮ್ ಅ ವೆರಿ ಶಾರ್ಟ್ ಟೆಂಪರ್ಡ್ ಪರ್ಸನ್. ನಾನು ಎಷ್ಟು ನಗ್ನಗ್ತಾ ಒಂದು ಸೆಟ್ಟಲ್ಲಿ ಇರ್ತೀನೋ, ನನಗೆ ಐ ನೋ ದಟ್ ಐ ಕ್ಯಾನ್ ಜಸ್ಟ್ ಲೈಕ್ ದಟ್ ಐ ಕ್ಯಾನ್ ಕ್ವಿಕ್ಲಿ ಬಿಕಮ್ ಆ್ಯಂಗ್ರಿ. ಆ್ಯಂಡ್ ಆ್ಯಂಗರ್ ಅಥವಾ ಕೋಪ ಬಂದಾಗ ಐ ನೋ ದಟ್ ಐ ಬಿಕಮ್ ವೆರಿ ಬಿಟರ್. ಬಟ್ ಐ ಥಿಂಕ್ ಟು ಓವರ್ಕಮ್ ದಟ್ ಬಿಟರ್ನೆಸ್ ಆ್ಯಂಡ್ ಟರ್ನ್ ಇಟ್ ಇನ್ ಟು ಸಮಥಿಂಗ್ ಎಲ್ಸ್ ಟುಕ್ ಮಿ ಅ ರಿಯಲಿ ಲಾಂಗ್ ಟೈಮ್. ಅಂದರೆ ಅದಕ್ಕೆ ಒಂದು ಜರ್ನಿ ಇದೆ ರಶ್ಮಿ. ನಾನು ನಿಮ್ಗೆ ಮೊನ್ನೆ ಕೂಡ ಹೇಳ್ತಾ ಇದ್ದೆ ದ್ಯಾಟ್ ದ ವೇ ವಿ ಥಿಂಕ್ ಎವ್ರಿ ಡೆಕೇಡ್ ಚೇಂಜಸ್ ಫಾರ್ ಅಸ್. 100%. ಆ್ಯಂಡ್ ನಮ್ಮ ಮೆಚುರಿಟಿ ನಾವೇ ಬೀಳಬೇಕು, ನಾವೇ ಎದ್ದೇಳಬೇಕು, ನಾವೇ ಕಲಿಬೇಕು. ಸೊ ಐ ಥಿಂಕ್ ಜೀವನದ ಪಾಠಗಳು ಕಲಿಸ್ಕೊಂಡು ಬಹುಶಃ ನಂಗೆ ಇಲ್ಲಿವರೆಗೂ ಐ ಥಿಂಕ್ ಐ ಹ್ಯಾವ್ ಮೆಚ್ಯೂರ್ಡ್ ಇನ್ ಅ ಡಿಫ್ರೆಂಟ್ ವೇ ಅಂತ ಅನಿಸುತ್ತೆ ನನಗೆ. ಮೇ ಬಿ ಐ ಆಮ್ ನಾಟ್ ದ ರಕ್ಷಿತಾ ಐ ಯೂಸ್ ಟು ಬಿ 10 years ago. ಯೂಶಲಿ ಏನಾಗುತ್ತೆ, ಕ್ಯಾಮ್ರಾ ಬಂದ ತಕ್ಷಣ ಅಂದರೆ ಒಂದು ಟೋನ್ ಬಂದ್ಬಿಡುತ್ತೆ, ನಾನು ಹೀಗೆ ಪೋರ್ಟ್ರೇ ಮಾಡ್ಕೊಳ್ಬೇಕು ಅದು ಅಂತ. ಬಟ್ ವೆನ್ ಯು ಓಪನ್ ಅಪ್ ಅಬೌಟ್ ಲೈಫ್ ಆ್ಯಂಡ್ ಕೆಲವು ವಿಚಾರಗಳನ್ನು ಹಿಂದೆ ತಿರುಗಿ ನೋಡಿದಾಗ ಡೂಡ್ ಅದು ನಾನಾಗಿದೆ, ದಿಸ್ ಇಸ್ ಹೂ ಐ ಆಮ್ ನೌ, ಬಿದ್ದಿದ್ದೀನಿ ಎದ್ದಿದ್ದೀನಿ ಅಂತ ಇಷ್ಟೊಂದು ಓಪನ್ ಆಗಿ ಇಟ್ಟಾಗ ಇಟ್ ಚೇಂಜಸ್ ಅ ಲಾಟ್ ಆಫ್ ಥಿಂಗ್ಸ್. ನಾವು ಲೈಫನ್ನು ಹೇಗೆ ನೋಡ್ತೀವಿ, ಕೆಲವು ಸತಿ ನಮ್ಮ ಬಿಗ್ಗೆಸ್ಟ್ ಎನಿಮಿ ನಾವೇ, ಜಜ್ಮೆಂಟ್ಸ್ಗಳು ನಮ್ಮ ಬಗ್ಗೆ ನಾವೇ ಇಟ್ಕೊಂಡಿರ್ತೀವಿ. ಕೆಲವು ಸತಿ ನಮ್ಮನ್ನು ಹಿಂಗೆ ತೊಗೊಂಡೋಗ್ಬೇಕು ಹಂಗೆ ಏನೇನೋ ಇದರಲ್ಲಿ ಇದು ಮಾಡ್ತೀವಲ್ಲ. ಸೊ ಹೌ ಆರ್ ಯು ಲುಕಿಂಗ್ at life at 40 today? How am I looking at life at 40? I think nothing is easy, Rashmi. ನನಗೆ ಯಾವತ್ತು ಜೀವನ ಹೇಳಿದ್ರೆ nothing has come easily. I have always struggled for everything in life, except for that little push iruttara, because you're a kid from the industry. Nepotism anta ivat barattalla word. But ನನಗೆ nepotism ಅರ್ಥನೇ ಆಗಲ್ಲ ರಶ್ಮಿ, being very honest. ಈಗ ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ತಾರೆ, ಅವ್ರ ಕೆಪಾಸಿಟಿ. ಡಾಕ್ಟರ್ ಮಕ್ಕಳು ಚೆನ್ನಾಗಿ ಓದಿ ಡಾಕ್ಟರ್ ಆಗ್ತಾರೆ. ಲೈಕ್ ಐ ನೋ ಮೈ ಗೈನಕಾಲಜಿಸ್ಟ್, ಹರ್ ಚಿಲ್ಡ್ರನ್ ಆರ್ ಆಲ್ ಡಾಕ್ಟರ್ಸ್. ಸೊ ವಾಟ್ ಶುಡ್ ದ ಸ್ಟಾರ್ ಕಿಡ್ಸ್ ಡೂ ಅನ್ಲೆಸ್ ದ ಸ್ಟಾರ್ ಕಿಡ್ಸ್ ಆರ್ ಗುಡ್? ಅಂದರೆ ನೀವು ಮೊದಲನೇ ಸಿನಿಮಾ ಅವ್ರಿಗೋಸ್ಕರ ಮಾಡ್ಬೋದು, ಅದಾದಮೇಲೆ ಏನು? ವಾಟ್ ಯು ಡೂ ಆಫ್ಟರ್ ದ್ಯಾಟ್? ನೆಪೋಟಿಸಮ್ ವಿಲ್ ನಾಟ್ ಮೇಕ್ ಯು ಅ ಸೂಪರ್ ಸ್ಟಾರ್ ಅಲ್ವಾ? ಎಲ್ಲೋ ಒಂದು ಕಡೆ ಒಂದು ಇಟ್ ಕ್ಯಾನ್ ಗಿವ್ ಯು ಒನ್ ಅಷ್ಟೇ. ಅದಾದಮೇಲೆ ನಿಮ್ಮ ಜೀವನ ನೀವೇ ನೋಡ್ಕೋಬೇಕು. ಆ್ಯಂಡ್ ಇವತ್ತಿನ ಕಾಲದಲ್ಲಿ ಇಟ್ಸ್ ನಾಟ್
ಕನ್ನಡ ಸಿನಿಮಾ ಇಂಡಸ್ಟ್ರಿ, ತೆಲುಗು, ತಮಿಳ್ ಆ ಥರ ಇಲ್ಲ. ಇಟ್ ಈಸ್ ಒನ್ ಫಿಲ್ಮ್ ಇಂಡಸ್ಟ್ರಿ. ಬೇರೆ ಕಡೆ ಓಕೆ ಕನ್ನಡದಲ್ಲಿ ನಿಮ್ಮ ಅಪ್ಪ ಅಮ್ಮ ಇದ್ದಾರೆ, ತೆಲುಗು ಹೋದರೆ ಏನು ಮಾಡೋಕ್ಕಾಗುತ್ತೆ? ಯು ಹ್ಯಾವ್ ಟು ಫೇಸ್ ಎವ್ರಿಥಿಂಗ್, ಯು ಹ್ಯಾವ್ ಟು ಸ್ಟ್ರಗಲ್ ದೇರ್. ಟ್ರೂ. ಸೊ ಐ ಥಿಂಕ್ ಎವ್ರಿಥಿಂಗ್ ಹ್ಯಾಸ್ ಬೀನ್ ಅ ಜರ್ನಿ. ಬಟ್ ಹಿಂದೆ ತಿರುಗಿ ನೋಡಿದಾಗ ಇಫ್ ಐ ಹ್ಯಾವ್ ಟು ಚೇಂಜ್ ಎನಿಥಿಂಗ್ ಇನ್ ದ ಲಾಸ್ಟ್ 40 years, I don't think I'll do anything differently. Maybe I'll become a little more calmer, but I won't do anything differently. ಆಲ್ವೇಸ್ ದೇ ಸೇ ಹಿಂದೆ ತಿರುಗಿ ನೋಡಿದಾಗ ಪರ್ಸ್ಪೆಕ್ಟಿವು ಅದೆಲ್ಲ ಇನ್ನೂ ಚೆನ್ನಾಗಿ ಝೂಮ್ಡ್ ಔಟ್ ಥರ ಕಾಣತ್ತಲ್ಲ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್ ಅಂತ. ಬಟ್ ವಾಟ್ ಆರ್ ಯು ಪ್ರೌಡ್ ಆಫ್? ಲೈಕ್ ಸಮ್ ಡಿಸಿಷನ್ಸ್ ನೀವು ಎಷ್ಟೇ ವರ್ಷ ಆದಮೇಲೆ ತಿರುಗಿ ನೋಡಿ ಯು ವಿಲ್ ಆಲ್ವೇಸ್ ಪ್ಯಾಟ್ ಯುವರ್ ಬ್ಯಾಕ್ ಸೇಯಿಂಗ್ ದಟ್ ಡೂಡ್ ದಟ್ಸ್ ಮೀ, ದಟ್ ಈಸ್ ಮೀ ಅಂತ. ಎನಿಥಿಂಗ್ ಬಿಕಾಸ್ ಯೂಶಲಿ ಒಂದು ರೆಬೆಲಿಯಸ್ ಫೇಸ್ ಅಂತ ಬರೋದು ಎಲ್ರದ್ದು ಟೀನೇಜಲ್ಲಿ. ಹೌ ವಾಸ್, ಬಿಕಾಸ್ ನಿಮಗೆ ಕ್ರೇಜಿ ಕ್ವೀನ್ ಅಂತ ಏನೋ ಟೈಟಲ್ಗಳೆಲ್ಲ ಇದೆಯಲ್ಲ, ಹೂ ವಾಸ್ ರಕ್ಷಿತಾ ಇನ್ ಕಾಲೇಜ್ ಡೇಸ್? I never attended college. ಯಾವ ಕಾಲೇಜು? ಜೈನ್ ಕಾಲೇಜು. ಬಟ್ ಯಾವತ್ತೂ ಹೋಗಿಲ್ಲ. ಕುಮಾರನ್ಸ್ ಐ ಡಿಡ್ ಮೈ 11th and 12th, ಅದಾದಮೇಲೆ ಜೈನ್ಗೆ ಹೋಗಿದ್ದು. ಬಟ್ ಕಾಲೇಜಲ್ಲಿ ಅಟೆಂಡ್ ಮಾಡಿದ್ದೀನಿ. ಹಾರ್ಡ್ಲಿ ಅಟೆಂಡೆಡ್ ಕಾಲೇಜ್, ನಾಟ್ ಅ ಗುಡ್ ಥಿಂಗ್, ಬಟ್ ಐ ಹಾರ್ಡ್ಲಿ ಅಟೆಂಡೆಡ್ ಕಾಲೇಜ್. ಅಂದರೆ ಇದ್ದಿದ್ದೆ ಮೊದಲನೇ ಸೆಮಿಸ್ಟರಲ್ಲಿ. ಅದಾದಮೇಲೆ ಐ ಎಸ್ಕೇಪ್ಡ್ ಆ್ಯಂಡ್ ಬಿಕೇಮ್ ಎನ್ ಆ್ಯಕ್ಟರ್. But ಮೊದಲಿಂದ ಐ ಥಿಂಕ್ ಒನ್ ಥಿಂಗ್ ದಟ್ ಈಸ್ ನಾಟ್ ಚೇಂಜ್ಡ್ ಇಸ್, I think the most important thing for a person to grow is not lose your dignity, not be disrespected and not take that easily. I think that has never changed. Industrially, there are some things that sometimes you just have to swallow. But I've hardly done that in life. I mean, looking at Nimma's stature, as in the kind of movies that you've done, the triple R's of the industry ಅಂತ ನಾನು ಇವತ್ತೇನಾರು ಇಫ್ ಹ್ಯಾವ್ ಟು ಟೇಕ್ ಇದು ರಮ್ಯಾ, ರಕ್ಷಿತಾ, ರಾಧಿಕಾ ಅಂತ ಆ ಫೇಸ್ ಎಲ್ಲ ಇದ್ದಾಗ ನೋಬಡಿ ವುಡ್ ಇವನ್ ಥಿಂಕ್ ರಕ್ಷಿತಾ ಅವರ ರಕ್ಷಿತಾ ಅಲ್ಲೇನು ಸ್ಟ್ರಗಲ್ಸ್ ಇರುತ್ತೆ ಅಂತ ಪ್ರಶ್ನೆ ಮಾಡೋರು, ಅಸಂಪ್ಷನ್ಸ್ಗಳಿರೋರು ಒಂದು ಕಡೆ ಇರ್ತಾರೆ. ಬಟ್ ವಾಟ್ ಆ್ಯಕ್ಚುಲಿ ಹ್ಯಾಪನ್ಸ್? ಬಿಕಾಸ್ ರೀಲಲ್ಲಿ ನೋಡೋದೇ ಬೇರೆ, ರಿಯಾಲಿಟಿನಲ್ಲಿ ನಡೆಯೋದೇ ಬೇರೆ. Rakesh is right here. He's been working for me for the last 20 years. Rakesh Aur is your makeup... he's been my assistant for the last 20 years. Wow. Not only assistant, he's been in my life like for everything for the last 20 years. Struggles henge andre Rashmi, I remember when dad was very serious and in the hospital, and I think for me, I think that was an awakening point for me. Aurge tumba bleeding aagta ittu, so we had to give him platelets. So my friends came over to give him platelets. Because the bleeding has to stop. And ಯಾವ ವರ್ಷ ಇದು? This was in 2004. I was shooting for Kalasi Palya, I was shooting for Love, I was shooting for a lot of films then. And I remember that that was the first time I ever saw someone pass on. So prati ratri ನಾನು ಶೂಟಿಂಗ್ ಮುಗಿಸ್ಕೊಂಡು ಬರ್ತಿದ್ದೆ, and I used to go and sit with my complete makeup in Ramya hospital and sit and wait there alone with Rakesh. And Appaji used to be in the ICU, and I've seen him breathe like that. And ಅದು ಕೇಳಿಸ್ತಾ ಇತ್ತು ನನಗೆ, and I used to be like, God, I don't, is there any way that I can just get out of this situation anta? But there is no way. There's some things you just can't run away from. Adadmele, I think when he passed on, I think that day I remember that everybody, his assistants were there and a lot of cameramen were there, and so ನಾನು ಅವ್ರಿಗೆ ನೋಡ್ತಾ ಇದ್ದೆ, and because we had that platelets, he was bleeding from his nose. And I remember sitting next to him and cleaning his nose with a cotton. I was asking someone, "Nang tissue kodi." And I was cleaning and I was saying, okay, this is what it is. That's all it is. What is he taking? Nothing with him. Dodda cameraman. 100 chitra madidare. But what are you taking with you? Nothing. You don't take anything with you, Rashmi. So ishtella nin staru, nin aur makkಳು ishtu ದುಡ್ಡು, but you're not taking anything with you when you're dying. So when you see ಈ ಥರದ blows early in life, it conditions you. The blow was not that he passed on, Rashmi. Third day ಗೆ ನಾನು ಶೂಟಿಂಗ್ ಹೋಗಿದ್ದೆ, and I remember one of the directors, ನನಗೆ ಹೆಸರು ಹೇಳಕ್ಕೆ ಇಷ್ಟ ಇಲ್ಲ because it's a long time ago. I was shooting for a song, and one of the directors there, I think Satya was the cameraman for that movie, and one of the directors ಹೇಳಿದ್ರು, it was 3ನೇ ದಿವಸ ಹಾಲು ತುಪ್ಪ ಹುಯ್ದ್ಬಿಟ್ಟು ಶೂಟಿಂಗ್ ಹೋಗಿದ್ದೆ ನಾನು. ಒಂದು ಡಿರೆಕ್ಟರ್ ಸೆಡ್, ಏನು ಅವಳು ಅವ್ರ ಅಪ್ಪ ಸತ್ತು ಹೋದರೆ ನಾವೆಲ್ಲ ಶೂಟಿಂಗ್ ಕಾಯಿಸ್ಕೊಂಡು ಕೂತ್ಕೊಂಡಿರ್ಬೇಕಾ
ಡೈರೆಕ್ಟರ್ ಪ್ರೊಡ್ಯೂಸರ್ ದುಡ್ಡು ಹೋಗ್ತಾ ಇಲ್ವಾ? ಹಿ ಸೆಡ್ ದಿಸ್ ಟು ಮೀ. ನಾನು ಯಾವತ್ತೂ ನನ್ನ ಶೂಟಿಂಗ್ ಸ್ಪಾಟಿಂದ ಆಚೆ ಎದ್ದು ಹೋಗೇ ಇಲ್ಲ ರಶ್ಮಿ. That was the first day I left my spot. The cinematographer switched off the camera and I went and sat. I called the producer and said, I'm not shooting. Why I'm saying this to you is because I think our producer taught me a lot in life. What was the lesson? The lesson is that nobody really waits for you. Nobody really cares how you're feeling. Only you care how you're feeling. And sometimes then you realize that, okay, that day I realized that I'm braver than I believe, I'm stronger than I seem, and I'm smarter than I think. And I think that was a very big lesson for me. ಆಲ್ವೇಸ್ ಲೆಸನ್ಸ್, ಈ ಥರ ಪಾಠಗಳು ನಮ್ಮನ್ನೇನು ಗಟ್ಟಿ ಮಾಡ್ತಾ ಹೋಗುತ್ತೆ. ಇದಕ್ಕೆ ಸುಮಾರು ಮೆಟಫರ್ಸ್ ಇದೆ. ಉಳಿ ಪೆಟ್ಟು ಬಿದ್ದಷ್ಟು ಶಿಲೆ. ಹೌದು. ಈ ಥರ ಸಿಚುವೇಶನ್ಸ್ ಎಲ್ಲ ಅಮ್ಮನ ಪಾತ್ರ ಹೇಗಿತ್ತು? ನೋ, ಮಮ್ಮಿ ನನಗಿನ್ನ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ರಶ್ಮಿ. ನಾನು ಏನೂ ಇಲ್ಲ ಅವ್ರ ಮುಂದೆ. ಬಹುಶಃ ನಾನು ಸ್ವಲ್ಪ ಬ್ರೇಕ್ ಡೌನ್ ಆಗ್ತೀನಿ. ಯಾರಾದರೂ ಏನಾದರೂ ನನಗೆ ಬೈದರೆ, ನಾನು ಏನಾದರೂ ಕಮೆಂಟ್ ಓದಿದ್ರೆ 4 ದಿವಸ ತುಂಬ ಅಪ್ಸೆಟ್ ಆಗಿರ್ತೀನಿ. ಆ್ಯಂಡ್ ನಾನು ಅಪ್ಸೆಟ್ ಆಗೋದು ನನ್ನ ಮುಖದ ಮೇಲೆ ಕಾಣಿಸುತ್ತೆ. ಬಿಕಾಸ್ ಐ ಡೋಂಟ್ ಹ್ಯಾವ್, ನನಗೆ ಐ ಡೋಂಟ್ ನೋ ಹೌ ಟು ಜಸ್ಟ್ put that and say, hello, I can't do that. But mom is not like that. Mom is very, very, very dignified. I really like that about her. ಇದು ಯಾವಾಗಲೂ ಶಿ ವಾಸ್ ಆಲ್ವೇಸ್ ಲೈಕ್ ದಿಸ್, ಅಥವಾ ದಟ್ಸ್ ವಾಟ್ ಲೈಫ್ ಹ್ಯಾಸ್ ಮೇಡ್ ಹರ್ ಇಂಟು ಅಂತನಾ? I remember mom telling me that, she always tells me, ನನ್ನ ಹತ್ರ ಒಂದು ಲೂನಾ ಇತ್ತು. ಆ್ಯಂಡ್ ನಿಮ್ಮಪ್ಪ he came with 10 people to sign the divorce papers. But I went on my Luna, signed it alone and went for my work. Wow. So I think ಅದಕ್ಕಿಂತ ಏನು ಟೆಸ್ಟಿಮೋನಿ ಬೇಕಾ ಅವ್ರು ಹೆಂಗೆ? 1980s was a very different time, Rashmi. ಹೌದು. ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಆ ಥರ ಮಾಡೋದು ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಜನ್ರೇಷನ್ ಚೇಂಜ್ ಆಗಿದೆ, ಒಪಿನಿಯನ್ಸ್ ಚೇಂಜ್ ಆಗಿದೆ. ವಿಮೆನ್ಸ್ ಒಪಿನಿಯನ್ಸ್ ಮ್ಯಾಟರ್. ಐ ಡೋಂಟ್ ಥಿಂಕ್ ದೆನ್ ಇಟ್ ವಾಸ್ ಲೈಕ್ ದ್ಯಾಟ್. ತುಂಬ ಟೈಪ್ ಕಾಸ್ಟ್ ಮಾಡಿಬಿಡೋರು, ಏನೋ ಪ್ರಾಬ್ಲಮ್ಸ್ಗಳಿತ್ತು. ಆ್ಯಂಡ್ ಅಫ್ಕೋರ್ಸ್ ಒಂದು ಗಂಡಿನ ಏನೋ ನೆಲೆ ಇಲ್ಲದ ಮನೆ, ಈ ಥರ ಏನೇನೋ ರಬ್ಬಿಶ್ ಆಲ್ ದ್ಯಾಟ್ ಇಸ್. I think it's so shocking because today at least we are in an era, we have the choice and the opportunity, access and the brains to like how machine learning tara we ಹೆಂಗೆ ಲರ್ನ್ ಮಾಡ್ತಾ ಹೋಗ್ತೀವಿ. ವಿ ಸ್ಟ್ಯಾಂಡ್ ಅಪ್ ಫಾರ್ ಅವರ್ಸೆಲ್ಸ್ ಅಂಡ್ ಸೇ, ಹೇ ಡೂಡ್, ಯು ಡೋಂಟ್ ಟೆಲ್ ಮಿ ಹೌ ಟು ಲೀಡ್ ಮೈ ಲೈಫ್. ಐ ವಿಲ್ ಮೇಕ್ ದ ಚಾಯ್ಸಸ್, ಐ ವಿಲ್ ಫೇಸ್ ಲೈಫ್ ಆ್ಯಂಡ್ ಐ ವಿಲ್ ಕೀಪ್ ಬಿಕಮಿಂಗ್ ಅ ಕಾಕ್ಟೇಲ್. ನನಗೆ ರಶ್ಮಿ, ಐ ಹ್ಯಾವ್ ಅ ಲಿಟಲ್ ಡಿಫ್ರೆಂಟ್ ಒಪಿನಿಯನ್ ಅಬೌಟ್ ಇಟ್. ನನಗೆ ಐ ವಿಲ್ ಲಿವ್ ಮೈ ಲೈಫ್ ಅನ್ನೋದು ನನಗೆ ಯಾವತ್ತೂ ಅಂದ್ಕೊಂಡೇ ಇಲ್ಲ. Even in my marriage, it's never about me or you. It's about us. Yeah. Even today, I'm a little orthodox that way. Nange ಅನ್ಸುತ್ತೆ ಅಂದರೆ, I have an opinion, I'll share it with you. ನಿಮ್ಮ ಒಪಿನಿಯನ್ ನನಗೆ ಹೇಳಿ. ಇಷ್ಟ ಆಗಲಿಲ್ವಾ ಅದ್ರ ಬಗ್ಗೆ ಬೇಕಾದರೆ ಯೋಚನೆ ಮಾಡೋಣ. ಬಟ್ ಯಾವತ್ತೂ ಪ್ರೇಮ್ ನನಗೆ ಕಡಖಂಡಿತವಾಗಿ ಇದು ಮಾಡೋಂಗೆ ಇಲ್ಲ ನೀನು ಅಂತ ನನಗೆ ಇವತ್ತವರೆಗೂ ಹೇಳಲೇ ಇಲ್ಲ. ಆ್ಯಂಡ್ ವಿ ಡೋಂಟ್ ಇಂಟರ್ಫಿಯರ್ ದ್ಯಾಟ್ ವೇ. ಐ ಫೀಲ್ ಒಂದು ಗಂಡು ಹೆಣ್ಣು, ವಿ ಆರ್ ಈಕ್ವಲ್. We both have opinions. And we cannot say, no, ನೀನು ನಂಗೆ ಇದು ಹೇಳಬೇಡ, ನಾನು ಮಾಡಲ್ಲ. Why should I say that? ನಾನು ಅದನ್ನು ಮೆಂಟ್ ಮಾಡಿದ್ದು ಇನ್ ಟರ್ಮ್ಸ್ ಆಫ್ ವಾಟ್ ಸೊಸೈಟಿ ವಿಲ್ ಟೆಲ್ ಯು ಟು ಡೂ, ಆ ಪರ್ಸ್ಪೆಕ್ಟಿವ್ ಅಷ್ಟೇ, ನಾಟ್ ಬಿಟ್ವೀನ್ ದ ರಿಲೇಷನ್ಶಿಪ್. ಸೊಸೈಟಿ, ಯಾ, ಎಲ್ಲೊಂದು ಸೇಯಿಂಗ್ ಇದೆ, ದ ಮಿನಿಟ್ ಯು ಸ್ಟಾಪ್ ಲಿಸ್ನಿಂಗ್ ಟು ಸೊಸೈಟಿ ಆ್ಯಂಡ್ ಸ್ಟಾರ್ಟ್ ಲಿಸ್ನಿಂಗ್ ಟು ಯುವರ್ ಸೆಲ್ಫ್, ದಟ್ಸ್ ದ ಫಸ್ಟ್ ಸ್ಟೆಪ್ ಆಫ್ ಮೆಡಿಟೇಷನ್. ತುಂಬ ಫಾರ್ಮ್ಸ್ ಆಫ್ ಮೆಡಿಟೇಷನ್ ಇದೆ, ಲಾಟ್ ಆಫ್ ಬುಕ್ಸ್. ಐ ವಿಶ್ ಐ ಬಿಕಮ್ ಸೋ ಮ್ಯಾಚೂರ್ ಇನ್ ಲೈಫ್. ನಿಜವಾಗ್ಲೂ ಒಂದೊಂದ್ಸಲ ನಾವು ಹೇಳ್ತೀವಿ ಇಟ್ ಶುಡಂಟ್ ಮ್ಯಾಟರ್ ಟು ಅಸ್ ಅಂತ, ಬಟ್ ಸಮ್ಟೈಮ್ಸ್ ಸಮ್ ಒಪಿನಿಯನ್ಸ್ or some trolls or something definitely affect us. ಅದು ಯಾರು ಹೇಳ್ತಾರಲ್ಲ ಅವ್ರಿಗೆ ಎಫೆಕ್ಟ್ ಆಗಲ್ಲ ಅಂತ, ದಿ ಡೆಫಿನೆಟ್ಲಿ ಲೈನ್. ಆ್ಯಂಡ್ ಎವ್ರಿಬಡಿ ಈಸ್ ಆನ್ ಸೋಷಿಯಲ್ ಮೀಡಿಯಾ ಟುಡೇ. ಎಲ್ಲರಿಗೂ ಅಂದರೆ ಎವ್ರಿಥಿಂಗ್ ಇಸ್ ಸೋ ಓಪನ್. ಇಫ್ ಸಂಬಡಿ ವಾಂಟ್ಸ್ ಟು ರಿಯಲಿ ಸೇ ಸಮಥಿಂಗ್, ಅವ್ರು ನಿಮ್ಮ ಬಗ್ಗೆ ಏನಾದರೂ ನೆಗೆಟಿವ್ ಮಾತಾಡಬೇಕು ಅಂದರೆ ಅಷ್ಟು ಸುಲಭ ಇನ್ನೇನಿದೆ. ದಿಲ್ ಜಸ್ಟ್ ಗೋ ಆನ್ ಅ closed profile, a locked profile without a DP on it, and they'll say and they'll blabber whatever they want. ನಾವುಗಳು ಅದ್ರ ಬಗ್ಗೆ ಒಂದು ಒಪಿನಿಯನ್ ಕೊಡೋಂಗಿಲ್ಲ, ಮಾತಾಡಿದ್ರೆ ವಿ ಆರ್ ಗಿವಿಂಗ್ ಇಟ್ ಟೂ ಮಚ್ ಇಂಪಾರ್ಟೆನ್ಸ್, ಆ್ಯಂಡ್ ಅದು ನಮ್ಗೆ ಎಫೆಕ್ಟು ಆಗಂಗಿಲ್ಲ. ಹೌ ಇಸ್ ದಟ್ ಪಾಸಿಬಲ್? ಐ ಥಿಂಕ್ ವಿ ಆಲ್ ಲರ್ನ್ ಟು ಲಿವ್ ವಿತ್ ಫ್ಯೂ ಥಿಂಗ್ಸ್. ನಾನೆಲ್ಲೋ ಒಂದು ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ, ನಿಮಗೆ ಇದು ಕನೆಕ್ಟ್ ಆಗತ್ತಾ ನೋಡಿ. ದ ಒನ್ ಹೂ ಇಸ್ ಆಲ್ವೇಸ್ ಕಂಪ್ಲೇನಿಂಗ್ ಹ್ಯಾಸ್ ಗಾಟ್ ಅ ಲಾಂಗ್ ವೇ ಟು ಗೋ. The one who doesn't complain about others, very short-lived.
ಬಟ್ ಹೂ ಬೇಸಿಕ್ಲಿ ಕಂಪ್ಲೇಂಟ್ಸ್ ಓಕೆ ನಾನೇ ಸರಿಗಿಲ್ವೇನೋ ಅಂತ ನೋಡೋರು ದೇ ಹ್ಯಾವ್ ಕಮ್ ಹಾಫ್ ವೇ ಅಂತೆ. ಅಂದರೆ ಪ್ರಪಂಚ ಸರಿಗಿಲ್ಲ ಅನ್ನೋರು ಇನ್ನೂ ತುಂಬ ದೂರ ಹೋಗ್ಬೇಕಂತ. ಪ್ರಪಂಚ ಬಿಡು ನಾನೇ ಸರಿಗಿಲ್ಲ ಅಂದ್ಕೊಳ್ಳೋರು ಅರ್ಧ ದಾರಿ ಬಂದ್ಯಾರಂತೆ. ಪ್ರಪಂಚನೂ ದೂಷಿಸಲ್ಲ, ನನ್ನೂ ನಾನು ದೂಷಿಸ್ಕೊಳ್ಳಲ್ಲ ಅಂತ ಇರೋರು ದೇವ್ ಆಲ್ರೆಡಿ ಅರೈವ್ಡ್ ಅಂತೆ ಅನ್ನೋದು. ಅಂದರೆ ಬೇರೆ ಬೇರೆ ಥಿಯರೀಸ್ ಇದೆ. ಹೌದು. ಲೈಕ್ ಹೌ ಪೀಪಲ್ ಒಂಥರ ವೈಫೈ ಕನೆಕ್ಟ್ ಮಾಡ್ಕೊಂಡಂಗೆ ಫೋನ್ಗೆ ವಾಟ್ ಫೀಲ್ಸ್ ರೈಟ್ ಟು ಯು ಆ ಟೈಮಲ್ಲಿ ಇವೆಂಚುಲಿ ಯು ವಿಲ್ ಸ್ಟಾರ್ಟ್ ಲೀನಿಂಗ್ ಆನ್ ಇಟ್. ಆ್ಯಂಡ್ ಆಲ್ಸೋ ಕಿಶೋರ್ ಕುಮಾರ್ ಅವ್ರು ಹಾಡಿಲ್ವ ಹಳೆ ಕಾಲದಲ್ಲಿ ಕುಚ್ತೋ ಲೋಕ ಹೆಂಗೆ ಐ ಥಿಂಕ್ ಟೈಮ್ ಟು ಟೈಮ್ ಇದರ್ ಪೀಪಲ್ say these things in a different way through books, through quotes, through songs. But I don't know, I mean, how ನಿಮ್ಮ ಪರ್ಸ್ಪೆಕ್ಟಿವ್ಸ್, ನಿಮ್ಮ ವ್ಯಾಲ್ಯೂ ಸಿಸ್ಟಮ್ ಬಗ್ಗೆ ಮಾತಾಡೋದಾದರೆ ಲೈಕ್ ಹೌ ಇವಾಗ ನನಗೆ ಇಷ್ಟು ಮಾತಾಡೋದು ಕಾರಣ ನಾನು ಇದೆಲ್ಲೋ ಓದಿರ್ತೀನಿ, ಎಲ್ಲೋ ಕೇಳಿರ್ತೀನಿ. ವಾಟ್ ಡಿಫೈನ್ಸ್ ನಿಮ್ಮ ವ್ಯಾಲ್ಯೂ ಸಿಸ್ಟಮ್ ಆ್ಯಂಡ್ ದೆನ್ ವೇರ್ ಡಿಡ್ ಯು ಪಿಕ್ ದೀಸ್ ಥಿಂಗ್ಸ್ ಆ್ಯಂಡ್ ದೆನ್ ವೆನ್ ಡಿಡ್ ಯು ಸೇ ದಿಸ್ ಇಸ್ ರೈಟ್, ದಿಸ್ ಇಸ್ ರಾಂಗ್ ಫಾರ್ ಮೀ ಅಂತ? ಐ ಥಿಂಕ್ ಇಟ್ಸ್ ಜಸ್ಟ್ ಥ್ರೂ ಟೈಮ್ ರಶ್ಮಿ. ನಾನು ಹೇಳಿಲ್ವಾ ಆವಾಗಲೇ, ಅಕಾರ್ಡಿಂಗ್ ಟು ಮೀ ಐ ಲಿವ್ ಫಾರ್ ವಾಟ್ ಐ ಲವ್. ನನಗೆ ಏನಾದರೂ ತುಂಬ ನಾನು ಇಷ್ಟಪಟ್ಟರೆ ಅದಕ್ಕೋಸ್ಕರ ನಾನು ಬದುಕ್ತೀನಿ. ನನಗೆ ಕೆಲಸ ಮಾಡೋದು ಇಷ್ಟ, ಅದಕ್ಕೋಸ್ಕರ ಬದುಕ್ತೀನಿ. ನಂಗೆ ನನ್ನ ಮಗ ಇಷ್ಟ, ರೋಮಿಯೋ ಇಷ್ಟ. ಐ ಲವ್ ಮೈ ಫ್ರೆಂಡ್ಸ್, ಐ ಲಿವ್ ಫಾರ್ ದೆಮ್. ಯಾರು ನನ್ನ ಬಗ್ಗೆ ಒಪಿನಿಯನ್ ಕ್ರಿಯೇಟ್ ಮಾಡ್ತಾರೆ ಅಥವಾ ಯಾರಿಗೂ ನಾನು ಇಷ್ಟ ಇಲ್ಲ ಅಂದರೆ ಇಟ್ಸ್ ಓಕೆ, ಯಾರು ಬೇರೆಯವ್ರು ಇಷ್ಟ ಆಗ್ತಾರೆ ಅವ್ರಿಗೆ, ಯು ಜಸ್ಟ್ ಮೂವ್ ಆನ್. ಬಟ್ ಅದ್ರ ಅರ್ಥ ಅದ್ರ ಬಗ್ಗೆನೇ ಕ್ರಿಬ್ ಮಾಡ್ಕೊಂಡು ಜೀವನ ಮಾಡೋಕ್ಕೂ ಆಗಲ್ಲ. ಸ್ವಲ್ಪ ದಿವಸ ಕೂತ್ಕೊಂಡು ಯು ಕ್ಯಾನ್ ಥಿಂಕ್ ಅಬೌಟ್ ಇಟ್. ಎಲ್ಲೋ ಒಂದು ಕಡೆ ತಪ್ಪಾಗಿದೆಯಾ ನನ್ನ ಕಡೆಯಿಂದ, ನಾನು ಬಹುಶಃ ಆ ಸಿಚುವೇಶನಲ್ಲಿ ಅಷ್ಟು ಇಂಪಾರ್ಟೆನ್ಸ್ ಕೊಡಬಾರ್ದಾಗಿತ್ತಾ ಅಂತ ಅನಿಸುತ್ತೆ. ಬಟ್ ಅದು ಆಲ್ರೆಡಿ ಆಗೋಗಿರುತ್ತೆ. ಸೊ ದ್ಯಾಟ್ ಆಲ್ಸೋ ಬಿಕಮ್ಸ್ ಅ ಲೆಸನ್. ಅದೊಂದು ಪಾಠ ಆಗುತ್ತೆ ಹೊರತು ಅದರಿಂದ. ಆ್ಯಂಡ್ ನಾನು ಒಂದು ಹೇಳಲ್ಲ, ನಾವು ಯೂಶ್ವಲಿ ಯೋಚನೆ ಮಾಡ್ತೀವಲ್ಲ, ಫ್ರೆಂಡ್ಸಿಗೆ ಇದು ಹೇಳಿದ್ರೆ ವಿಲ್ ಫೀಲ್ ಬೆಟರ್, ಅಥವಾ ನನ್ನ ಪಾರ್ಟ್ನರ್ಗೆ ನಾನು ಇದನ್ನು ಹಂಚ್ಕೊಂಡ್ರೆ ಐಲ್ ಫೀಲ್ ಬೆಟರ್. ಬಟ್ ಆ್ಯಕ್ಚುಲಿ ಐ ಟೋಲ್ಡ್ ಯು ನೋ ವಾಟ್ ಐ ಡೂ, ಐಲ್ ಸೆಂಡ್ ಮೈ ಸೆಲ್ಫ್ ಅ ಮೆಸೇಜ್, ದಿಸ್ ಹ್ಯಾಪನ್ ಟುಡೇ, ಯು ಹ್ಯಾವ್ ಟು ಬಿಕಮ್ ಅ ಲಿಟಲ್ ಮೋರ್ ಸ್ಟ್ರಾಂಗರ್. ಸೊ ಜಸ್ಟ್ ಟು ಟೆಲ್ ದ ಆಡಿಯನ್ಸ್, ವೆನ್ ವಿ ಸ್ಪೋಕ್, ವೆನ್ ನಿಮ್ಮನ್ನು ನಾನು ಶೋಗೆ ಬನ್ನಿ ಅಂತ ಕರೆದಾಗ ಇಟ್ ವಾಸ್ ವೆರಿ ಕೈಂಡ್ ಆಫ್ ಯು. ಫಸ್ಟ್ಲಿ ಯು ಸೈಡ್ ಇದು ಶೋ ಚೆನ್ನಾಗಿ ಬರ್ತಾ ಇದೆ ಅಂದರೆ ಅಲ್ಲಿ ಮಾತಾಡೋ ವಿಚಾರಗಳು ತುಂಬ ಬೇರೆ ಥರನೇ ಇದೆ, ಬೇರೆ ಥರ ಕನೆಕ್ಟ್ ಆಗ್ತಾ ಇದೆ ಅಂತ ನೀವು ಹೇಳಿದಾಗ ಅದು ಒಂದು ಸರ್ಪ್ರೈಸ್ ಆಗಿತ್ತು. ಬಿಕಾಸ್ ಲಾಸ್ಟ್ ಟೈಮ್ ನೀವು ಕನೆಕ್ಟ್ ಆಗಿರೋ ವಿಚಾರಗಳೇ ಬೇರೆ. ಯು ಆರ್ ಲೈಕ್ ಸೋ ಅನ್ಪ್ರಿಡಿಕ್ಟಬಲ್. ಅಂದರೆ ಒಂದಿನ ಸಡನ್ನಾಗಿ ಐ ಮೀನ್ ನೀವು ಗೋವಾಗೆ ಒಬ್ಬಳೇ ಹೋಗಿದ್ಯಾ ಸೋಲೋ ಟ್ರಿಪ್, ಐ ಯು ಕ್ರೇಜಿ ಅಂತ. ಫ್ರಮ್ ನೋ ವೇರ್ ಯು ಆರ್ ಮೆಸೇಜಿಂಗ್, ಐ ಆಮ್ ಲೈಕ್ ಫಸ್ಟ್ಲಿ Rakshitha is messaging me ಅಂತ. No, because you were on a solo trip, I was so scared for you. So sweet of you. ಅಂದರೆ ಸಿ that's the thing, who expected you to do that? And ಎರಡನೇದು ಇಟ್ ಈಸ್ ಯೋರ್ ಕೈಂಡ್ನೆಸ್. ಇವಳು ಒಂದೇ ಹುಡುಗಿ ಹೋಗಿದ್ದಾಳೆ, ಇಲ್ಲಿ ಹೋಗು ಅಲ್ಲಿ ಹೋಗು, ಇವನ್ ರೆಕಮೆಂಡೆಡ್ ಫ್ಯಾಟ್ ಫಿಶ್, the food there is yummy, ಅಲ್ಲಿ ಹೋಗು. ಐ ವಾಸ್ ಲೈಕ್ ಹೂ ಇಸ್ ದಿಸ್ ಡೂಡ್? ಐ ಮೀನ್ ಅದೊಂದಾಯ್ತಾ. ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಕಟ್ಟಾದ್ರೆ ವಾಟ್ ಹ್ಯಾಪನ್ ಟು ಯುವರ್ ಸ್ಕಿನ್ ರಶ್ಮಿ? you should use this ಅಂತ ಮೆಸೇಜ್ ಮಾಡಿದ್ದೆ ಇದು ಸ್ಕಿನ್. ಐ ಆಮ್ ಲೈಕ್ ಓಕೆ. ದೆನ್ ಅವಾಗ ನಂಗೆ ಅರ್ಥ ಆಗಿದೆ ಏನಂದರೆ, ಬಿಕಾಸ್ ಫಸ್ಟ್ ಟೈಮು ಇಟ್ಸ್ ಲೈಕ್ ಒನ್ ಏಂಜಲ್ ಟೈಪ್. ಯು ಆರ್ ಬೇಸಿಕ್ಲಿ ಪ್ರೊಟೆಕ್ಟಿಂಗ್ ಮೀ, ಸೇಯಿಂಗ್ ದಟ್ ಏನೋ ಗೋವಾದಲ್ಲಿದೆಯಾ ನೋಡ್ಕೊ. ನೆಕ್ಸ್ಟ್ ಟೈಮ್ ಯು ಮೆಸೇಜ್, ನೀವು ಸುಮ್ಮನೆ ಏನು ಊಟ ಮಾಡಿದ್ಯಾ ತಿಂಡಿ ಅದಕ್ಕೆಲ್ಲ ಮಾಡಲ್ಲ ನೀವು. ನೆಕ್ಸ್ಟ್ ಟೈಮ್ ಸ್ಕಿನ್ ಸರಿಗಿಲ್ವಾ, ಏನು ಮಾಡ್ತಾ ಇದೆಯಾ ನೀನು, ವೈ ಡೋಂಟ್ ಯು ಟ್ರೈ ದಿಸ್? ಸಿ ಇಟ್ಸ್ ಯುವರ್ ಇಂಟೆನ್ಷನ್ ಸ್ಪೀಕಿಂಗ್ ದೇರ್ ದ್ಯಾನ್ ಜಸ್ಟ್ ಟ್ರೈಂಗ್ ಟು ಬಿ ಲೈಕ್ ನಾನು ಆ ಥರ ತುಂಬ ಜನರಿಗೆ ಮೆಸೇಜ್ ಮಾಡ್ತೀನಿ ಆಯಿತಾ. ಹಂಗೇನಾ ನೀವು? ನನಗೆ ಏನಾದರೂ ಸರಿ ಅನಿಸ್ಲಿಲ್ಲ ಅಂದರೆ, ಅಥವಾ ನನಗೆ ಸಮಥಿಂಗ್ ಇಸ್ ಡಿಸ್ಟರ್ಬಿಂಗ್ ಮೀ ಅಬೌಟ್ ದ್ಯಾಟ್ ಪರ್ಸನ್ ಅಂದರೆ, ಐಲ್ ಮೆಸೇಜ್ ಸೇಯಿಂಗ್ ಐ ಯು ಓಕೆ, ಐ ಯು ಫೈನ್, ಆರಾಮಾಗಿದೆಯಾ ನೀನು, ಆರ್ ಐ ಲವ್ಡ್ ದಿಸ್ ಅಬೌಟ್ ಯು ಅಂತ ಮೆಸೇಜ್ ಮಾಡ್ತೀನಿ. ಲೈಕ್ ಐ ಸಿ ಅ ಲಾಟ್ ಆಫ್ ದೀಸ್ ಗರ್ಲ್ಸ್ ಡೂಯಿಂಗ್ ದೀಸ್ ಅಮೇಝಿಂಗ್ Tanzania safaris and that and this. So I messaged them saying it was really fun. Like I'm a total animal lover ಆಯ್ತಾ. ನನಗೆ ತುಂಬ ಬೋರ್ ಆದರೆ ಬೆಂಗಳೂರಲ್ಲಿ I take all my boys, put them in my car and I go off to Bandipura Kabini for a safari. And that forest, ನನ್ನ ಪ್ರಾಣಿ ನೋಡಬೇಕಾದ ಅವಶ್ಯಕತೆ ಇಲ್ಲ, just that fresh air and that jeep ride. Oh, that's... Are you talking about Anupama when you are talking about? I messaged Anupama saying I loved that about you anta. Anupama Gowda. So you opened another thread, travel. Okay, travel ಯಾರನ್ನ ಬಿಟ್ಟಿಲ್ಲ ಅಂದರೆ ನಿಮ್ಮ ಕೇಸಲ್ಲಿ ಫಸ್ಟ್ ಪಾರ್ಟ್ ಆಫ್ ಟ್ರಾವೆಲ್ ವುಡ್ ಬಿ ಯುವರ್ ವರ್ಕ್ ಅಲ್ವಾ? ಲೊಕೇಶನ್ಸ್ಗೆ ಅಲ್ಲಿ ಇಲ್ಲಿ. ಐ ಥಿಂಕ್ ನಾವೆಲ್ಲ ಫಾರಿನ್ ಸ್ಪೆಲ್ಲಿಂಗ್ ಕಲಿಯೋಕ್ಕೂ ಮುಂಚೆ ನೀವೆಲ್ಲ ಅಲ್ಲೆಲ್ಲ ಓಡಾಡಿ ಬಂದಿದ್ದೀರಾ. ಅವಾಗೆಲ್ಲ ಎಂಥದ್ದು ಜ್ಞಾಪಕ ಇರಲಿಲ್ಲ ನನಗೆ, ಬಟ್ ಐ ವಾಸ್ ಸ್ಟಿಲ್ ಅರ್ನಿಂಗ್ ಆವಾಗ. ನಾವು ಫಾರಿನ್ ಇಸ್ ಅ ಡಿಫ್ರೆಂಟ್. ಬಟ್ ಆನೆಸ್ಟ್ಲಿ ನಮ್ಮ ಊರಲ್ಲಿ ತುಂಬ ಇದೆ ನೋಡೋದು ರಶ್ಮಿ.
ಬಟ್ ಅದೇನೋ ಅಂತಾರಲ್ಲ ಹಿತ್ಲ ಗಿಡ ಮದ್ದಲ್ಲ ಆ ಥರ ಫಸ್ಟು ಇಟ್ಸ್ ಆಲ್ವೇಸ್ ಲೈಕ್ ಒಂದು ಫಾರಿನ್ ಟ್ರಿಪ್ ಹೋಗ್ಬಿಡ್ಬೇಕು ಅಂತ ಲೈಕ್ ಐ ಮೀನ್ ಹಾಡುಗಳ ಮೂಲಕ ವೇರ್ ಆಲ್ ಹ್ಯಾವ್ ಯು ಟ್ರಾವೆಲ್ಡ್ ಐ ಆಮ್ ಶ್ಯೂರ್ lot of places, Switzerland. ನನಗೆ ಎಲ್ಲಿಂದ ದಟ್ಸ್ ಮೈ ಆಲ್ ಟೈಮ್ ಫೇವ್ರೇಟ್. ಐ ಥಿಂಕ್ ಇವನ್ ಟೋಲ್ಡ್ ಯು ಮೆನಿ That ಟೈಮ್ಸ್. is Kulu Manali. ಓಕೆ ಅದೊಂದು ಇದು ಐಸ್ ಅದು ಬಿಟ್ರೆ ಅದು ಸುಂಟರ ಗಾಳಿನ ಅದು ಯಾವುದೋ ಒಂದು ಇದು ಬರುತ್ತಲ್ಲ ಒಂದು ಫುಲ್ ಗ್ರಾಸ್ Yeah, that is Switzerland. ಸೊ ಯಾ I've traveled. Switzerland ಹೋಗಿದ್ದೀವಿ. I've gone to Hong Kong. ಹಾಂಗ್ಕಾಂಗ್ ಯಾವುದು? Hong Kong was a Tamil film called Dum with Simbu. I think I traveled for that. Then for Love we went to Dubai. Then for another film, Telugu film, I went to Dubai. So obviously Bangkok and Singapore to ಅದು ಹೇಳಂಗೆ ಇಲ್ಲ, ಅದು ಅಷ್ಟು ಸಲ ಹೋಗಿರ್ತೀವಿ ನಾವು. ಈಸಿಯೆಸ್ಟ್ ಲೊಕೇಶನ್, ಕ್ಲೋಸೆಸ್ಟ್ ಲೊಕೇಶನ್ ಅದು. Then I think a lot of places, I think, yeah, ಆ ಥರ. ಟುಡೇ ಅ ಲಾಟ್ ಹ್ಯಾಸ್ ಚೇಂಜ್ ಬಿಕಾಸ್ ಡಿಜಿಟಲ್ ಕ್ಯಾಮ್ರಾಸ್ ಎಲ್ಲ ಇದೆ. ಅವತ್ತೆಲ್ಲ ನೀವೆಲ್ಲ ಟ್ರಾವೆಲ್ ಮಾಡಬೇಕಾದಾಗ ಎನಿ ಫಾಂಡ್ ಮೆಮರೀಸ್ ದಟ್ ಯು ಹ್ಯಾವ್ ಲೈಕ್ ಅಲ್ಲಿ ಶೂಟಿಂಗ್ ಆದಮೇಲೆ ಎಲ್ಲೆಲ್ಲಿ ಓಡಾಡ್ತಾ ಇದ್ರಿ ಶಾಪಿಂಗ್? ಮೊದಲೆಲ್ಲ ಆ ಥರ ಇರಲಿಲ್ಲ, ನಿಜವಾಗ್ಲೂ ಹೇಳ. ಇಟ್ ವಾಸ್ ಫಾರಿನ್ ಟ್ರಿಪ್ ಅಂದರೆ ಅಪ್ಪಾ, ಫಸ್ಟ್ ಆಫ್ ಆಲ್ ಇಟ್ ಇಸ್ ಟು ಬಿ ವೆರಿ ಹೆಕ್ಟಿಕ್, ಆಯಿತಾ? ಯಾಕೆ ಅಂದರೆ ಫಾರಿನ್ ಅಂದರೆ ಬೇಗ ಸಾಂಗ್ ಮುಗಿಸ್ಬೇಕು, ಆಯಿತಾ? ಆ್ಯಂಡ್ ಒಂದು ಸಣ್ಣ ಕ್ರೂ ಜೊತೆ ಹೋಗಿರ್ತೀವಿ. ಸೊ ವೀಲ್ ಓನ್ಲಿ ಕ್ಯಾರಿ ಬ್ಯಾಟ್ರೀಸ್, ವೀಲ್ ಆಲ್ ಸಿಟ್ ಇನ್ ಒನ್ ಗುಂಪು ಆ್ಯಂಡ್ ಈಟ್ ಊಟ ಇನ್ ಅ ಬಸ್. ಅಂದರೆ ಅದು ಬೇರೆ ಥರ ಇತ್ತು. ಇಂಡಸ್ಟ್ರಿ ವಾಸ್ ನಾಟ್ ಆಸ್ ಬಿಗ್, ರಶ್ಮಿ. ಆವಾಗ ವಿ ಡಿಂಟ್ ಇವನ್ ಹ್ಯಾವ್ ಕ್ಯಾರವನ್ಸ್ ಟು ಚೇಂಜ್ ಕ್ಲೋತ್ಸ್. ಅಂದರೆ ನಂಗೆ ಜ್ಞಾಪಕ ಇದೆ, I don't know if I should say this in an interview. So I was shooting for Vijay's film, a Tamil film. And we were shooting near some falls. ಆಯಿತಾ? ಯಾವುದೋ ಒಂದು ಹಾಡು ಮಾಡ್ತಾ ಇದ್ವಿ. ಆ್ಯಂಡ್ ಅಲ್ಲಿ ಚೇಂಜ್ ಮಾಡೋಕ್ಕೆ ಜಾಗ ಇರಲಿಲ್ಲ, ಎಲ್ಲ ಕಡೆಗೂ ಬರೀ ಕಾಡಿದೆ. ಸೊ ಐ ಹ್ಯಾಡ್ 4 boys, including Rakesh. Okay. So I remember they all held towels and turned around like this. And I was standing in the middle of nowhere and changing my clothes. And they were like, ಯಾರಾದರೂ ಇದ್ದಾರಾ, ಯಾರಾದರೂ? And worst part, there used to be a car. I used to have a Skoda at that time. ಸ್ಕೋಡಾ ಪೂರ್ತಿ ಟವಲಲ್ಲಿ ಕವರ್ ಮಾಡಿಬಿಟ್ಟು ಒಳಗಡೆ ಹಿಂದ್ಗಡೆ ಸೀಟಲ್ಲಿ ವಿ ಯೂಸ್ ಟು ಚೇಂಜ್ ಕ್ಲೋತ್ಸ್ ಇನ್ ದ ಮಿಡ್ಲ್ ಆಫ್ ಅ ಟ್ರಾಫಿಕ್ ಜಾಮ್. ಬಿಕಾಸ್ ದೇ ವರ್ ನೋ ಕ್ಯಾರವ್ಯಾನ್ಸ್. ಊಟ ಮಾಡಬೇಕಂದ್ರೆ ನಮ್ಮ ಕಾರಲ್ಲೇ ಹಿಂದ್ಗಡೆ AC ಆನ್ ಮಾಡ್ಕೊಂಡು ಕೂತ್ಕೊಂಡು ಊಟ ಮಾಡಬೇಕು, ಇಲ್ಲಾಂದರೆ ಯಾವ್ದಾದ್ರು ಮರದ ನೆರಳಲ್ಲಿ ಊಟ ಮಾಡಬೇಕು. ಎಲ್ಲಿತ್ತು ಕ್ಯಾರವ್ಯಾನ್ಸ್ ಆವಾಗ? ಬಟ್ಟೆ ಒಂದು ಟಾಯ್ಲೆಟ್ಗೆ ಹೋಗಿ ಒಂದು ಕ್ಯಾರವ್ಯಾನ್ ಇರಲಿಲ್ಲ. ದಟ್ ಟೈಮ್ ಫಾರಿನ್ ಶೂಟಿಂಗ್ ವಾಸ್ ಟಾರ್ಚರ್. ನನಗೆ ನೀನು ಕೇಳೋದಾದರೆ ಇಟ್ಸ್ ವೆರಿ ಹೆಕ್ಟಿಕ್ ಇಫ್ ಯು ಆಸ್ಕ್ ಮೀ. ವೆರಿ ಹೆಕ್ಟಿಕ್. ಬೆಳಗ್ಗೆ 4 ಗಂಟೆಗೆ ಎದ್ದು ಮೇಕಪ್ ಮಾಡಬೇಕು. ಅದು ಫಾರಿನ್ ಥರ ಇರ್ತಿರ್ಲಿಲ್ಲ, ಅದು ಟಾರ್ಚರ್ ಥರ ಇರೋದು. ಐ ವುಡ್ ಪ್ರಿಫರ್ ಶೂಟಿಂಗ್ ಹಿಯರ್. ಬಟ್ ಅದು ಒಂದು ಎಕ್ಸ್ಪೀರಿಯನ್ಸ್, ರಶ್ಮಿ. ಆವಾಗ ಇಂಡಸ್ಟ್ರಿ ಅಷ್ಟೇ ಕ್ಲೋಸ್ ಆಗಿ ಕೂಡ ಇದ್ವಿ ನಾವೆಲ್ಲ. ಅಂದರೆ ಇಷ್ಟು ನಾವು ಯೋಚನೆ ಮಾಡಿಬಿಟ್ಟು ಇಷ್ಟು ಐ ವಾಸ್ ವೆರಿ ಯಂಗ್. ಆಲ್ ಆಫ್ 19, 18, ವೆರಿ ಯಂಗ್ ದಟ್ ಟೈಮ್. ಸೊ ವೆನ್ ಯು ಆರ್ ಯಂಗ್, ಆ ಹಂಗರ್ ಒಂದು ಕಡೆ, ಆ್ಯಂಡ್ ಎರಡನೇದು ಕ್ಯೂರಿಯಾಸಿಟೀಸ್, ನಮ್ಮ ಶೋ ಹೆಸರು ಇರೋ ಹಾಗೇನೆ. ಡ್ಯೂ ಯು ರಿಮೆಂಬರ್ ನಿಮ್ಮ ಫಸ್ಟ್ ಬ್ರೇಕ್ ಸಿಗೋಕ್ಕೂ ಮುಂಚೆ? ಓಕೆ, ಫಸ್ಟ್ಲಿ ಅವೆಲ್ಲ ನಿಮ್ಗೆ ಹೆಂಗೆ ಬ್ರೇಕ್ ಆಯಿತು? ಬಿಕಾಸ್ ಫಸ್ಟ್ಸ್ ಆರ್ ಆಲ್ವೇಸ್ ಫೇವ್ರೇಟ್ಸ್, ಎಷ್ಟೇ ಇಂಟರ್ವ್ಯೂ ಏನೇ ಆದ್ರೂ ಯು ವಾಂಟ್ ಟು ಟಾಕ್ ಅಬೌಟ್ ಇಟ್ ಆ್ಯಂಡ್ ವಿ ಆರ್ ಆಲ್ಸೋ ಈಕ್ವಲಿ ಕ್ಯೂರಿಯಸ್ ಟು ನೋ. ನಾನು ಐ ಹ್ಯಾವ್ ಡನ್ ಕಥಕ್ ಆ್ಯಂಡ್ ಭರತನಾಟ್ಯಮ್ ಆ್ಯಂಡ್ ಆಲ್ ಆಫ್ ದ್ಯಾಟ್, ಆಯಿತಾ? ನನಗೆ ಒಂದು ವೆಸ್ಟರ್ನ್ ಸ್ಟೈಲ್ ಆಫ್ ಡಾನ್ಸಿಂಗ್ ಕಲಿಬೇಕು ಅಂತ ತುಂಬ ಆಸೆ. ಶಾಮಕ್ದಾವರ್ ಕ್ಲಾಸಿಗೆ ಹೋದಾಗ ಅಪ್ಪು ಅಲ್ಲೇ ಬರ್ತಿದ್ರು ಕ್ಲಾಸ್ಗೆ. ಒಂದು ದಿವಸ ಅಮ್ಮ ಹ್ಯಾಡ್ ಕಮ್ ಟು ಪಿಕಪ್ ಅಪ್ಪು. ಸೇಂಟ್ ಜೋಸೆಫ್ಸ್ ಕಾಲೇಜ್, ಯಾ, ಆಪೋಸಿಟ್ ದಟ್ ಕಂಠೀರವ ಅಲ್ಲಿ. ಸೊ ಅಲ್ಲಿ ಬರೋರು. ಆ್ಯಂಡ್ ದೆನ್ ಅಮ್ಮ ಒಂದ್ಸಲ ಸಾ ಆ್ಯಂಡ್ ಅಪ್ಪು ಸೆಡ್ ಯುವರ್ ಗೌರೀಸ್ ಡಾಟರ್ ನೋ ಅಂತ. ಐ ಸೆಡ್ ಹಾಯ್ ಹೌ ಆರ್ ಯು ಎಲ್ಲ ಮಾತಾಡಿದ್ವಿ. ದೆನ್ ಅಮ್ಮ ಸೆಡ್ ಒಂದು ಪೋರ್ಟ್ಫೋಲಿಯೋ ಮಾಡಿಸು ಅಂತ ನಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳಿದ್ರು. ಶೀಸ್ ಒನ್ ಬ್ಯೂಟಿಫುಲ್ ಸೋಲ್. ಯಾ, ನಿಜ ಹೇಳ್ತೀನಿ. ಅಯ್ಯೋ, ಶೀಸ್ ಅವ್ರಿಗೆ ನನ್ನ ದಿನಾನೇ ಇಲ್ಲ ಅನಿಸುತ್ತೆ. ಅಂದರೆ ವೆನ್ ಐ ಹ್ಯಾವ್ ನಾಟ್ ಥಾಟ್ ಅಬೌಟ್ ಹರ್. ಯಾಕೆ ಅಂದರೆ ಬಿಕಾಸ್ ವಜ್ರೇಶ್ವರಿ ನಡೆಸ್ತಾ ಇದ್ದಿದ್ದವರು ಎಲ್ಲ ಹೀರೋಯಿನ್ಸನ್ನು ಲಾಂಚ್ ಮಾಡ್ತಿದ್ದ ಅಮ್ಮ ಅನ್ನೋದು ನಾವೆಲ್ಲ ಬೆಳೀತಾ ಇದ್ದಂಗೆ ನಮ್ಮ ಕಿವಿ ಕೇಳ್ತಾ ಇದ್ದಿದ್ದು. ಬಟ್ ನೀವು ಹತ್ತಿರದಿಂದ ನೋಡಿದ ಪಾರ್ವತಮ್ಮ ಅವರು ಹೇಗೆ? ತುಂಬ ಒಳ್ಳೆಯವರು, ತುಂಬ ಸ್ಟ್ರಾಂಗು, ತುಂಬ ಪವರ್ಫುಲ್. ಪವರ್ ಅಂದರೆ ಪವರ್ಫುಲ್ ಅಷ್ಟೇ. ಅಂದರೆ ವೆರಿ ಸ್ಟ್ರಾಂಗ್. ನನ್ನ ಪ್ರಕಾರ ಟು ರನ್ ಅ ಹೌಸ್ ವಿತ್ ಸೋ ಮೆನಿ ಸೂಪರ್ ಸ್ಟಾರ್ಸ್ ಇಸ್ ನಾಟ್ ಅ ಜೋಕ್. ಟ್ರೂ. ಯಾರಿಗಾಗುತ್ತೆ? ಒಂದು ಮನೇಲಿ ಒಂದು ಹೀರೋ ಸಿಕ್ಕಿದ್ರೇ ಹೆಚ್ಚು.
ಅಲ್ವಾ ಶಿ ಈಸ್ ರನ್ನಿಂಗ್ ಅ ಹೌಸ್ ಆಫ್ ಅಣ್ಣವ್ರು. ಫುಲ್ ಎಲ್ಲ ಸೂಪರ್ ಸ್ಟಾರ್ಸ್ ಅಲ್ವಾ ಆ್ಯಂಡ್ ಎಲ್ಲ ಲೆಜೆಂಡ್ರಿ ಸ್ಟಾರ್ಸ್. ಐ ಥಿಂಕ್ ಶಿ ವಾಸ್ ಅ ವಂಡರ್ಫುಲ್ ಸೋಲ್. ನಾನು ತುಂಬ ನನ್ನ ಲೈಫಲ್ಲಿ ನೆನೆಸ್ಕೊಡೋದು ಅಂದರೆ ಬಹುಶಃ ಅವರೊಬ್ಬರಿಗೆ ಅನಿಸುತ್ತೆ. ದಟ್ಸ್ ಹೌ ಮಚ್ ಐ ಲವ್ ಹರ್. That's how much she's touched you. Yeah, she's something else. Yeah, I still remember that. So ಅವ್ರು ನಂಗೆ ಹಿಂಗೆ ನೋಡಿದ್ರು. ಲೆಟ್ ಮಿ ಜಸ್ಟ್ ಕಂಟಿನ್ಯೂ ದ್ಯಾಟ್. ಅವ್ರು ನಂಗೆ ನೋಡಿದ್ರು ಆ್ಯಂಡ್ ಶಿ ಸೆಡ್ ಪೋರ್ಟ್ಫೋಲಿಯೋ ಮಾಡಿಸು. ಸೊ ಹೋಗ್ಬಿಟ್ಟು ಫಸ್ಟ್ ಟೈಮ್ ಪೋರ್ಟ್ಫೋಲಿಯೋ ಮಾಡಿಸಿದ್ದಾಯಿತು. ಅವ್ರ ಹೆಸರು ಏನೋ ಮಾಂಜ್ರೇಕರ್ ಇತ್ತು. ಐ ಆಮ್ ಫರ್ಗೆಟಿಂಗ್ ಹಿಸ್ ನೇಮ್. ಐ ಥಿಂಕ್ ಇಟ್ ವಾಸ್ ಮಿಕ್ಕಿ or somebody from Bombay. Okay. And they gave an ad saying Santoor face of the week or face of the month or something. A small paper, Hindu, I don't remember which paper. Sorry. So then Amma said, ಸರಿ ವಜ್ರೇಶ್ವರಿಗೆ ಅಮ್ಮ ಅನ್ಸಮ್ಮ ಪೂರಿ ಜಗನ್ನಾಥ್ ಬಂದಿದ್ರಲ್ಲಿ. ಆ್ಯಂಡ್ ಪೂರಿ ಸೈಡ್ ಸೊ ನಂಗೆ ಅವಾಗ ತೆಲುಗು ಬರ್ತಿರ್ಲಿಲ್ಲ ಮಾತಾಡೋಕ್ಕೆ. ಸೊ ಬಂದ್ಬಿಟ್ಟು ದತ್ತು ಅಂತ ಕ್ಯಾಮ್ರಾಮನ್ ಕೂತ್ಕೊಂಡಿದ್ರು. ನಾನು ವಜ್ರೇಶ್ವರಿಗೆ ಹೋದೆ, ಗಾಂಧಿನಗರ್. ಫಸ್ಟ್ ಟೈಮ್ ಹೋಗಿದ್ದು, ನನಗೆ ನಾಪ್ಕೊನೇ ಇಲ್ಲ ಅದ್ರ ಮುಂಚೆ ಹೋಗಿರೋದು. ಹೋದೆ. ಶಿ ಸೆಡ್ ವಾಟ್ಸ್ ಯುವರ್ ಹೈಟ್, ಟರ್ನ್ ಅರೌಂಡ್, ವಾಟ್ಸ್ ಯುವರ್ ವೇಟ್, ಹೀಗೆಲ್ಲ ಕೇಳ್ತಾರೆ ಅವರು. ನಾನು ಸಿಕ್ಕಾಪಡೆ ಕೋಪ ಬಂದ್ಬಿಡ್ತು ನನಗೆ. ಅಚ್ಚಾ ಏನು ನಂಗೆ ಮದುವೆ ಆಗಬೇಕು ಅಂತಿದ್ದಾರೆ. ವೈ ಇಸ್ ಯು ಆಸ್ಕಿಂಗ್ ಮಿ ಆಲ್ ದಿಸ್ ಕ್ವೆಶ್ಚನ್, ವಾಟ್ಸ್ ಯುವರ್ ಹೈಟ್, ವಾಟ್ ಇಸ್ ಆಲ್ ದ್ಯಾಟ್, ದೇ ವಾಂಟ್ ಟೇಕ್ ಮೀ, ಲೆಟ್ ದೆಮ್ ಟೇಕ್ ಮೀ ಅಂತ. ದೆನ್ ಅಮ್ಮ ಸೆಡ್ ನೋ, ಯು ಕಮ್ ಫಾರ್ ಅ ಫೋಟೋ ಸೆಷನ್. ಸೊ ಅಲ್ಲಿ ಐ ಥಿಂಕ್ ಐ ವೆಂಟ್ ಫಾರ್ ಅ ಫೋಟೋ ಸೆಷನ್ ಸಮ್ವೇರ್ ನಿಯರ್ ನಾಗಾ ಥಿಯೇಟರ್, ಕಮರ್ಷಿಯಲ್ ಸ್ಟ್ರೀಟ್. ಸೊ ಅಲ್ಲಿ ಹೋಗಿ ಫೋಟೋ ಸೆಷನ್ ಆದಮೇಲೆ ಇಮಿಡಿಯೇಟ್ಲಿ ಐ ವಾಸ್ ಸೈನ್ ಫಾರ್ ದ ಫಿಲ್ಮ್ ಆ್ಯಂಡ್ ಐ ಟೋಟ್ಲಿ ಎಂಜಾಯ್ಡ್ ದಟ್ ಫೋಟೋ ಸೆಷನ್. ತುಂಬ ಮಜಾ ಮಾಡ್ಕೊಂಡು ಫೋಟೋ ಸೆಷನ್ ಮಾಡಿದೆ. ಆ್ಯಂಡ್ ದೆನ್ ಇಟ್ ವಾಸ್ ಜಸ್ಟ್ ಆಫ್ಟರ್ ದ್ಯಾಟ್ ಕೆರಿಯರ್ ಜಸ್ಟ್ ಟುಕ್ ಆಫ್. ದೆನ್ ಐ ಥಿಂಕ್ ಹೌ ಮಚ್ ಐ ಆಮ್ ಇಂಡೆಟೆಡ್ ಟುವರ್ಡ್ಸ್ ಅಮ್ಮ ಅಷ್ಟೇ ಪೂರಿ. ಸಚ್ ಅ ಗುಡ್ ಫ್ರೆಂಡ್ ಆಫ್ ಮೈನ್ ಹಿ ಇಸ್. ಸೊ ಅವ್ನು ನಂಗೆ ತೆಲುಗು ಕರ್ಕೊಂಡು ಹೋದ. And he said, will you do Idiot for me? And I said, yeah. Then I met Ravi Teja on the set and then we just hit it off. Until date, Puri and Ravi are such close friends of mine. Yeah. Very, very sweet people. So I think career took off that way. But Amma ನನಗೆ ಇನ್ನೂ ನಾಪ್ಕ ಇದೆ ಹೇಳಿದ್ದು. She came and sat next to me. She said, ಭಯ ಆಗ್ತಿದ್ಯಾ, ನೀನೇನು ಯೋಚನೆ ಮಾಡಬೇಡ, ನಿನಗೆ ಹೆಂಗೆ ಆ್ಯಕ್ಟ್ ಮಾಡ್ಬೇಕು ಹಾಗೆಲ್ಲ ಆ್ಯಕ್ಟ್ ಮಾಡಿ, ನೀನೇನು ತಲೆ ಕೆಡ್ಸ್ಕೊಬೇಡ. ಬಿಕಾಸ್ ಅಪ್ಪು ಯೂಸ್ ಟು ಬಿ ಲೈಕ್ ತುಂಬ ಹಿ ವಾಸ್ ಲೈಕ್ ಗ್ರೇಟ್ ಫೈಟರ್, ಗ್ರೇಟ್ ಡಾನ್ಸರ್, ಎಲ್ಲದು. ನಾನು ಫಸ್ಟ್ ಹೆಜ್ಜೆ ಅಷ್ಟೇ ತಗೊಂಡಿದ್ದು. ಹಿ ವಾಸ್ ಅ ಸೂಪರ್ ಸ್ಟಾರ್ ಫ್ರಮ್ ಹಿಸ್ ಚೈಲ್ಡ್ಹುಡ್ ಎಕ್ಸ್ಪೋಜರ್ ಇದೆ, ಅವಾರ್ಡ್ಸ್ ಬಂದಿದೆ. ಮತ್ತೆ Wake up to fresh ideas. Repose. But then I think he was also very, very sweet. Yeah. ವರ್ಕ್ಶಾಪ್ಸ್ ಏನಾರು ಇತ್ತಾ ಅವಾಗೆಲ್ಲ? ಎಂಥ ವರ್ಕ್ಶಾಪು ಇಲ್ಲ. ಯಾವುದು ನಾವು ಇತ್ತೀಚೆಗೆ ಜನ ಹೇಳ್ತಾರಲ್ಲ 10 ದಿವಸ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು, ಆಮೇಲೆ ಬರಬೇಕು, ಅದು ಎಂಥ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ವಿ ನಾವೆಲ್ಲ. ಸ್ಪಾಟ್ಗೆ ಹೋಗು, ಅದು ಆವಾಗ ಎಷ್ಟು ಬಿ ರೀಲ್ಸ್ ಆಯಿತಾ, ಭಾಳ ಹುಷಾರಾಗಿ ಮಾಡಬೇಕು. ಒಂದು ಶಾರ್ಟ್ ಕಟ್ ಆದರೆ ಮತ್ತೆ ಆ ರೀಲ್ ಹೋಯ್ತು, ಮತ್ತೆ ಮೊದಲಿಂದ ಮಾಡಬೇಕು. ಎಷ್ಟು ಬೈಸ್ಕೊತಿದ್ವಿ ಅಷ್ಟಿಷ್ಟೆಲ್ಲ ಬೈಸ್ಕೊಂಡಿರೋದು ನಾನು. ಮಹೇಶ್ ಬಾಬು ಸಿನಿಮಾಕ್ಕೆ ಐ ಹ್ಯಾವ್ ಗಾನ್ ಆಫ್ ದೇರ್. ಯಾರೋ ಸತೀಶ್ ಅಂತ ಕೊರಿಯೋಗ್ರಫರ್ ಆಯ್ತಾ, ಇನ್ ಫ್ರಂಟ್ ಆಫ್ 3,000-4,000 ಇರಲ್ವಾ ಜೂನಿಯರ್ಸ್ ಆ ದಿವಸ, ವಿತ್ ಐ ಥಿಂಕ್ ಅಬೌಟ್ 1,000 ಡಾನ್ಸರ್ಸ್. ಎಲ್ಲರ ಮುಂದೆ ಈ ಟುಕ್ ದ ಮೈಕ್ ಆ್ಯಂಡ್ ಸೆಡ್, ಯಾಕೆ ಬಂದಿದ್ಯಾ, ಕೆಲಸ ಮಾಡೋಕ್ಕೆ ಬಂದಿದ್ಯಾ, ಏನು ಮಾಡೋಕ್ಕೆ ಬಂದಿದ್ಯಾ ನೀನು, ಡಾನ್ಸ್ ಬರಲಿಲ್ಲ ಅಂದರೆ ಹೋಗಿ ಅಲ್ಲಿ ಸೈಡಲ್ಲಿ ಹೋಗಿ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡು ಈ ಸೆಟ್ ಇನ್ ದ ಮಿಡಲ್ ಆಫ್ ದ ನೈಟ್. ಆ್ಯಂಡ್ ಆವಾಗ ನಾನು ಬೆಳಗ್ಗೆ ಕಲಾಸಿಪಾಳ್ಯ ಶೂಟ್ ಮಾಡ್ತಾ ಇದ್ದೆ, ಟೇಕ್ ದ ಫ್ಲೈಟ್ ಟು ಹೈದ್ರಾಬಾದ್ ಆ್ಯಂಡ್ ಐ ವಾಸ್ ಶೂಟಿಂಗ್ ನಿಜಮ್. ಐ ಥಿಂಕ್ ಆ ಒಂದು ಪೆಟ್ಟು ಲೈಫಲ್ಲಿ ಐ ಹ್ಯಾವ್ ಬಿಕಮ್ ಅ ಗುಡ್ ಡಾನ್ಸರ್. ಥ್ಯಾಂಕ್ಸ್ ಟು ಸತೀಶ್ ಅವರು ದಟ್ ಐವ್ ಬಿಕಮ್ ಅ ಗ್ರೇಟ್ ಡಾನ್ಸರ್ ಆಫ್ಟರ್ ದ್ಯಾಟ್. ಬಟ್ ಆ ಥರ ನಾವು ತುಂಬ ಮರ್ಯಾದೆ ಕಳೆದಿದ್ದಾರೆ. ಆವಾಗ ಕೆಲಸ ಬರ್ತಿರ್ಲಿಲ್ಲ ಅಂದರೆ ದಟ್ ವಾಸ್ ಸಖತ್ ಬೈಯೋರು ರಶ್ಮಿ. ಈಗೋ ಅವೆಲ್ಲ ಏನು ಸೈಡಿಗೆ ಇಟ್ಬಿಡ್ಬೇಕಾ? ಎಂತ ಮಾಡಬೇಕು, ಬೈಸ್ಕೋಬೇಕಲ್ಲ. ನೀನು ಸ್ಕೂಲಲ್ಲೆಲ್ಲ ನೀನು ಓದಲಿಲ್ಲ ಅಂದರೆ ಟೀಚರ್ಸ್ ಎಂತ ಮಾಡ್ತಾರೆ, ಬೈತಾರೆ. ಮುಖ ಹೀರೋಯಿನ್ ಆಗಿರ್ಲಿ, ಹೀರೋ ಅಂತ ದಟ್ಸ್ ದ ಥಿಯರಿ ಯು ಸೇಯಿಂಗ್. ಸೊ ಯು ಹ್ಯಾವ್ ಟು ಲರ್ನ್ ಅಂದರೆ ಬೈಸ್ಕೋಬೇಕು. ಏನು ಬೈಸ್ಕೊಳ್ಳೇ ಇರ್ಬೇಕಾದ್ರೆ ಅದನ್ನ ಹಂಗೆ ಪರ್ಫಾರ್ಮ್ ಮಾಡಿ ಮನೇಲಿರಿ. ನೀವು ಇಂಡಸ್ಟ್ರಿಗೆ ಬರಬೇಕಂದ್ರೆ ಯು ಹ್ಯಾವ್ ಟು ಬಿ ರೆಡಿ ಫಾರ್ ಆ್ಯಕ್ಟಿಂಗ್ ಮಾಡಬೇಕು, ಡಾನ್ಸಿಂಗ್ ಮಾಡಲೇಬೇಕು. ದಟ್ಸ್ ವರ್ಕ್. ಈಗ ನೀವು ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ಇಫ್ ಯು ಡೋಂಟ್ ಮ್ಯಾಚ್ ಯೋರ್ ನೀಡ್ಸ್, ಐ ಮೀನ್ ಮ್ಯಾಚ್ ವಾಟ್ ಎವರ್ ದ ಕಂಪನೀಸ್ ನೀಡ್ಸ್, ಆಬ್ವಿಯಸ್ಲಿ ದೇ ವಿಲ್ ಫೈರ್ ಯು ಅಲ್ವಾ. ಸೇಮ್ ಲಾಜಿಕ್ ಅನಿಸುತ್ತೆ. ಜಸ್ಟ್ ದ್ಯಾಟ್ ಇಲ್ಲಿ ಯು ಆರ್ ಅ ಪಬ್ಲಿಕ್ ಫಿಗರ್, ಒಂದು ಫೇಮ್ ಇರುತ್ತೆ, ದೇರ್ ಇಸ್ ಒನ್ ಇಮೇಜ್ ಡ್ರಿವನ್. ಆ ಫೇಮ್ ಬರೋಕ್ಕೆ ತುಂಬ ಕಷ್ಟಪಡಬೇಕು ರಶ್ಮಿ. ಮೊದಲನೇ ಸಿನಿಮಾಲ್ಲೇ ಯು ಕಾಂಟ್ ಬಿಹೇವ್ ಲೈಕ್ ಎ ಸ್ಟಾರ್ ಎನಿಮೋ. ಒಂದು ಸಿನಿಮಾಯಿಂದ ರೆಕಗ್ನಿಷನ್ ಖಂಡಿತ ಬರಲ್ಲ. ವೆನ್ ಯು ಡಿಡ್ ಅಪ್ಪು, ಡಿಡ್ ಯು ನೋ ದ್ಯಾಟ್
ನಾನು ಹಿಂಗೆ ಎದ್ದೇಳ್ತೀನಿ ಇಂಡಸ್ಟ್ರಿನಲ್ಲಿ ಅಂತ, ಅಥವಾ ಅವತ್ತಿನ ದಿವಸ ವಾಟ್ ಇನ್ಸೆಕ್ಯೂರಿಟೀಸು ಅಥವಾ ವಾಟ್ ಲೆಕ್ಕಾಚಾರಗಳು ರಕ್ಷಿತಾ ಅವರು ಹ್ಯಾಡ್? ತುಂಬ ಭಯ ಆಯಿತು ರಶ್ಮಿ. ವೆನ್ ಐ ಡಿಡ್ ಮೈ ತೆಲುಗು ಫಿಲ್ಮ್ ಐ ವಾಸ್ ವೆರಿ ಸ್ಕೇರ್ಡ್. ಯಾಕಂದರೆ ತೆಲುಗು ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಕನ್ನಡ ತುಂಬ ಗಮನ ಕೊಟ್ಟಿರಲಿಲ್ಲ. ಅಲ್ಲೇ ತುಂಬ ಸಿನಿಮಾಗಳು ಮಾಡೋಕ್ಕೆ ಶುರು ಮಾಡಿದೆ. ಟು ಅನ್ ಎಕ್ಸ್ಟೆಂಟ್ ದಟ್ ಐ ಥಾಟ್ ಪೀಪಲ್ ಆರ್ ಗೋನ್ ಟು ಫರ್ಗೆಟ್ ಮೀ ಹಿಯರ್. It was at that point that I left everything and came down here and started doing films. And then I think from there it just took up. But touchwood, Rashmi, nijwaglu ಒಂದು ಮಾತು ಹೇಳಲ್ಲ, God has been extremely kind to me. ಅವಳ ಆಶೀರ್ವಾದ, a little bit of luck and a lot of hard work that I am here today. Obviously ನನಗೆ ಒಂದು ಹೇಳಲ್ಲ, ಅಭಿಮಾನಿಗಳು, it's so important that people love you. I remember Puri told me ಇಡಿಯಟ್ ಪೋಸ್ಟರ್ಗಳು ಅಣಿಸಿದ್ರು ಗೋಡೆಗಳ ಮೇಲೆ. ಆ್ಯಂಡ್ ಐ ರಿಮೆಂಬರ್ ಐ ಲ್ಯಾಂಡೆಡ್ ಇನ್ ಹೈದ್ರಾಬಾದ್ ಆಫ್ಟರ್ ಮೈ ಫಸ್ಟ್ ಫಿಲ್ಮ್. ಈ ಸೆಡ್ ಯುವರ್ ಪೋಸ್ಟರ್ಸ್ ಆರ್ ನೋ ವೇ ಟು ಬಿ ಸೀನ್, ಯು ನೋ ದ್ಯಾಟ್ ಅಂದರು. ಐ ಸೆಡ್ ಏನು ಪೋಸ್ಟರ್ ನಾಟ್ ಟು ಬಿ ಸೀನ್ ಅಂದರೆ ಏನು ಹಾಕಲಿಲ್ಲ ನನ್ನ ಪೋಸ್ಟರ್ ನೀವು? ಹಾಕಿದ್ದೀನಿ, ಎಲ್ಲ ಕಟ್ ಮಾಡಿ ತಗೊಂಡು ಹೋಗಿದ್ದಾರೆ ಮನೆಗೆ. ಈ ಸೆಡ್ ಆ್ಯಂಡ್ ಐ ಸೆಡ್ ವಾಟ್ ಡಸ್ ಇಟ್ ಮೀನ್? ಆ್ಯಂಡ್ ಈ ಸೆಡ್ ಯು ಅರೈವ್ಡ್. ಆ್ಯಂಡ್ ದಟ್ ವಾಸ್ ಅವತ್ತಿನ ಕಾಲದಲ್ಲಿ ಪೋಸ್ಟರ್ ಗರ್ಲ್, ಪೋಸ್ಟರ್ ಬಾಯ್ ಅಂದರೆ ಮನೇಲೆಲ್ಲರದು ಒಂದು ಆಸ್ಪಿರೇಷನ್ ಇರೋದು, ಗೋಡೆ ಮೇಲೆ ಹಾಕೊಳ್ತಾ ಇದ್ರು. ಸೊ ಯು ಬಿಲಾಂಗ್ ಟು ದ್ಯಾಟ್, ಯು ಹ್ಯಾವ್ ಸೀನ್ ದ್ಯಾಟ್. ಇವತ್ತೆಲ್ಲ ಡಿಜಿಟಲಿ ಒಂದು ದಿನಕ್ಕೆ ಡಿ ಪಿ ಚೇಂಜ್ ಮಾಡಿಬಿಡ್ತಾರೆ ಅಥವಾ ಒಂದು ಸೆಲ್ಫಿನೋ. ಸೊ ಅಪ್ಪುದು ಫಾಂಡ್ ಮೆಮರೀಸ್ ಏನು? ಬಿಕಾಸ್ ಫಾರ್ ಅಸ್, ನೀವು ಸೆಲೆಬ್ರೇಟ್ ಮಾಡ್ತಿರೋ ಬಿಡ್ತಿರೋ, ವಿ ಆರ್ ಆಲ್ ಲೈಕ್, ಅಪ್ಪು ಅದಾಗಿರಲಿ ಏನಾದ್ರು ನಿಮ್ಮವ್ರದ್ದು. ನೀವು ಕಾಲೇಜಿಗೆ ಜೈನ್ ಕಾಲೇಜಲ್ಲಿ ಕರೆಕ್ಟಾಗಿ ಹೋಗಿದ್ದೀರೋ ಇಲ್ವಾ? ಆ ಸಿನಿಮಾದಲ್ಲಂತೂ ನಿಮ್ಮ ಕಾಲೇಜೆಲ್ಲ ಬ್ಯಾಂಟರ್ ಇದೆಯಲ್ಲ. ರಶ್ಮಿ, ಅಪ್ಪು ಜೊತೆ ಆ್ಯಕ್ಟ್ ಮಾಡೋದು ಮೊದಲನೇ ಚಿತ್ರಕ್ಕೆ, ಐ ಥಿಂಕ್ ಅವರು ಅಂದರೆ ಹಿ ವಾಸ್ ಆಲ್ರೆಡಿ ಅ ಸೂಪರ್ ಸ್ಟಾರ್. ಫಾರ್ ಮೀ ಐ ಥಿಂಕ್ ಇಟ್ ವಾಸ್ ಅ ಲಿಟಲ್ ಡಿಫಿಕಲ್ಟ್ ಬಿಕಾಸ್ ನನಗೆ ದ ವಾಸ್ ಮೋರ್ ಪ್ರೆಷರ್ ಬಿಕಾಸ್ ಅಪ್ಪಾಜಿ ಅದೇ ವಜ್ರೇಶ್ವರಿ ಕಂಬೈನ್ಸಿಂದ ಅವರು ಸಿನಿಮಾಟೋಗ್ರಾಫರ್ ಆಗಿದ್ದರು. ಮಮ್ಮಿ ಅದೇ ಬ್ಯಾನರಿಂದ ಹೀರೋಯಿನ್ ಆಗಿ ಬಂದಿದ್ದು ಹೊಸ ಬೆಳಕು. ಆ್ಯಂಡ್ ದ್ಯಾಟ್ ವಾಸ್ ದೆನ್ ಇಟ್ ವಾಸ್ ಮೀ. So more than anything else, I knew that I had to be very respectful, arrive on time, say my dialogues properly, ಕರೆಕ್ಟಾಗಿ ಆ್ಯಕ್ಟ್ ಮಾಡಬೇಕು, ಕರೆಕ್ಟಾಗಿ. ನನಗೆ ಮೊದಲನೇ ಸಿನಿಮಾ ಅಲ್ಲಿ ಐ ಥಿಂಕ್ ನನಗೆ ಭಯ ಸ್ವಲ್ಪ ಜಾಸ್ತಿ ಇತ್ತು ಅನಿಸುತ್ತೆ ನನಗೆ. ಮೋರ್ ದೆನ್ ಎನಿಥಿಂಗ್ ಎಲ್ಸ್ ತುಂಬ ಭಯದಲ್ಲಿ ಕೆಲಸ ಮಾಡಿದ್ದೀನಿ. ಬಟ್ ಅದು ಸಿನಿಮಾ ಆಚೆ ಬಂದಾಗ ಆ ಖುಷಿನೇ ಬೇರೆ ಇತ್ತು ರಶ್ಮಿ. ಇಟ್ ವಾಸ್ ಜಸ್ಟ್ ಬ್ಯೂಟಿಫುಲ್. ಅದೇ ದಟ್ ಲಾಂಚ್ ವಾಸ್ ಸಮಥಿಂಗ್ ಎಲ್ಸ್. ಇವತ್ತೆಲ್ಲ ಪ್ರೀ ರಿಲೀಸ್ ಇವೆಂಟು ಏನೇನೋ ಇದೆ. ಅವತ್ತು ಇತ್ತು ಪ್ರೀ ರಿಲೀಸ್ ಇವೆಂಟ್ ಇತ್ತು, 100 days ಇವೆಂಟ್ ಇತ್ತು, ಶೀಲ್ಡ್ಸ್ ಕೊಡೋರು. ಕಾಲ್ ಐ ರಿಮೆಂಬರ್ ಸಿದ್ಧಲಿಂಗೇಶ್ವರ ಥಿಯೇಟ್ರ ಜೆ ಪಿ ನಗರಲ್ಲಿರೋದು. ಐ ಥಿಂಕ್ ದೇ ವಿ ಹ್ಯಾಡ್ ಅ ಫಂಕ್ಷನ್. ಸಖತ್ತಾಗಿರ್ತಿತ್ತು ಆವಾಗ. ಇಟ್ ಯೂಸ್ ಟು ಬಿ ಸೋ ನೈಸ್. ಐ ಸ್ಟಿಲ್ ರಿಮೆಂಬರ್ ದೋಸ್ ಡೇಸ್ ಯೂಸ್ ಟು ಬಿ ಬ್ಯೂಟಿಫುಲ್. ಟುಡೇ ಯು ಆರ್ ಫಿಲ್ಡ್ ವಿತ್ ಸೋ ಮಚ್ ಆಫ್ ಏನಂತೀರ ಗ್ರ್ಯಾಟಿಟ್ಯೂಡು ಆ್ಯಂಡ್ ಯು ಆರ್ ಇನ್ ಅಕ್ಸೆಪ್ಟೆನ್ಸ್ ಆಫ್ ಹೂ ಯು ಆರ್. ಎಲ್ಲ ನೋಡ್ಕೊಂಡು ಕಂಪಾರ್ಟ್ಮೆಂಟಲೈಸ್ ಮಾಡಿ ನೋಡ್ತಾ ಇದ್ದೀರಲ್ಲ. ಯೂಶಲಿ ದೇ ಸೇ ಫೇಮ್ ಆ್ಯಂಡ್ ಮನಿ ತಲೆ ನಿಲ್ಲಲ್ಲ ಅಂತ ಒಂದಷ್ಟೆಲ್ಲ ಹೇಳ್ತಾರೆ. ಡಿಡ್ ಯು ಫೀಲ್ ದ್ಯಾಟ್? ವಾಟ್ ವಾಸ್ ಯುವರ್ ಒಪಿನಿಯನ್ ಅಬೌಟ್? ಮೈ ಮಾಮ್ ಯೂಸ್ ಟು ಗಿವ್ ಮಿ 1,000 rupees to go from Bangalore to Hyderabad and she said, why you need money? ಯಾಕೆ ಬೇಕು? ಅಲ್ಲಿ ಹೋಗಿ ನೀನು ಹೋಟ್ಲಲ್ಲಿ ಇರ್ತಾ ಇದೆಯಾ, ಕೆಲಸ ಮಾಡ್ತಾ ಇದೆಯಾ, ಪ್ರೊಡಕ್ಷನ್ ಊಟ, ವೈ ಯು ನೀಡ್ ಮನಿ? ಹಂಗೆ I have never got pocket money, gicket money and all. ನಾನು ಆವಾಗ ಇತ್ತೀಚೆಗೆ ವಿಸಿಯ ಪಾರ್ಟಿ ಸೀನ್, ಆವಾಗ 12 ಗಂಟೆಗೆ ನಾನು ಎಲ್ಲಾದರೂ ಆಚೆ ಹೋದರೆ ಸ್ಯಾಟರ್ಡೆ ನೈಟ್ 11:45 ನನ್ನ ಮದರ್ ಯೂಸ್ ಟು ಲಾಕ್ ದ ಗೇಟ್. ಆಚೆ ಇರು 11:45 ಮೇಲೆ ಬಂದರೆ. ಐ ಶುಡ್ ಬಿ ಲೈಕ್, ಪ್ಲೀಸ್ ಮಮ್ಮಿ 10 ನಿಮಿಷ ಲೇಟ್ ಆಯಿತು, ಗೇಟ್ ತೆಗೀರಿ. ಶಿ ಶುಡ್ ನೆವರ್ ಓಪನ್ ದ ಗೇಟ್. ಅವ್ರಿಗೆ ಬೆಗ್ ಮಾಡಿ ಪ್ಲೀಡ್ ಮಾಡಿ ಒಳಗಡೆ ಹೋಗಬೇಕಾಗಿತ್ತು. ದ್ಯಾಟ್ ವಾಸ್ ಅ ಜನರೇಷನ್ ಲೈಕ್ ದ್ಯಾಟ್. ರೈಟ್. ಸೊ ಹಾಗಾಗಿ ಈವನ್ ಆಫ್ಟರ್ ಸಕ್ಸಸ್ಫುಲ್ ಮೂವೀಸ್, ಮನಿ, ಸಕ್ಸಸ್ಸು, ತಲೆಗೆ ಫೇಮು. ಯು ನೋ ರಶ್ಮಿ, I've been very blessed because ನನಗೆ ಯಾವತ್ತೂ ಸಿನಿಮಾ ದುಡ್ಗೋಸ್ಕರ ಯಾವತ್ತೂ ಮಾಡಿಲ್ಲ. ಐ ವಾಸ್ ಕ್ವೈಟ್ ಓಕೆ. I had money, I had a home, I had a good comfortable life. So it was never about the money. It was always about the great films that you're doing, the friendships you're making. The industry was a beautiful place to work in. People used to recognize you. Signing autographs was amazing. That was a time. You have been through those posters, autographs, and paperಗಳು. Madam, autograph ಹಾಕ್ಕೊಡಿ.
And but I took my first autograph from, I think, Amrish Mama. ಹಾಂ, ಒಂದು 1,000 ರೂಪಾಯಿ ನೋಟ್ ಮೇಲೆ, ಅದು 500 ರೂಪಾಯಿ ನೋಟ್ ಮೇಲೆ ಸೈನ್ ಮಾಡಿ ನಂಗೆ ಕೊಟ್ಟಿದ್ರು. ಹೋಗು, ನೀನು ದೊಡ್ಡ ಹೀರೋಯಿನ್ ಆಗ್ತೀಯ. ಇದು ಬಿಫೋರಾ ಆಫ್ಟರ್ ರಿಲೀಸ್? ಐ ಥಿಂಕ್ ದಿಸ್ ವಾಸ್ ಒಂದು ದಿವಸ 100 ಫೀಟ್ ರಿಂಗ್ JP ನಗರಲ್ಲಿ ಇರ್ತಿದ್ದೆ ಆವಾಗ. ರಿಂಗ್ ರೋಡಲ್ಲಿ ಮನೆ ಇದೆ. ಸೊ he saw me taking a U-turn and he said, hey, ಎಲ್ಲಿ ಹೋಗ್ತಾ ಇದೆಯಾ? He put his window down and he said that. Then I put my window down, I stopped the car and I ran to his car. Then he signed and he gave me and he said, ಒಳ್ಳೆದಾಗತ್ತೆ ಬಿಡು ನಿನಗೆ ಅಂತ. Amazing. You know that you are a trendsetter in terms of costumes and all, right? A long, ಇವಾಗೆಲ್ಲ ಏನು ಫ್ಲೇರ್ಡ್ ಪ್ಯಾಂಟ್ಸು ಮತ್ತೆ ಅದು ಎರಡು ಹಿಂಗೆ ಜುಟ್ಟಿಂಗ್ ಸೈಡಿಗೆ I used to ಬರೋದು. wear mostly shorter dresses. No, I'm talking about Appu. Oh, Appu, yes. See, today everything is back. ಈ crop top ಒಂದು ಬಂದಿದೆ. But I'm saying when you look back, so are you multitasker in terms of costumes? ನೀವೇ ಇವತ್ತು ನೀವು ಮೇಕಪ್ ಮಾಡ್ಕೊಂಡು ಬಂದೆ ಹಿಂಗೆ ಅಂತ ಕೇಳ್ತಾ ನಂಗೆ ಅವಾಗೆಲ್ಲ ಮೇಕಪ್ ಮಾಡಕ್ ಬರ್ತಿರ್ಲಿಲ್ಲ. ವೆರಿ ಬ್ಯಾಡ್ ಐ ವಾಸ್. ಇತ್ತೀಚೆಗೆ ಲಾಕ್ಡೌನ್ ಅಲ್ಲಿ ಕಲ್ತಿರೋ ಒಂದೇ ಒಂದು ಕೆಲಸ ಅಂದ್ರೆ ಇದು. ಬಿಕಾಸ್ ಅದ್ರ ಮುಂಚೆ ನಂಗೆ ಮೇಕಪ್ ಅಲ್ಲ, ನಂಗೆ ಒಂದು ಪೆನ್ಸಿಲ್ ಹಿಡ್ಕೊಳಕ್ ಬರ್ತಿರ್ಲಿಲ್ಲ ಐಬ್ರೋ ಬರೆಯೋಕ್ಕೆ. ಸೊ ಅದಿಲ್ಲ. ಬಟ್ ಹೌ ಅಬೌಟ್ ಕಾಸ್ಟ್ಯೂಮ್ಸ್? Nothing. See, that time when we were working and all, costumes was done by the production. ತುಂಬ ನೀವು ಹೆಂಗೆ ಅವಾಗ ಎಲ್ಲಿರೋದು ಕಾಸ್ಟ್ಯೂಮ್ ಡಿಸೈನರ್ಸ್ ಎಲ್ಲ? ನಾ ಅದಕ್ಕೆ ಕೇಳಿದ್ದು, ನೀವೇ ಮಾಡ್ತಿದ್ರಾ? ಇಲ್ಲ, ಪ್ರೊಡಕ್ಷನ್ ಅವ್ರು ಮಾಡ್ತಿದ್ರು. ಬೆಳಗ್ಗೆ ಬಂದು ಕಾಸ್ಟ್ಯೂಮ್ ತೋರ್ಸೋರು, ಹಾಕೊಂಡು ಸೆಟ್ಗೆ ಬರ್ತಿದ್ರು ಅಷ್ಟೇ. ಒಂದು ತಿಂಗಳ ಹಿಂದೆಲ್ಲ ಎಲ್ಲ ತೋರ್ಸೋಕ್ಕೆ ಚಾನ್ಸೇ ಇಲ್ಲ. ಅದೆಲ್ಲ ಐ ಡೋಂಟ್ ಇವನ್ ರಿಮೆಂಬರ್ ದಟ್ ಟೈಮ್. ಅದೆಲ್ಲ ಇವಾಗಿಂದ ಅಂತೀರಾ? ಇವಾಗಿಂದ they'll do one costume trial ಅದೆಲ್ಲ ಮಾಡ್ತಾರಲ್ಲ. ನಮಗೆಲ್ಲ ಅದೆಲ್ಲ ಎಂತ ಮೋಸ್ಟ್ಲಿ ಮೇ ಬಿ ಫಾರ್ ಸಾಂಗ್ಸ್ ಕಾಸ್ಟ್ಯೂಮ್ ಟ್ರಯಲ್ ಮಾಡೋರೇನೋ. ಬೈ ದ ಟೈಮ್ ಐ ಥಿಂಕ್ I think Tananam or something like that, maybe costume trials was there. ಅದರ ಮುಂಚೆ there was no costume trial and all that. Now talking about friendships in the industry. ಫ್ರೆಂಡ್ಶಿಪ್ಸ್ ಅನ್ನೋದೇ ಕೊನೆಗೆ ಉಳ್ಕೊಳ್ಳೋದು. ಸಕ್ಸಸ್ಸು, ಫೇಮ್ ಅವೆಲ್ಲ ಓಕೆ, ಬಿಕಾಸ್ ಇದು ವೆರಿ ಕ್ಲೋಸ್ ಟು ಯುವರ್ ಹಾರ್ಟ್ ಅಲ್ವಾ? ಹಾರ್ಟಲ್ಲಿ ಯಾರೆಲ್ಲ ಇದ್ದಾರೆ? ಅಫ್ಕೋರ್ಸ್ ನಮ್ಗೆ ಗೊತ್ತಿರೋ ಹೆಸರುಗಳು ಬೇರೆ, ಬಟ್ ಐ ವಾಂಟ್ ಟು ಹಿಯರ್ ಇಟ್ ಫ್ರಮ್ ದ ಹಾರ್ಸಸ್ ಮೌತ್. Friendships in the industry, my first ever made friend in the industry was Sudeep. ಅಂದರೆ 2ನೇ ಸಿನಿಮಾ ದಮ್ ಇದ್ದಿದ್ದು. ಸೊ ಐ ಥಿಂಕ್ ದ ಫಸ್ಟ್ ಫ್ರೆಂಡ್ ಐ ಮೇಡ್ ವಾಸ್ ಕೆ. ಐ ಕಾಲ್ ಹಿಮ್ ಕೆ. ಸೊ ಐ ಥಿಂಕ್ ಹಿ ವಾಸ್ ದ ಕ್ಲೋಸೆಸ್ಟ್. ಅದರ್ ದೆನ್ ದ್ಯಾಟ್, ಆಬ್ವಿಯಸ್ಲಿ ವಿತ್ ಟೈಮ್ ನಾನು ಮತ್ತು ದರ್ಶನ್ ಕೆಲಸ ಮಾಡ್ತಿರುವಾಗ ತುಂಬ ಭಯ ಆಗೋದು ಮಾತಾಡೋಕ್ಕೆ, ಟು ಬಿ ಆನೆಸ್ಟ್. ಆವಾಗ ಅಷ್ಟು ಕ್ಲೋಸ್ ಇರಲಿಲ್ಲ ನಾವು. ಐ ಥಿಂಕ್ ವಿತ್ ಟೈಮ್, ಅಂದರೆ ಅವ್ರಿಗೂ ಐ ಥಿಂಕ್ ಹಿ ಯೂಸ್ ಟು ಆಲ್ಸೋ ಫೀಲ್ ದಟ್ ಗುರುಗಳ ಮಗಳು, ತುಂಬ ಮರ್ಯಾದೆ ಕೊಡಬೇಕು ಆ್ಯಂಡ್ ಯುನೋ. But I think with time we became so close. Like, I mean, at least 3 ದಿವಸಕ್ಕೆ ಒಂದು ಸರ್ತಿ we call and say, ಆರಾಮಾಗಿದ್ಯಾ, ಚೆನ್ನಾಗಿದ್ಯಾ. That's the kind of closeness we have. Other than that, I think who's really, really close to me is Puri Jagannath, my first director. There's never a dull moment. ಅಂದರೆ ಅಟ್ಲೀಸ್ಟ್ ಒಂದು ಫಾರ್ವರ್ಡ್ ಆದರೂ 1-2 ದಿವಸಕ್ಕೆ ಒಂದು ಸರ್ತಿ ಕಳಿಸ್ತಾರೆ. ಸೊ ವಿ ವೆರಿ ಕ್ಲೋಸ್. ಕಾನ್ವರ್ಸೇಷನ್ಸ್ ಆರ್ ಲೈಕ್ ವಾಟ್? ಬಿಕಾಸ್ ವಿ ಆರ್ ಕ್ಯೂರಿಯಸ್. హాయ్, ఎలా ఏం చేస్తున్నావు, ఇప్పుడే చేస్తున్నావు, ఆర్ యూ కమింగ్ టు బెంగళూరు టు మీట్ మీ, వాట్ ఆర్ యూ డూయింగ్ నౌ, వి టాక్ అబౌట్ ఎవ్రీథింగ్. Seriously? Yeah. Because it's not any ಲೆಕ್ಕಾಚಾರದ friendship. This is genuine alva. Yeah. So, care and concern is seen more antira. Puri is like family. Like he's very close to Prem also. Like Prem ಬಾಂಬೆಗೆ ಹೋಗ್ತಾ ಇರ್ತಾರೆ ರೆಕಾರ್ಡಿಂಗ್ ಎಲ್ಲ. ಸೊ ಪ್ರೇಮ್ ಅವ್ರ ಮನೆಗೆ ಹೋಗಿ ಊಟ ಎಲ್ಲ ಮಾಡ್ಕೊಂಡ್ ಬರ್ತಾರೆ. So they're very close. ಅದು ಬಿಟ್ಟರೆ ಜಗಪತಿ ಬಾಬು is very close to me. He's a really, really dear friend. In fact, for Robert, I don't know, a lot of people have known this, but I told Tarun to speak to Jagpati about it. That's when Jagpati came on board for Robert. Casting ಎಲ್ಲ ಮಾಡ್ತೀರಾ? No, Chichi, not like that. ಅಲ್ಲ ಅಂದ್ರೆ ಫ್ರೆಂಡ್ಶಿಪ್ ಲೆವೆಲ್ ಅಲ್ಲಿ No, it was not like that. Like Tarun, I just called him and he said, Jagpati, you'll talk to him. Jagpati was on board. He's very sweet, yeah. A very, very close friend of mine. Ravi is a good friend of mine. There are so many more friends I have. I think these are the closest, if you ask me. Too much respect for Anna. Nange, if there is someone who I really look up to in the industry, it'll be Shivana. I think he's extremely wonderful. And ಅವ್ರ ಹತ್ರ ಮಾತಾಡಿದಾಗೆಲ್ಲ I don't even remember that there was a gap. Like, ಮೊನ್ನೆ ತಾನೇ ಸಿಕ್ಕಿದ್ದೀವಿ ಆ ಥರ ಅನಿಸುತ್ತೆ. I think he's very close to me.
Yeah, if I'm forgetting somebody, somebody's going to shout at me. No worries. At what point ನಿಮಗೆ ಈ ಐ ಡೋಂಟ್ ನೋ ಇಫ್ ಯು ಐಮ್ ಶೋರ್ ನೀವು ಕೇಳಿರ್ತೀರಾ ಈ ರಮ್ಯಾ ರಕ್ಷಿತಾ ಅಂತ ಇದು ಇವತ್ತು ಹೆಂಗೆ ಕೆಲವು ಸತಿ ಫ್ಯಾನ್ ವಾರ್ಸ್ಗಳಂತ ಇದೆಲ್ಲ ಹಂಗೆ ಕ್ರಿಯೇಟ್ ಆಗೋದಾ ಅಥವಾ ಇಟ್ಸ್ ಲೈಕ್ ವಾಟ್ ಹ್ಯಾಪನ್ಸ್ ಇನ್ ಐ ಡೋಂಟ್ ನೋ ಹೌ ದಿಸ್ ವಾಸ್ ಕ್ರಿಯೇಟೆಡ್. ಆನೆಸ್ಟ್ಲಿ ನನ್ನ ಕಡೆಯಿಂದ ಏನೂ ಆಗಿಲ್ಲ. I never had a rivalry. But I remember that it used to be very difficult. The times were very bad, if I can say that. And I remember there used to be times when producers used to come to me, and if I would say no, they would go to her. If she would say no, they would come to me. Oh, I think ಇದೆಲ್ಲ ಒಂದು ಕಡೆ ಅದೇನೋ ಒಂಥರಲ್ಲ ಗೊತ್ತಿಲ್ದಂಗೇನೋ ಇಂಡೈರೆಕ್ಟ್ಲಿ ಒಂದು ಇದಕ್ಕೆ ಮೇ ಬಿ ದಾರಿ ಮಾಡಿಕೊಟ್ಟಿರ್ಬೋದಾ ಅಥವಾ ಅಸಂಪ್ಷನ್ಸು ಮಧ್ಯದಲ್ಲಿ ಏನೇನೋ. ಸೊ ಓಕೆ, ಬಟ್ ಟುಡೇ ವೆನ್ ಯು ಲುಕ್ ಬ್ಯಾಕ್ ದರ್ ಇಸ್ ಅ ಸೇಯಿಂಗ್, ಯಾವುದೇ ಡಿಫಿಕಲ್ಟ್ ಸಿಚುವೇಶನ್ನು ನೀವು ಫಸ್ಟ್ ದಿವಸ ನೋಡಿದಾಗ ಇಷ್ಟು ದೊಡ್ಡದು ಕಾಣುತ್ತೆ, ಇನ್ನೊಂದು ವಾರ ಬಿಟ್ಟು ನೋಡಿದ್ರೆ ಇಷ್ಟು ಕಾಣುತ್ತೆ. ನಾನು ಆ್ಯಕ್ಚುಲಿ ಇವತ್ತು ಇಫ್ ಐ ಥಿಂಕ್ ಅಬೌಟ್ ದಟ್ ಟೈಮ್ ವೇರ್ ಇಟ್ ವಾಸ್ ರಮ್ಯಾ or me, or I feel that whole journey would have been so incomplete without that fight, alva. Maybe we wouldn't have achieved so much if we didn't have that in our head that we have to do it anta. But it's not healthy to be like that. ಪರ್ಸ್ನಲ್ ಇದ್ರಲ್ಲಿ ನೋಡಿದಾಗ not healthy. ಹೌದು. ಸೊ what are you getting? I think actors are more calmer now, more friendlier now. Avaga I think there was more of a competition, I think. But it's not a good space to be in. ಆಲ್ಸೋ ಅವತ್ತು ಸೋಷಿಯಲ್ ಮೀಡಿಯಾ ಇರಲಿಲ್ಲ. ನಿಮ್ಮ ಸೈಡ್ ಆಫ್ ದ ಸ್ಟೋರಿನ ಆನ್ ದ ಫೇಸ್ ಆಚೆಗೆ ಹಾಕೋಕ್ಕಾಗಿರಲಿ ಅಥವಾ ವಾಟ್ ಮೀಡಿಯಾ ಯೂಸ್ ಟು ಪ್ರೊಜೆಕ್ಟ್. I remember one of the yellow journalism tabloids gave me a call and they said ಅವಳು ನಾಳೆ ಬೆಳಗ್ಗೆ ಒಂದು ಆರ್ಟಿಕಲ್ ಬರ್ತಾ ಇದೆ where she said that you just drop your pallu at the sound of action. She's like that anta. So I remember they used to say that and write about it, and they said, what do you want to say about it? And ನಾನು ಹೇಳ್ತಿದ್ದೆ, I don't want to say anything about it. It's okay. You want to go ahead and print it. But that time of it was really irritating, if I can say that. After a certain time, I think when I stopped working in films, and got married, after a few years, I think we ended up talking and things were better. ask ಅದಕ್ಕೆ ಏನಾದ್ರು ಒಂದು ಕ್ಲೋಜರ್ ಸಿಕ್ತಾ? Closure, obviously. I think ತುಂಬಾ ವರ್ಷಗಳಾದ್ಮೇಲೆ I think she sent me something on my birthday, and then she was here for a while, and then we spoke on the phone. I called her, I think the last time when her pet died. ನಿಮ್ಗೆ ಗೊತ್ತಲ್ಲ, ಏನಾದರೂ ಆದರೆ I'll be the first one to pick up a phone and talk. ಆದರೆ it can be anybody. ಆ ಥರ ಎಲ್ಲ ನನ್ನ ತಲೆಯಲ್ಲೆಲ್ಲ ಇಟ್ಕೊಳ್ಳೋದೇ ಇಲ್ಲ. So I think our dog, when it passed on, I think I gave her a call and gave her my condolences, because I knew her dog was very close to her. And you know how you are also dog lover, dog mom. What ನಿಮ್ಮ sun sign ಏನು? I'm an Aryan. But I don't believe in sun signs. I believe in moon signs more. So ಜಾತಕ ಪ್ರಕಾರ ನನಗೆ ಜಾತಕ ಅನ್ನೋದು ತುಂಬ ನಂಬಿಕೆ ಇದೆ. I believe in the whole culture. Yes. Coming back now, one turning point. ನಿಮ್ಮ ಮದುವೆ ಇಡೀ ಊರಿಗೆ ಒಂಥರ ಟಿವಿ ಚಾನಲ್ಗೆ ಒಂದು ಆಲ್ಬಮ್ ಅದು ರಾಜರಾಜೇಶ್ವರಿ ನಗರ ಎಲ್ಲ ಸಾರಿ ದಟ್ ಹ್ಯೂಜ್ ಚೌಲ್ಟ್ರಿ ಅಲ್ಲಿ ಯಾರು ಬಂದಿದ್ದೇನು. ಅದು ಮದ್ವೆ ಇರಲಿಲ್ಲ, ಅದು ಇಟ್ ವಾಸ್ ಜಾತ್ರೆನು. ಅದು ಮದ್ವೆ ಅಂತ ಹೇಳೋದು ಜಸ್ಟ್ nobody should get married like that, Rashmi. ಇತ್ತೀಚೆಗೆ ಐ ಸಿ ಲಾಟ್ ಆಫ್ ಪ್ರೈವೇಟ್ ವೆಡ್ಡಿಂಗ್ಸ್ ಅಲ್ವಾ, ತುಂಬ ಕಾಮ್ ಆಗಿ ಫಸ್ಟ್ ಸರ್ಕಲನ್ನು ಕರೆದು ಪ್ರೀತಿಯಿಂದ ಯು ರಿಮೆಂಬರ್ ಎವ್ರಿಥಿಂಗ್. ಒಂದು ತಾಳಿ ಕಟ್ಟಿರೋದ್ರಿಂದ, ಒಂದು ಕಾಲುಂಗುರ ಹಾಕಿರೋದ್ರಿಂದ, ಎಕ್ಸ್ಚೇಂಜಿಂಗ್ ವಾವ್ಸ್, ವರಮಾಲೆ ಎಲ್ಲ ಜ್ಞಾಪಕ ಇರುತ್ತೆ. ನಮಗೆ ಹೆಂಗಿತ್ತು ಅಂದರೆ ಮಾವ ಹುಡುಗಿ ಕರ್ಕೊಂಬರ್ಬೇಕಲ್ವಾ, ಮಾವನೇ ಇರಲಿಲ್ಲ. He was missing because there was so many police. And ಯಾರಾದರೂ ಗೇಟ್ ಹತ್ರ ನಮ್ಮ ಮಾವ ಎಲ್ಲ ಆಚೆ ಹೋಗಿದ್ರು ಏನೋ ತಗೋಬರೋಕ್ಕೆ, ಒಳಗಡೆ ಬಿಡ್ತಾ ಇಲ್ಲ ಪೊಲೀಸ್. ಹೀ ಸೇಯಿಂಗ್, ನಾನು ಅವ್ರ ಮಾವ ಒಳಗಡೆ ಬಿಡಿ, ತುಂಬ ಜನ ಬರ್ತಾರೆ ಮಾವಾಗಿವೆ ಅಂದ್ಕೊಂಡು, ಅದೆಲ್ಲ ಬಿಡೋಕ್ಕಾಗುತ್ತಾ ಅಂತ ಹೇಳ್ತಾ ಇದ್ದಾರೆ ಅವರು. ದೆನ್ ಯಾರಿಗೋ ಕಳಿಸಿ ಗೇಟ್ ಓಪನ್ ಮಾಡಿಸಿ ಅವ್ರು ಕರ್ಕೊಂಬಂದು ಆಮೇಲೆ ಮಂಟಪಕ್ಕೆ ಹೋಗಿದ್ದಾಯಿತು. ಸೋ ಮಚ್ ಟ್ರಾಮಾ ದಟ್ ಇಸ್ ನಾಟ್ ಅ ಮ್ಯಾರೇಜ್, ದಟ್ ಇಸ್ ಸ್ಕೇರಿ. ಅಷ್ಟು ಬಿಗ್ ಆಗ ಕಾರಣ ಪ್ರೇಮ್. ಯಾವತ್ತು ಏನು ಸಣ್ಣದಾಗಿ ಮಾಡಿದ್ದಾರೆ ಅವರು. ಇಟ್ಸ್ ನಾಟ್ ಪಾಸಿಬಲ್ ರಶ್ಮಿ. ಏನು ಮಾಡಿದ್ರು ಪ್ರೇಮ್ ಹ್ಯಾಸ್ ದಿಸ್ ಥಿಂಗ್ ಆಫ್ ಸೇಯಿಂಗ್ ದೊಡ್ಡದಾಗಿ ಮಾಡಬೇಕು, ಸಿನಿಮಾಗಳು ದೊಡ್ಡದಾಗಿರಬೇಕು.
ಅದಕ್ಕೆ ಅವಾಗ ಏನಾದರೂ ಮಾತಾಡ್ತಿರುವಾಗ ಪಾಪ ತಪ್ಪುಗಳು ಮಾಡೋದು ತುಂಬ ಜಾಸ್ತಿ ಅವರು. ಬಿಕಾಸ್ ಅವ್ರ ತಲೆಯಲ್ಲಿ ಎವ್ರಿಥಿಂಗ್ ಈಸ್ 70 mm. ಸೊ ಅವ್ರು ಅದೇ ಥರ ಯೋಚನೆ ಮಾಡ್ತಿರ್ತಾರೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ತಿದ್ಕೊಂಡು ನಿಧಾನಕ್ಕೆ ಮಾತಾಡಿ ಅಂತ ಹೇಳೋದು ನಾನು. ಬಟ್ ಐ ಥಿಂಕ್ ಹೀ ಈಸ್ ವೆರಿ ಎಂಥೂಸಿಯಾಸ್ಟಿಕ್ ಅಬೌಟ್ ಲೈಫ್. ಅದಕ್ಕೆ ಅವರು ಐ ಥಿಂಕ್ ಹಿ ಮೇಕ್ಸ್ ಅ ಲಾಟ್ ಆಫ್ ಮಿಸ್ಟೇಕ್ಸ್. ಲೈಕ್ 6 ಜನ ಹೀರೋಗಳು ಆ್ಯಂಡ್ ದೆನ್ ಹಿ ಡಸನ್, ಬಿಕಾಸ್ ಅವ್ನು ಮಂಡ್ಯದಿಂದ ಇರೋದು, ಅವ್ನಿಗೆ 6 ಹಾರು ಹೇಳಕ್ಕೆ ಬರಲ್ಲ, ಅದ್ರ ಬಗ್ಗೆ ಹಾಡು ಮಾಡಿದ್ರೆ ಐ ಆಮ್ ಸೋ ಹ್ಯಾಪಿ ಫಾರ್ ದ ಟೀಮ್. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್ ಹಿ ಮೇಕ್ಸ್ ಅ ಲಾಟ್ ಆಫ್ ಮಿಸ್ಟೇಕ್ಸ್ ಲೈಕ್ ದ್ಯಾಟ್. ಆ್ಯಂಡ್ ನಾವೆಲ್ಲ ಮನೇಲಿ ಕೂತ್ಕೊಂಡು ವಿ ಲೈಕ್ ಗಾಡ್ ಜಸ್ಟ್ ಹೋಪ್ ಹಿ ಡಿಂಟ್ ಸೇ ದ್ಯಾಟ್ ಅಂತ. ಬಟ್ ದೆನ್ ಇಟ್ ಹ್ಯಾಪನ್ಸ್. ಆ್ಯಂಡ್ ದೆನ್ ವಿ ಆಲ್ ಯಾವಾಗಾದರೂ ಊಟ ಮಾಡುವಾಗ ಆಚೆ ಹೋದಾಗ ವಿ ಆಲ್ ಲಾಫ್ ಅಬೌಟ್ ಇಟ್ ಆ್ಯಂಡ್ ಇಟ್ಸ್ ಡನ್ ಅಂಡ್ ಡಸ್ಟೆಡ್. But the beautiful thing about you is you accept people and everything about them so nicely and so gracefully without trying to ಇಲ್ಲ ಇದು ಹಿಂಗೆ ಅದಂಗೆ ಪ್ರೀಕನ್ಸೀವ್ಡ್ ಏನೇನೋ. ರಶ್ಮಿ, ನನಗೆ ತುಂಬ ಕೋಪ ಬರೋದು ಯಾರಾದರೂ ನನ್ನ ಬಗ್ಗೆ ಮಾತಾಡಿದಾಗ ನಂಗೆ ಕೋಪ ಬರಲ್ಲ. ನಾನು ತುಂಬ ಆರಾಮಾಗಿ ಕ್ಯಾಶುವಲಾಗಿ ಅಂತ ಹೋಗ್ತಾ ಇರ್ತೀನಿ ನಾನು. ಪ್ರೇಮ್ ಬಗ್ಗೆ ಯಾರಾದರೂ ಮಾತಾಡಿದಾಗ, ಬಿಕಾಸ್ ಐ ನೋ ಹಿಸ್ ಇಂಟೆನ್ಷನ್ಸ್ ಆರ್ ನಾಟ್ ಬ್ಯಾಡ್. ಈಸ್ ಅ ಫ್ಯಾಂಟಾಸ್ಟಿಕ್ ಸೋಲ್. He is so creative, no? There's a different thing, in my head about him. He's extremely... ಅಂದರೆ ಸಮ್ಟೈಮ್ಸ್ ನಂಗೆ ಫೋನ್ ಮಾಡಿಬಿಟ್ಟು ಹೀಲ್ ಸೇ, ಈ ಲಿರಿಕ್ ಚೆನ್ನಾಗಿದೆಯಾ, ಈ ಹಾಡು ಕೇಳು. ಅವ್ರು ಅರ್ಜುನ್ ಏನೋ ಮ್ಯೂಸಿಕ್ ಮಾಡ್ತಾ ಇರ್ತಾರೆ. ಲೈಕ್ ಎಸ್ಟರ್ಡೇ ಈ ಸೆಂಟ್ ಮಿ ಅ ವಿಡಿಯೋ, ಐ ವಿಶ್ ಐ ಕುಡ್ ಶೋ ಇಟ್ ಟು ಯು. ಬಟ್ ಈ ಥರ ದೇ ಆರ್ ಡೂಯಿಂಗ್ ಸಮ್ ರೆಕಾರ್ಡಿಂಗ್ ಇನ್ ಬಾಂಬೆ ಫಾರ್ KD. ಸೊ ಇಫ್ ಹಿ ಲೈಕ್ ಸಮಥಿಂಗ್ ಹೀಲ್ ಗಿವ್ ಮಿ ಅ ಕಾಲ್ ಆ್ಯಂಡ್ ಸೇ, ಇದು ಕೇಳು, ಇದು ತುಂಬ ಚೆನ್ನಾಗಿದೆ, ನಿಂಗೆ ಇಷ್ಟ ಆಗುತ್ತೆ. ಆ್ಯಂಡ್ I don't think ನಮ್ಮ ಇಂಡಸ್ಟ್ರಿಯಲ್ಲಿ, if you ask me, I know there are a lot of writers and lot of beautiful music directors, but ನನ್ನ ಪ್ರಕಾರ ಪ್ರೇಮ್ gives the best music that touches people ಅಂತ ನಂಗೆ ತುಂಬ ಅನಿಸುತ್ತೆ. ಇದು ನನಗೆ ಮದುವೆ ಆಗಿರೋದ್ರಿಂದ ಅಲ್ಲ, ನನಗೆ ಮದುವೆ ಆಗೋದು ಮುಂಚೆಯಿಂದ ಕೂಡ I think he's very good with his music and his lyrics ಅಂತ. This is my personal opinion. I know a lot of people also have the same opinion about him. Also the albums are speaking ಅಲ್ವಾ. ಎಕ್ಸ್ಕ್ಯೂಸ್ ಮೀ ತಗೊಳ್ಳಿ, ನೀವು ಜೋಗಿ ತಗೊಳ್ಳಿ, ಜೋಗಯ್ಯ, ರಾಜು, ವಿಲನ್. ಸೊ ಯು ಥಿಂಕ್ ಅಲ್ಲಿ ಡೈರೆಕ್ಟರ್ ಒಳಗಡೆ ಒಂದು ಮ್ಯೂಸಿಷಿಯನ್ ಒಳಗೆ ವೀವ್ ಆಗಿ ಬಂದ್ಬಿಟ್ಟಿದ್ದಾರೆ ಅಂತ, ಅಂದ್ರೆ ಸೆನ್ಸ್ ಆಫ್ ನಾವೆಲ್ಲರೂ ನಮ್ಮ ಥಾಟ್ಸನ್ನು ನಾವು ಯಾವಾಗಲೂ ಪ್ರೊಜೆಕ್ಟ್ ಮಾಡ್ತೀವಿ ವಿತ್, ಅಂದರೆ ನಾನೀಗ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ, ಅಥವಾ ನಾವಿಬ್ಬರು ಒಂದು ಪರ್ಸನಲ್ ಕಾನ್ವರ್ಸೇಷನ್ ಮಾಡುವಾಗ ಯು ನೋ ವಾಟ್ ಐಮ್ ಥಿಂಕಿಂಗ್. ಐ ಥಿಂಕ್ ಹಿಸ್ ಥಾಟ್ಸ್ ಕಮ್ ವಿತ್ ಹಿಸ್ ಮ್ಯೂಸಿಕ್. ಅವ್ರು ಯಾವಾಗಲೂ ಅವ್ರ ಯೋಚನೆಗಳನ್ನು ಬಹುಶಃ ಲಿರಿಕ್ಸ್ ಮೂಲಕ ಹೇಳ್ತಾರೆ. ಆ್ಯಂಡ್ he is not my husband, Rashmi. He is my best friend. If there is something that I'm very upset about, I think the first person I'll probably go to is Prem, because he's really, really close to me as a friend. And I think the friendship is really strong. It's not like we're that's the foundation. Married. And but what point did you decide like Prem is a Prem of my life? So it was not like that. ಅಂದರೆ ಆ ಥರ ಇರಲಿಲ್ಲ. ನಂಗೆ ಅವ್ರು ಯಾರು ಅಂತ ಪರಿಚಯನೂ ಇರಲಿಲ್ಲ. ಅವ್ರ ಜೊತೆಗೆ ಕೆಲಸ ಕೂಡ ಮಾಡಿರಲಿಲ್ಲ ನಾನು. ಆ್ಯಂಡ್ ಅವ್ರು ತುಂಬ ವಿಚಿತ್ರವಾಗಿರೋರು ಯಾರು ಅಂದರೆ, ಫುಲ್ ಗುಂಗ್ರು ಕೂದಲು, ಹಿಂಗೆಂಗೋ ಬಟ್ಟೆ ಹಾಕೊಳ್ಳೋರು. ಆ್ಯಂಡ್ ನಾನು ಅವ್ರ ಇಂಟರ್ವ್ಯೂ ಎಲ್ಲ ನೋಡಿದಾಗ ಅನ್ಕೋತಿದ್ದೆ, ಏನು ಇವ್ರು ಹಿಂಗಿದ್ದಾರೆ ಅಂತ ತುಂಬ ಸಲ ಅಂದ್ಕೊಂಡಿದ್ದೀನಿ. ಬಟ್ ಆ್ಯಂಡ್ ನಾನು ಐ ವಾಸ್ ಫ್ರಮ್ ಮುಂಬೈ, ಐ ಹ್ಯಾಡ್ ಸ್ಟಡೀಡ್ ಹಿಯರ್. ಲೆಕ್ಕಾಚಾರನೇ ಇಲ್ಲ ಅದು. ಯಾರು ಅನ್ಕೋತಾರೆ ಎಲ್ಲರೂ, ಐ ಥಿಂಕ್ ವರ್ ಬೆಟ್ಟಿಂಗ್ ಆನ್ ಅವರ್ ಮ್ಯಾರೇಜ್, ಇಷ್ಟೇ ವರ್ಷ ಇದು ಬಾಳೋದು ಅಂತ. ಬಿಕಾಸ್ ದರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಥಾಟ್ ದ ಮ್ಯಾರೇಜ್ ಇಸ್ ನಾಟ್ ಗೋನ್ ಟು ವರ್ಕ್, ಬಿಕಾಸ್ ಯು ಆರ್ ಆಲ್ ನಾರ್ತ್ ಪೋಲ್, ಸೌತ್ ಪೋಲ್. ಎವ್ರಿಬಡಿ ಥಾಟ್ ದ ಮ್ಯಾರೇಜ್ ಇಸ್ ಗೋನ್ ಟು ಗೋ ಸೌತ್ ಓನ್ಲಿ. ನೋಬಡಿ ಥಾಟ್ ದಟ್ ಇಟ್ಸ್ ಎವರ್ ಗೋನ್ ಟು ಲೈಕ್. ಬಟ್ I've had my share of relationships, Rashmi. So ನನಗೆ when I met Prem was nothing like them. Prem was ತುಂಬ ಸಿಂಪಲ್ ಆಗಿದ್ರು, ಹಳ್ಳಿಯಿಂದ ಇದ್ದರು. ಯಾವ ಕಲ್ಮಶಗಳಿಲ್ಲ, ಯಾವ ಲೆಕ್ಕಾಚಾರಗಳಿಲ್ಲ. ಅಥವಾ ಎಲ್ಲರಿಗೂ ಲೈಫಲ್ಲಿ ಅದೆಲ್ಲ ಅಲ್ಲ. ನಾನು ಅವ್ರಿಗೆ ಮೀಟ್ ಮಾಡಿದಾಗ ನಿಮ್ಮ ಸ್ಟುಡಿಯೋ ಇದೆಯಲ್ಲ, ಅದಕ್ಕಿಂತ ಸಣ್ಣ ಮನೇಲಿರೋರು ಅವರು. ಇಷ್ಟೇ, ಬಹುಶಃ ಈ ಸ್ಟುಡಿಯೋಗೆ ಅರ್ಧ ಅನಿಸುತ್ತೆ. ನಮ್ಮ ಅಮ್ಮಂಗೆ ನಾನು ತೋರಿಸಿರ್ಲಿಲ್ಲ, ಮದುವೆ ಆಗಕ್ಕೆ ಬಿಡ್ತಿರ್ಲಿಲ್ಲ. ಬಾಡಿಗೆ ಮನೇಲಿರೋರು. ಆ್ಯಂಡ್ ತುಂಬ ನಂಗೆ ಇನ್ನೂ ನಾಪಕ ಇದೆ, ನಮ್ಮ ಅತ್ತೆ, ಶಿ ಇಸ್ ಅ ವಂಡರ್ಫುಲ್ ಸೋಲ್. ಅವ್ರ ಪಾಪ ನನಗೆ, ನಾನು ಅವ್ರ ಮನೆಗೆ ಹೋದರೆ ಬಾರವ್ವ ಅಂತ ಚಿತ್ರಾನ್ನ ಮಾಡಿಕೊಡೋರು. ಅವರು ನನಗೆ ಮಸೊಪ್ಪೆಲ್ಲ ತಿಂದು ಅಭ್ಯಾಸ ಇರುತ್ತೋ ಇಲ್ವೋ ಅಂದ್ಬಿಟ್ಟು ಚಿತ್ರಾನ್ನ ಮಾಡಿ ನಾವೆಲ್ಲ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಿದ್ವಿ.
ಮನೆ ಆಚೆ ಕಡೆ ಬಾತ್ರೂಮ್ ಇರೋದು. ವೆರಿ ಮಿಡಲ್ ಕ್ಲಾಸಾ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅದು. somehow at some point of time I thought so we were just seeing each other, ಡೇಟ್ ಮಾಡ್ತಾ ಇದ್ವಿ. ಒಂದು ದಿವಸ ಪ್ರೇಮ್ ಬಂದರೆ, ನನಗೆ ಆವಾಗ ಮದುವೆ ಆಗೋ ಯಾವ ಇಂಟೆನ್ಷನೂ ಇರಲಿಲ್ಲ. ಐ ಆಮ್ ಬೀಯಿಂಗ್ ವೆರಿ ಆನೆಸ್ಟ್ ಅಬೌಟ್ ಇಟ್. ಪ್ರೇಮ್ ಹೇಳಿದ್ರು, ಮನೆಗೆ ಬರ್ತಾ ಇದ್ದೀನಿ, ನಿಮ್ಮ ಅಮ್ಮನ ಹತ್ರ ಮಾತಾಡಬೇಕು ಅಂತ ಹೇಳಿದ್ರು. ಸರ್ ಏನು ಮಾತಾಡಬೇಕು, ಸಿನಿಮಾಕ್ಕೆ ಕೇಳಬೇಕಾ? ಬಿಕಾಸ್ ಅವ್ರು ಡಿರೆಕ್ಟ್ ಮಾಡ್ತಾಯಿದ್ರು. ಇದ್ರ ಇಲ್ಲ ಮಾತಾಡಬೇಕು, ಸುಮ್ಮನೆ ಮನೆಗೆ ಬರ್ತಾ ಇದ್ದೀನಿ. ಸೊ ಅವ್ರ ಮನೆಗೆ ಬಂದರು. ಆ್ಯಂಡ್ ನಮ್ಮ ಅಮ್ಮ ಇದ್ರು, ಅಂದರೆ ನಮ್ಮ ಅಜ್ಜಿ ಇದ್ರು, ಅವ್ರಿಗೆ ಅಮ್ಮ ಅಂತಲೇ ಹೇಳೋದು ನಾನು. ನಮ್ಮ ಅಜ್ಜಿಗೆ ಹೋಗ್ಬಿಟ್ಟು ಕಾಲು ನಮಸ್ಕಾರ ಮಾಡಿಬಿಟ್ಟು, ನಿಮ್ಮ ಮಗಳಿಗೆ ನಾನು ಮದುವೆ ಆಗಬೇಕು ಅಂತಿದ್ದೀನಿ, ಹ್ಞೂ ಅಂತ ಹೇಳಿದ್ರೆ ನಮ್ಮ ಅಮ್ಮಂಗೆ ಕರ್ಕೊಬರ್ತೀನಿ ಅಂತ ಹೇಳಿದ್ರು ಅವರು. ಐ ವಾಸ್ ಸ್ಟ್ಯಾಂಡಿಂಗ್ ಆನ್ ದ ಫಸ್ಟ್ ಫ್ಲೋರ್ ಆ್ಯಂಡ್ ಲುಕ್ಕಿಂಗ್ ಲೈಕ್ ದಿಸ್. ನಿಮಗೆ ಹೇಳಿಲ್ಲ, ಡೈರೆಕ್ಟಾಗಿ ಹೇಳಿ. ಹೌದು. ಆ್ಯಂಡ್ ಐ ವಾಸ್ ಲೈಕ್, ವಾಟ್ ಈಸ್ ಟಾಕಿಂಗ್? ಎಂಥ ಸೆನ್ಸೇ ಇಲ್ಲ. 1 ತಿಂಗಳಾಗಿಲ್ಲ, ಐ ಸ್ಟಾರ್ಟೆಡ್ ಡೇಟಿಂಗ್ ಹಿಮ್. ಬಟ್ ದೆನ್ ಮೈ ಗ್ರ್ಯಾಂಡ್ ಮದರ್ ಕೇಮ್ ಆ್ಯಂಡ್ ಟೋಲ್ಡ್ ಮಿ, ಒಳ್ಳೆ ಹುಡುಗ ಅನಿಸುತ್ತೆ, ನೋಡು ಮತ್ತೆ ಮದುವೆ ಆಗ್ತೆ ಅಂತ ಹೇಳಿದ್ರು. ಐ ಸೆಡ್, ಕಲ್ಚರ್ಸೇ ಮ್ಯಾಚ್ ಆಗಲ್ಲ. ಐ ಆಮ್ ಫ್ರಮ್ ಕುಂದಾಪುರ್, ಹಿ ಈಸ್ ಫ್ರಮ್ ಮಂಡ್ಯ. ಆಮೇಲೆ ಎಂಗೇಜ್ಮೆಂಟ್ ಆಗಿದ್ದ ದಿವಸ ಎಲ್ಲರೂ ಸೋ ಮೆನಿ ಹಳ್ಳಿಯವರೆಲ್ಲ ವೆರಿ ಸಿಂಪಲ್. ಅವ್ರ ಮನೆಯವರೆಲ್ಲ ತುಂಬ ಸಿಂಪಲ್ ಜನ. ಅವರೆಲ್ಲ ಬಂದು ಕೆಳಗಡೆ ಕೂತ್ಕೊಂಡಿದ್ರು. ಮೈ ಮದರ್ ಸೆಟ್, ವಿಲ್ ಯು ಅಡ್ಜಸ್ಟ್ ಆಗ್ತೀಯ ನೀನು ಇವ್ರ ಮನೆಯಲ್ಲಿ? ಆ್ಯಂಡ್ ದೆನ್ ದಟ್ಸ್ ವೆನ್ ಐ ಸ್ಟಾರ್ಟೆಡ್ ಗೆಟಿಂಗ್ ಸ್ಕೇರ್ಡ್, ಬಿಕಾಸ್ ಇಟ್ ಇಸ್ ಅ ಪ್ರಾಪರ್ ಗೌಡ ಹೌಸ್ ಹೋಲ್ಡ್, ಲೈಕ್ ದೆನ್ ಐ ಥಿಂಕ್ ಆ ಕಲ್ಚರ್ಸ್ ಮ್ಯಾಚ್ ಆಗೋಕ್ಕೆ ಸ್ವಲ್ಪ ಟೈಮ್ ಆಯಿತು. ಬಟ್ ಇವತ್ತು ಐ ಆಮ್ ಮೋರ್ ಆಫ್ ಹಿಮ್ ದೆನ್ ನಾನು ಕುಂದಾಪುರದವಳು ಇರ್ಬೋದು, ಬಟ್ ಐ ಫೀಲ್ ಲೈಕ್ ಅಟ್ ಈಸ್ ವಿತ್ ಪ್ರೇಮ್. ನಂಗೆ ಯಾವತ್ತೂ ಅವರು ಏನಕ್ಕೂ ಫೋರ್ಸ್ ಮಾಡಿಲ್ಲ ನನಗೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ಅವರೆಷ್ಟು ಊರಿಗೆ ಹೋಗ್ತಾರೆ ಅಂದರೆ, ನಮ್ಮದಲ್ಲಿ ತೋಟ ಇದೆ, ಹಸುಗಳೆಲ್ಲ ಇದೆ. ವಿ ಹ್ಯಾವ್ ಅಬೌಟ್ 100 ಗಿರ್ ಆ್ಯಂಡ್ ಸೇವಾಲ್ ಹಸುಗಳಿದೆ. ಐ ಥಿಂಕ್ ಸಂಕ್ರಾಂತಿ ಟೈಮಲ್ಲಿ ಕಿಚಾಯಿಸಿದಾಗ ನೋಡಿದ್ದೆ ನಾನು. ಅಲ್ಲಿ ಹೋಗೋದು ತುಂಬ ಇಷ್ಟ ರಶ್ಮಿ. ಇಟ್ಸ್ ಮೈ ಹ್ಯಾಪಿ ಪ್ಲೇಸ್. ನಮ್ಮ ಅತ್ತೆಗೆ ಅಲ್ಲೇ ಹಾಕಿದ್ದಾರೆ. ಆ್ಯಂಡ್ ನಂಗೆ ಅದು ನನ್ನ ಹ್ಯಾಪಿ ಪ್ಲೇಸ್, ಅದು ನನ್ನ ಲೈಫಲ್ಲಿ. ನಂಗೆ ಅಲ್ಲಿ ಹೋದರೆ ತುಂಬ ಕಾಮಾಗಿರ್ತೀನಿ. ಆ್ಯಂಡ್ ಐ ಹ್ಯಾವ್ ಬಿಕಮ್ ಮೋರ್ ಆಫ್ ದ್ಯಾಟ್. ಐ ಹ್ಯಾವ್ ಬಿಕಮ್ ಮೋರ್ ಆಫ್ ಅ ಪಾರ್ಟ್ ಆಫ್ ಹಿಮ್ ಬಿಕಾಸ್ ಆಫ್ ದ್ಯಾಟ್. ಆ್ಯಂಡ್ ಐ ಥಿಂಕ್ ವಿ ಜಸ್ಟ್ ಮ್ಯಾಚ್ಡ್. ಅವನು ತುಂಬ ಕಾಂಪ್ರಮೈಸ್ ಮಾಡಿದ್ದಾನೆ. ಲೈಕ್ ಅವನು ಹೀ ಈಸ್ ಕಮ್ ಟು ಅನ್ ಇಟಾಲಿಯನ್ ರೆಸ್ಟೋರೆಂಟ್ ಆ್ಯಂಡ್ ಈಟನ್ ಪಾಸ್ಟಾ ವಿತ್ ಮೀ ಆ್ಯಂಡ್ ಸೊ ಅವನ ಕಡೆಯಿಂದ ಆಲ್ಸೋ ಹಿ ಈಸ್ ಬೀನ್ ವೆರಿ ವೆರಿ ಕೈಂಡ್. So the base of ನಿಮ್ಮ ರಿಲೇಷನ್ಶಿಪ್, ಫ್ರೆಂಡ್ಶಿಪ್ ಬಿಟ್ಟರೆ ದರ್ ಇಸ್ ದ್ಯಾಟ್ ಥಿಂಗ್ ದ್ಯಾಟ್ ಯು ಬೋತ್ ಹ್ಯಾವ್, ಏನಂತೀರಾ, ಅದನ್ನು ಹೇಳದೇನೆ ಅದನ್ನು ಒಪ್ಕೊಂಡು ಅದನ್ನು ಕಾಪಾಡಿಕೊಂಡು ಇಷ್ಟು ದೂರ ಬಂದಿದ್ದೀರಾ. ಇನ್ ಅ ಮ್ಯಾರೇಜ್ ವಾಟ್ ಇಸ್ ವೆರಿ ಇಂಪಾರ್ಟೆಂಟ್. ನಮಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರಲಿಲ್ಲ ಅಂತ ಇಲ್ಲವೇ ಇಲ್ಲ ರಶ್ಮಿ. ತುಂಬ ಕಷ್ಟ ಇದೆ ಮ್ಯಾರೇಜ್ ಅನ್ನೋದು. ಆ್ಯಂಡ್ ಟು ಮೇಕ್ ಇಟ್ ವರ್ಕ್, ಇಫ್ ಎವ್ರಿಬಡಿ ಈಸ್ ಸೇಯಿಂಗ್ ನೋ ಮ್ಯಾರೇಜ್ ಇಸ್ ವೆರಿ ಈಸಿ, ಇಟ್ಸ್ ನಾಟ್. It's very difficult. Let's face it, yes. Two people coming together, alva. And it's not only two people coming together. Family, to be honest. Alva. One sala, it just takes more than just two people coming together. And marriage it's not been very easy. It's not been a joyride. But 17 ವರ್ಷ ಆದಮೇಲೆ it feels like it was worth it. It's been beautiful. ಅಂದರೆ ಪ್ರೇಮ್ ಹ್ಯಾಸ್ ನೆವರ್, ಒಂದು ದಿವಸ ಕೂಡ ನಾನು ಫೋನ್ ಹಿಂಗೆ ಎತ್ತಿ ಹಿಂಗೆ ಒಂದು ಮೆಸೇಜ್ ಚೆಕ್ ಮಾಡಿಲ್ಲ, ಯಾರು ಮಾಡ್ತಾ ಇದ್ದಾರೆ. ಅವ್ರ ಫೋನ್ ಚೆಕ್ ಮಾಡೋದಾಗಿಲ್ಲ, ನಾನು ಮಾಡಲ್ಲ, ಅವರು ಮಾಡಲ್ಲ. ವಿ ಗಿವ್ ಈಚ್ ಅದರ್ ಆ ಸ್ಪೇಸ್ ವಿಚ್ ಇಸ್ ಸೋ ಇಂಪಾರ್ಟೆಂಟ್. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್, ಹಿ ಈಸ್ ಬೀನ್ ವೆರಿ ರೆಸ್ಪೆಕ್ಟ್ಫುಲ್. ಐ ಥಿಂಕ್ ರೆಸ್ಪೆಕ್ಟಿಂಗ್ ಯುವರ್ ವೈಫ್ or your partner or your friend is very important. And especially ಅದು ಹೆಣ್ಮಕ್ಳು ಗಂಡ್ಮಕ್ಳು ಅಂತಲ್ಲ, ಯೂಶ್ವಲಿ ರೆಸ್ಪೆಕ್ಟಿಂಗ್ ಅ ವುಮನ್ is a very very good thing. And a lot of men don't know how to do that. True. Talking about ನಿಮ್ಮ DP now, I mean, since so nicely ಒಂದಷ್ಟು ವಿಚಾರಗಳನ್ನು ಆಚೆಗೆ ಹಾಕ್ತೀರಾ, ಕೆಲವು ವಿಚಾರಗಳಲ್ಲಿ ನಂಬಿಕೆ ಅಂತ ಬಂದಾಗ ಒಂದು ನಮ್ಮ ಜೊತೆಗಿರೋ ಪಾರ್ಟ್ನರ್ ಒಂದಾದರೆ, ಈ ಕಡೆ ದೇವರು ಮೂಕಾಂಬಿಕೆ ತಾಯಿ, ನಿಮ್ಮ DP ಮೂಕಾಂಬಿಕೆ ತಾಯಿನ ಅದು ಕಟೀಲ್ ದುರ್ಗಾ ಪರಮೇಶ್ವರಿ. ಕಟೀಲ್ ದುರ್ಗಾ ಪರಮೇಶ್ವರಿ. ಸೊ ಇವರ ದೇವಿ ಭಕ್ತೆ. ನಮ್ಮ ಮಮ್ಮಿ ಮನೆ ದೇವರು ಇಸ್ ಮೂಕಾಂಬಿಕೆ, ಕೊಲ್ಲೂರು ಮೂಕಾಂಬಿಕೆ. ನನಗೆ ಇಷ್ಟ ದೇವತೆ ದುರ್ಗಾ ಪರಮೇಶ್ವರಿ, ಕಟೀಲ್ ದುರ್ಗಾ ಪರಮೇಶ್ವರಿ. ಒಂದೊಂದು ದೇವರು ತುಂಬ ಒಲ್ದು ಬರುತ್ತೆ ಅಂತೀವಲ್ವಾ, ನನಗೆ ದುರ್ಗಾ ಪರಮೇಶ್ವರಿ ತುಂಬ ಒಲ್ದು ಬಂದಿದ್ದಾರೆ.
ತುಂಬ ಗಾಡ್ ಫಿಯರಿಂಗಾ, ಲವಿಂಗಾ? ನನಗೆ ಆ ಜಾಗದಲ್ಲಿ ನಾನು ದುರ್ಗಾ ಪರಮೇಶ್ವರಿ ಕಟೀಲ್ಗೆ ಹೋದರೆ ಎಲ್ಲರೂ ಹಿಂಗೆ ಆರತಿ ಮಾಡಿಬಿಟ್ಟು ದರ್ಶನ ಮಾಡಿಬಿಟ್ಟು ಆಚೆ ಬಂದುಬಿಡ್ತಾರೆ. ನಾನು ಅಲ್ಲಿ ಕೂತ್ಕೊಂಡಿರ್ತೀನಿ 1 hour ಸುಮ್ಮನೆ. ಐ ಜಸ್ಟ್ ಸಿಟ್ ದೇರ್, ಐ ಮೆಡಿಟೇಟ್, ಐ ಜಸ್ಟ್ ಕೀಪ್ ಟೆಲಿಂಗ್ ಹರ್ ನೇಮ್. ಇಟ್ ಜಸ್ಟ್ ಬ್ರಿಂಗ್ಸ್ ಮಿ ಅ ಲಾಟ್ ಆಫ್ ಕಾಮ್ನೆಸ್. ನಂಗೆ ಊರಿಗೆ ಹೋಗೋದು ತುಂಬ ಇಷ್ಟ. ಅಂದರೆ ನಾನು ಸಣ್ಣವಳಿದ್ದಾಗ ನನಗೆ ತುಂಬ ಫಾಂಡ್ ಮೆಮರೀಸ್ ಇರೋದೇ ಕುಂದಾಪುರದಲ್ಲಿ. there's a ಬ್ಯೂಟಿಫುಲ್ ಕನೆಕ್ಟ್ ದೇರ್. ಅಂದರೆ ನಮ್ಮದು ಮನೆ ಅಕ್ಕಪಕ್ಕ ಎಲ್ಲ ನಮ್ಮ ಕಸಿನ್ಸು ಅವ್ರು ಇವರೇ ಇರ್ತಾರೆ. ನನಗೆ ಫ್ಯಾಮ್ಲಿ ಅನ್ನೋದು 2 ಕಡೆಯಿಂದ ಇಲ್ಲ ರಶ್ಮಿ. ಅಂದರೆ ಅಪ್ಪಾಜಿ ಕಡೆಯಿಂದ ಓನ್ಲಿ ಡ್ಯಾಡ್, ಮೈ ಕಸಿನ್ಸ್ ಆರ್ ಇನ್ ಅಮೇರಿಕಾ. ಅಂದರೆ ಅವರು ಹಾರ್ಡ್ಲಿ ಸಿ ದೆಮ್ ಬಿಕಾಸ್ ಇರ್ ಇನ್ ಅಮೇರಿಕಾ. ಮಮ್ಮಿ ಕಡೆಯಿಂದ ಐ ಥಿಂಕ್ ಇಟ್ಸ್ ಓನ್ಲಿ ದೊಡ್ಡಮ್ಮ ಆ್ಯಂಡ್ ಮೈ ಮಾವ. this is a drawback of being in a broken marriage. You don't get to see a lot of your family, and whatever little love you get from your family, you want to grab it. ಅಲ್ವಾ? ಸೊ ಅಲ್ಲಿ ಹೋದಾಗ ಆ ಸೀಕಂಚಿ ಹಣ್ಣು ಅಂದರೆ ಚಕೋತ, ಸೀಕಂಚಿ ಮರ ನಮ್ಮ ಮನೆ ಮುಂದೆ ಇರೋದು. ಸೊ ಅಲ್ಲಿ ಆ ಬಾವಿ, ನಮ್ಮ ಭಾಷೆ, ನಮ್ಮ ಕನ್ನಡ ಬೇರೆ ಥರ ಇರುತ್ತಲ್ವಾ. ಕುಂದಾಪುರ ಕನ್ನಡ ಇಸ್ ವೆರಿ ಫೇಮಸ್. ಸೊ ಅಲ್ಲಿ ಹೋದಾಗ ನಮ್ಮ ಭಾಷೆ ಇರ್ಬೋದು, ಅಥವಾ ನಮ್ಮ ಜನ ಇರ್ಬೋದು, ಅಥವಾ ಯಾವುದೋ ಒಂದು ಸಣ್ಣ ಹೋಟ್ಲಲ್ಲಿ ಕೂತ್ಕೊಂಡು ಶೆಟ್ಟಿ ಲಂಚ್ ಹೋಮಲ್ಲಿ ಮೀನು ತಿನ್ನೋದೇ ಇರ್ಬೋದು, ಅಥವಾ ಅಲ್ಲಿ ಮಜ್ಜಿಗೆ ದೋಸೆ ಅಂತ ಮಾಡ್ತಾರೆ. ಮಜ್ಜಿಗೆ ದೋಸೆ? ಇಟ್ಸ್ ರಿಯಲಿ ಟೇಸ್ಟಿ. ಅದು ಶೆಟ್ಟಿ ಲಂಚ್ ಹೋಮಲ್ಲೇ ಮಾಡ್ತಾರೆ. ಅದು ಟ್ರೈ ಮಾಡ್ತೀನಿ. ಇವತ್ತು ಸಕ್ಕದಾಗಿ ಮಾಡ್ತಾರೆ. ಸೊ ಅದು ತಿನ್ನೋದಿರ್ಬೋದು. ನನ್ನ ಕಸಿನ್ಸ್ ಜೊತೆ ಒಂದು 10 ನಿಮಿಷ, ಅಂದರೆ ನನ್ನ ಕಸಿನ್ಸ್ ಇಲ್ಲ ಮಾವಂದಿರಿದ್ದಾರೆ ಅಲ್ಲಿ, ಸೊ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋದಿರ್ಬೋದು. ಇಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ಫೀಲಿಂಗ್ ಇನ್ ದ ವರ್ಲ್ಡ್. ಅಮೇಝಿಂಗ್ ಹೌ ಯು ಕೀಪ್ ಫ್ಯೂ ಥಿಂಗ್ಸ್ ವೆರಿ ಕ್ಲೋಸ್ ಟು ಯುವರ್ ಹಾರ್ಟ್. ಆ್ಯಂಡ್ ಅದೆಲ್ಲ ಎಷ್ಟೇ ಟೈಮ್ ಚೇಂಜ್ ಆದರೂ ಬದಲಾಗ್ತಾ ಇಲ್ಲ. ಅದು ಸುಮ್ಮನೆ ಅದು ಕುಂದಾಪುರದಲ್ಲಿ ಸುಮ್ಮನೆ ಒಂದು ಡ್ರೈವ್ ಹಿಂಗೆ ಹೋದರೆ ಐ ಫೀಲ್ ಕಾಮ್, ಲೈಕ್ ಇದು ನನ್ನ ಜಾಗ ಅಂತ ಅನಿಸುತ್ತೆ. ಬಟ್ ಐ ಥಿಂಕ್ ಐವ್ ಕನೆಕ್ಟೆಡ್ ಲೈಕ್ ದ್ಯಾಟ್ ವಿತ್ ಮದ್ದೂರು ಆಲ್ಸೋ. ನಾವು ಮದ್ದೂರಲ್ಲಿ ಕೂಡ ಈಗ ಹೋದರೆ ಆವಾಗ ಅಂದರೆ ವಾರಕ್ಕೆ ಒಂದ್ಸಲ ಅಂತೂ ಇದ್ದೇ ಇರ್ತೀನಲ್ಲಿ. ಹಾಂ, ಅಂದರೆ ನಂಗೆ ಆ ಹಸುಗಳು ತುಂಬ ಇಷ್ಟ. ಸೊ ಅವ್ರಗಳ ಜೊತೆ ಬೇರೆ ಮೈಸೂರು ರೋಡು ದಶಪಥ ರೆಡಿ ಆಗಿದೆ, ಜುಯಿ ಅಂತ ಹೋಗ್ಬಿಡ್ತೀರಾ, 1 hour ಅಲ್ಲಿ ವಿಲ್ ಬಿ ದೇರ್. ಬಟ್ ಹಳ್ಳಿಗೆ ಹೋಗೋದು ಅಂದರೆ ನಂಗೆ ಜನರಲಿ ತುಂಬ ಇಷ್ಟ. ಐ ಲೈಕ್ ಸ್ಮಾಲ್ ಟೌನ್ಸ್ ಬೆಟರ್ ದೆನ್ ದ ಸಿಟೀಸ್ ರಶ್ಮಿ. ಐ ಕನೆಕ್ಟ್ ಮೋ. ಅಂದರೆ ಮಂಗಳೂರಿಗೂ ಹೋದಾಗ ಕಟೀಲ್ಗೆ ಹೋಗಿ ಕೊರಗಜ್ಜ ಹತ್ರ ಹೋಗಿ ಬಂದರೆ ಓಕೆ, ಇನ್ನು 3 ತಿಂಗಳು ಯೋಚನೆ ಮಾಡೋಂಗಿಲ್ಲ, ಅವಳಿದ್ದಾಳೆ ನನ್ನ ಹಿಂದೆ ಅಂತ ಅನಿಸುತ್ತೆ. ಸೊ ನೈಸ್. ನಾನು ಈ ಶೋ ಶುರು ಮಾಡಬೇಕಾದ್ರೆ ಕೊರಗಜ್ಜಂಗೆ ಹೋಗಿ ನಾನು ಕೇಳ್ಕೊಂಡಿದ್ದೆ, ನಾನು ಈ ಥರ ಒಂದು ಶೋ ಮಾಡಬೇಕು, ಇಟ್ ಈಸ್ ಗೋನ್ ಬಿ ವೆರಿ ಡಿಫ್ರೆಂಟ್, ನಾನು ಕರೆದವರೆಲ್ಲ ಬರಬೇಕು ಅಂತ ಬೀಡ ಚಕ್ಲಿ ಎಲ್ಲ ಇಟ್ಟು ಸತ್ಯ ಬಂದಿದ್ದೆ. ಫೆಬ್ರವರಿ 10th or 9th ಅಷ್ಟರೊಳಗೆ. ಇವಾಗ ನಾವಿನ್ನೂ ಏಪ್ರಿಲಲ್ಲಿದ್ದೀವಿ. ಶಕ್ತಿ ಇದೆ ಅಲ್ವಾ? ನಾನು ಅವತ್ತು ಇನ್ಫ್ಯಾಕ್ಟ್ ಐ ಹ್ಯಾಡ್ ಮೈ ಪೀರಿಯಡ್ಸ್. ಅಯ್ಯೋ, ನಾನು ಒಳಗೂ ಹೋಗಿಲ್ಲ. ನಾನು ಡ್ರೈವರ್ನ ಕೇಳಿದೆ ಇದು ಹೇಗೆ ಹೋಗೋಂಗಿಲ್ಲ, ಬಿಕಾಸ್ ನಮಗೆ ಅಲ್ಲಿದು ಗೊತ್ತಿಲ್ಲ. 6 ಗಂಟೆ ಮೇಲೆ ಹೆಣ್ಮಕ್ಳು ದೈವಸ್ಥಾನದ ಒಳಗಡೆ ಕೂಡ ಹೋಗಂಗಿಲ್ಲ. ನಾನು ಅದಕ್ಕೆ ಏನು ಮಾಡಿದೆ, ಅವ್ರಿಗೆ ಹೇಳಿದೆ ನಂಗೆ ಗೊತ್ತಿಲ್ಲ ಹೇಗೆ, ಅವೆಲ್ಲ ಎಂತ ಇಲ್ಲ, ನಿಮಗೆ ನಿಮ್ಮ ಮನಸ್ಸಿಗೆ ಎಂಥದ್ದು ಅಂತ ಹಂಗೆ ಮಾಡಿ ಸರಿ ಮಾಡಿ ಅಂದರೆ. ನಾನು ಅಫ್ಕೋರ್ಸ್ ನಮ್ಮ ತಾಯಿ ಈಸ್ ಹೊಯ್ಸಲ್ ಕರ್ನಾಟಕ ಬ್ರಾಹ್ಮಣ, ನಮ್ಗಳಿಗೆಲ್ಲ ಮನೆಯಲ್ಲಿ ದೇವರು ದಿಂಡ್ರು ಆ ಥರ ಅಪ್ಬ್ರಿಂಗಿಂಗ್ ಈ ಥರ ಎಲ್ಲ ಹೋಗ್ಬಾರ್ದು. ನಾನು ಆಚೆ ನಿಂತ್ಕೊಂಡು ಅಲ್ಲೇ ಇವರೇ ನನ್ನ ಪರವಾಗಿ ಆಚೆ ಕಡೆ ನಿಂತ್ಕೊಂಡು ನಮಸ್ಕಾರ ಮಾಡಿ ಇಟ್ಟು ಬಂದು. ನನಗೆ ಐ ಥಿಂಕ್ ಐ ಆಮ್ ವೆರಿ ಥ್ಯಾಂಕ್ಫುಲ್. ನನಗೆ DKD ಅಲ್ಲಿ ಐ ಮೆಟ್ a choreographer. He's now more a friend than anything else. Family, his name is Rahul. He took me for the first time to Korgajja. I think I am connected to him only because of that daiva ansutte. After going there, nange a lot of calmness came inside me, Rashmi. ಅಲ್ಲಿ ಹೋಗಿ ಕೂತ್ಕೊಂಡು ನಾನು ಯಾವಾಗಲೂ ಅಜ್ಜನ ಹತ್ರ ಹೋದಾಗ ಅಲ್ಲಿ ಕೂತ್ಕೊಂಡಾಗ ಐ ಆಲ್ವೇಸ್ ಸೇ, ನಂಗೆ ಎಂತಾದರೂ ಕಪ್ಪು ಪ್ರಾಣಿ ತೋರಿಸು. ಹೌದು. ಸೊ ಐ ಫೀಲ್ ಲೈಕ್ ಹಿಸ್ ಪ್ರೆಸೆನ್ಸ್ ಇಸ್ ಅರೌಂಡ್. ಸೊ ನಾನು ಯಾವಾಗಲೂ ಇಲ್ಲ ಕಾಗೆ ನೋಡ್ತೀನಿ, ಒಂದು ಕಪ್ಪು ನಾಯಿ, ಕಪ್ಪು ಬೆಕ್ಕು. ಹೌದಾ? ಅಂದರೆ ಬಿಕಾಸ್ ಯು ಫೀಲ್ ದಟ್ ಬ್ಲ್ಯಾಕ್ ಇದರಲ್ಲಿ ಗುಳಿಗ. ಸೊ ನನಗೆ ಅವರ ಇದು ಕೂಡ ಹಾಗೆ ಇರುತ್ತೆ. ನನ್ನ ಮಗ ನನಗಿನ್ನ ಜಾಸ್ತಿ ಕನೆಕ್ಟ್ ಆಗಿದೆ. ಅಂದರೆ ನಾವು ಕೋಲ ಹೋಗಂಗಿಲ್ಲ ಹೆಣ್ಮಕ್ಳು, ಅವರಲ್ಲಿ ಆ ಸ್ಥಾನದಲ್ಲಿ 7 ಗಂಟೆ ಮೇಲೆ ಕೋಲ ಮಾಡ್ತಾರೆ. ಅಂದರೆ ಆಫ್ಟರ್ ದ ಸನ್ ಕಮ್ಸ್ ಡೌನ್ ಪ್ರತಿ ದಿವಸ ಒಂದು ಕೋಲ ಇರುತ್ತೆ ಅಲ್ಲಿ ಇನ್ ದ್ಯಾಟ್ ಮೂಲ ಸ್ಥಾನ. ಅದಕ್ಕೆ
ಅಲ್ಲಿ ನನ್ನ ಮಗ ಕೋಲಂ ನೋಡೋಕೆ ಹೋಗ್ತಾನೆ. ಸೊ ಡಾರ್ಕ್ ಆಗಿರುತ್ತೆ. ಹಿಸ್ ಎಕ್ಸ್ಪೀರಿಯನ್ಸ್ ಆಫ್ ಇಟ್ ಇಸ್ ಬ್ಯೂಟಿಫುಲ್. ನಾನು ಯಾವತ್ತೂ ನೋಡೋಕ್ಕಾಗಿಲ್ಲ. ನಾನು ಆಚೆ ಕಡೆ ಅಲ್ಲಿ ಒಂದು ಪಾರ್ಕಿಂಗ್ ಇದೆ, ಅಜ್ಜನ ದೇವಸ್ಥಾನದ ಆಚೆ ಕಡೆ. ಪಾರ್ಕಿಂಗಲ್ಲಿ 3 ಅವರ್ ಮಲಗಿರ್ತೀನಿ. ಅವ್ನು ಕೋಲ ನೋಡ್ಕೊಂಡು ಬರೋವರೆಗೂ ಅಲ್ಲೇ ಮಲಗಿರ್ತೀನಿ ನಾನು. ಆ್ಯಂಡ್ ಅವ್ನು ಹೋಗಿ ಕೋಲ ನಾವು ಯಾಕೆ ಹೋಗ್ಬಾರ್ದು ನೋಡಬೇಕು? ಇಟ್ಸ್ ಓಕೆ. ಐ ರೆಸ್ಪೆಕ್ಟ್ ಮೈ ರೂಟ್ಸ್. ಐ ರೆಸ್ಪೆಕ್ಟ್ ದ ಗಾಡ್. ನನಗೆ ದೈವದ ಮೇಲೆ ತುಂಬ ನಂಬಿಕೆ ಇದೆ. ನಾನು ಅಲ್ಲಿಂದನೇ ಬಂದಿರೋಳು. ನನ್ನ ಮನೆ ದೈವ ಈಸ್ ಬಾಲ್ಚುಕು ಅಮ್ಮ ಅಂತ ಕಂಡ್ಲೂರಲ್ಲಿದೆ, ಕುಂದಾಪುರದ ಹತ್ರ. ನಾನು ಕ್ವೆಶ್ಚನ್ ಮಾಡೋಷ್ಟು ದೊಡ್ಡೋಳಲ್ಲ ರಶ್ಮಿ. ಆ್ಯಂಡ್ ಯಾಕೆ ಮಾಡಬೇಕು? ನನಗೆ ಅದರಿಂದ ಒಳ್ಳೆಯದೇ ಆಗಿದೆ. ಏನಕ್ಕೆ ನಾನು ಪ್ರಶ್ನೆ ಎತ್ತಲಿ? ಕೆಲವುದನ್ನು ಹೇಗಿದೆಯೋ ಅದು ಹಾಗೆ ಬಿಡಬೇಕು ಅನ್ನೋದು ಅದು ನನಗೆ. ಐ ಆಮ್ ವೆರಿ ಆರ್ಥೋಡಾಕ್ಸ್ ರಶ್ಮಿ. ನನಗೆ ಹೌದು, ನಾನು ಅದನ್ನು ಐ ಡೋಂಟ್. ಎಂತ ಪ್ರಶ್ನೆ ಎತ್ತಿ ಏನು ಪ್ರಯೋಜನ ಇದೆ? ವಾಟ್ ಆರ್ ಯು ಗೆಟಿಂಗ್? ಯುರ್ ಓನ್ಲಿ ಕ್ರಿಯೇಟಿಂಗ್ ಅನದರ್ ಕಾಂಟ್ರವರ್ಸಿ. ಯು ರಾದರ್ ರೆಸ್ಪೆಕ್ಟ್ ದ ವೇ ಇಟ್ ಈಸ್. ಅಂದರೆ ಅದನ್ನು ಪ್ರಶ್ನೆ ಎತ್ತೋದಕ್ಕಿಂತ ಅದನ್ನು ರೆಸ್ಪೆಕ್ಟ್ ಮಾಡ್ಕೊಂಡು ಹೋಗೋದು ತುಂಬ ಒಳ್ಳೆಯದು ಅನಿಸುತ್ತೆ. ಬಿಕಾಸ್ ಅದರಲ್ಲಿ ತುಂಬ ಶಕ್ತಿ ಇದೆ. ಆ್ಯಂಡ್ ಅದನ್ನು ನಾನು ಪ್ರತಿಯೊಬ್ಬರಿಗೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಟ್ ನನಗೆ ಅದನ್ನು ಒಂದು ನಂಬಿಕೆ ಇದೆ. ನಾನು ಹೋಗಿ ಬರ್ತೀನಿ. ನಿಮ್ಗೆ ಇಷ್ಟ ಆದರೆ ಹೋಗಿ. ಯು ಕಾಂಟ್ ಫೋರ್ಸ್. ನಾನು ಯಾವಾಗಲೂ ಎಲ್ಲರಿಗೂ ಹೇಳ್ತೀನಿ, ಯಾವುದೇ ದೈವಸ್ಥಾನಕ್ಕೆ ಹೋಗಬೇಕು ಅಥವಾ ಯಾವುದೇ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಬುಲಾವ ಬರಬೇಕು. ಸುಮ್ಮನೆ ಹೋಗೋಕ್ಕಾಗಲ್ಲ, ಯಾರೂ ಹೋಗೋಕ್ಕಾಗಲ್ಲ. ಇಟ್ ಈಸ್ ಡೆಸ್ಟಿನಿ. ನಿಮ್ಗೆ ಅವ್ನು ಕರೆದ್ರೆ ಮಾತ್ರ ನೀನು ಹೋಗೋಕ್ಕಾಗಲ್ಲ. ಇದು ನಾವು ವೈಷ್ಣವ್ ದೇವಿ ಬಗ್ಗೆ ಕೇಳಿದ್ದೀವಿ, ಮಾತಾ ಬುಲಾವ ಆಯೇಗ ಅಂತ ಒಂದಷ್ಟು ಜನ ಹೇಳ್ತಾರೆ. ಬಟ್ ಐ ಡಿಂಟ್ ನೋ ದೈವದ ಕೇಸಲು. ಅವತ್ತು ನೀವು ಹೇಳಿದ್ಮೇಲೆ ಸ್ವಲ್ಪ ಕನೆಕ್ಟ್ ಮಾಡಿದ್ರೆ ಡಾಟ್ಸ್ ಹಂಗೆ ಅನ್ಸುತ್ತೆ. ನಾನು ಯಾವುದೋ ಶೂಟಿಗೆ ಹೋಗಿದ್ದು ಮಾಲಿಗೆ, ಸಾಯಂಕಾಲ 10 ಗಂಟೆಗೇನೋ ಫ್ಲೈಟ್ ಇತ್ತು, 2 ಅವರ್ ಇತ್ತು. ಏನು ಮಾಡೋದು? ಸಡನ್ನಾಗಿ ನಂಗೆ ಹೊಳೆದೂ ಇಲ್ಲ. ಸಡನ್ನಾಗಿ ಏನೋ ಡ್ರೈವರು ಈ ಕಡೆ ಏನೋ ಅಂತ ಟ್ರಿಕ್ ಅದಾಗಿ ಆವಾಗ ನಾಪಿಸ್ಕೊಂಡು ಹೋಗಿರೋದು. ಸೊ ಇಟ್ ಫೀಲ್ಸ್ ನಿಮ್ಮ ಶೋ ಇವತ್ತು ನನ್ನ ಪ್ರಕಾರ ಇಫ್ ಇಟ್ಸ್ ಬಿಕಮ್ ಸಚ್ ಅ ಬಿಗ್ ಹಿಟ್, ಅವನ ಆಶೀರ್ವಾದ ಇಲ್ಲದೆ ಇಟ್ಸ್ ನಾಟ್ ಪಾಸಿಬಲ್ ಅಂತ ನನಗನ್ಸುತ್ತೆ. ನೀವು ಅಷ್ಟು ನಂಬಿಕೆಯಿಂದ ಹೋಗಲ್ಲಿ ಚಕ್ಲಿ ಮತ್ತು ಎಲೆ ಇಟ್ಟು ಬಂದಿದ್ದೀರಾ ಅಂದರೆ ಎಲ್ಲದಕ್ಕೆ ಒಳ್ಳೆಯದೇ ಆಗುತ್ತೆ ರಶ್ಮಿ. ನಾವು ಕರೆದವ್ರು ಎಲ್ಲರೂ ಖುಷಿಯಾಗಿ ಬಂದರು ಮ್ಯಾಮ್. ಸೊ ಹಂಗಾಗಿ ನಾನು ಕ್ವಾರ್ಟರ್ ಇಡ್ಸಿದ್ದೀನಿ ಫೋನ್ ಮಾಡಿ ಅವ್ರಿಗೆ. ಅವ್ರು ಅದಕ್ಕೆ ಎಷ್ಟೋ ಹಿಸ್ಟ್ರಿ, ಅವರು ಹೇಗಂದ್ರೆ ಕತೆಗಳು ಹೇಳಿದ್ರು. ಇವ್ರ ಹೆಸರಲ್ಲಿ ಯಾರು ದುಡ್ಡು ಮಾಡ್ತಾರೆ ಗೊತ್ತಾ, ಅವರು ಅಲ್ಲೇ ಕಕ್ಕಿ ರಕ್ತ ಸಾಯ್ತಾರೆ ಅಂತ ಅವ್ರ ಭಾಷೆನಲ್ಲಿ ಅವ್ರು ಹೇಳೋದು. ಸೊ ಯು ಹರ್ಡ್ ಸೋ ಮೆನಿ ಪವರ್ಫುಲ್ ಸ್ಟೋರೀಸ್ ಅಬೌಟ್ ಆ ದೈವ. ಸೊ ಅದನ್ನು ಫೀಲ್ ಮಾಡೋದು ಒಂದಿದು. ಇಟ್ಸ್ ಬ್ಯೂಟಿಫುಲ್. ದಟ್ ಫೀಲಿಂಗ್ ಇಸ್ ಬ್ಯೂಟಿಫುಲ್ ಟು ಗೋ ದೇರ್. ಅದು ನನಗೆ ಕೊರಗಜ್ಜ ಒಂದೇ ದೇವಸ್ಥಾನ ಅಲ್ಲ, ಅಜ್ಜನ ದೇವಸ್ಥಾನ ಇರ್ಬೋದು, ದುರ್ಗಾ ಪರಮೇಶ್ವರಿ ಇರ್ಬೋದು, ಅಥವಾ ಯಾವುದೇ ನಮ್ಮ ಸೌತ್ ಕೇಂದ್ರದಲ್ಲಿ ದೇವಸ್ಥಾನಗಳಿರ್ಬೋದು, ಅವು ಅದೇ ಒಂದು ಹಿನ್ನೆಲೆ ಇರುತ್ತೆ ಆ ಒಂದು ದೇವಸ್ಥಾನಕ್ಕೆ. ಅದರದ್ದೇ ಒಂದು ಪವಾಡಗಳಂತ ಹೇಳ್ತೀವಲ್ಲ, ಅದರದ್ದೇ ಒಂದು ಕತೆ ಇರುತ್ತೆ. ಆ್ಯಂಡ್ ಎವ್ರಿಥಿಂಗ್ ಐ ಫೀಲ್ ಯಾರಾದರೂ ಅಲ್ಲಿ ಹೋದರೆ ಪ್ರಶ್ನದಕ್ಕಿಂತ ಐ ಥಿಂಕ್ ಯು ಶುಡ್ ಜಸ್ಟ್ ರೆಸ್ಪೆಕ್ಟ್ ಇಟ್ ಆ್ಯಂಡ್ ಡೂ ವಾಟ್ ಈಸ್ ನೀಡೆಡ್. ಪೂಜೆ ಮಾಡ್ಬಿಟ್ಟು ಬನ್ನಿ. ಮುಂದೆ ಒಂದು ಫೇಸ್ ಇಸ್, ಸಿನ್ಸ್ ನಮ್ಮ ಶೋನ ತುಂಬ ಹೆಣ್ಮಕ್ಳು ನೋಡ್ತಾರೆ ಆನ್ ಯೂಟ್ಯೂಬ್ ಚಾನಲ್. ಲಾಟ್ ಆಫ್ ವಿಮೆನ್ ಆರ್ ವಾಚಿಂಗ್. ಆ್ಯಂಡ್ I've always had this question, like today I'm 40. ನನ್ನ ಫೈನಾನ್ಸು, ನನ್ನ ಇನ್ವೆಸ್ಟ್ಮೆಂಟ್ಸ್ಗಳು ಐ ನೋ. ನಾನು 18ನೇ ವರ್ಷ ಆ್ಯಸ್ ಅ ರೇಡಿಯೋ ಜಾಕಿ. ನನ್ನ ಫಸ್ಟ್ ಸಂಬಳ 23,000-25,000 2006 ಒಂದು ಅಲ್ಲಿಂದ ಇಲ್ಲಿಗೆ ಇವತ್ತೇನು ಮಲ್ಟಿಪಲ್ ಸ್ಟ್ರೀಮ್ಸ್ ಆಫ್ ಇನ್ಕಮ್ ಅಂತ. ಆ್ಯಸ್ ಅನ್ ಇನ್ಫ್ಲೂಯೆನ್ಸರ್ ಐ ಮೇಕ್ ಮನಿ, ಆ್ಯಸ್ ಅ ರೇಡಿಯೋ ಜಾಕಿ. ಸೊ ಇದೆಲ್ಲ ಮಾಡಿ ನನಗೆ ಕಲಿಸ್ಕೊಡಿರೋದು. ನನ್ನ ಡೇವಿಸನ್ ಮದುವೆ ಆಗಿರ್ಬೋದು, ನಾಳೆ ನನಗೆ ಏನೇ ಇದ್ರು ನನ್ನ ಕಾಲ ಮೇಲೆ, ನಮ್ಮ ಮನೆ ಲೋನ್ಸಿಂದ ಹಿಡಿದು ಎಲ್ಲ ನನ್ನ ಹೆಸರಲ್ಲಿ ನನಗೇನು ಬೇಕೋ ನಾನು ಮಾಡ್ಕೊಳ್ಳೋ ಒಂದು ಶಕ್ತಿ ನನಗೆ. ಅಂದರೆ ಇದು ಯಾಕೆ ಹೇಳ್ತೀವಿ ಅಂತಂದರೆ, ಐ ಆಮ್ ಶೋರ್ ನಿಮ್ಮದು ಒಂದು ಜರ್ನಿ ಇರುತ್ತೆ ಆ್ಯಸ್ ಅ ಹೀರೋಯಿನ್. ಹೌ ವೆಲ್ ಡಿಡ್ ಯು ಇನ್ವೆಸ್ಟ್ ಇನ್ ಯಾವ ಅವೆನ್ಯೂಸಲ್ಲಿ? ಹೌ ಡಿಡ್ ಮದುವೆಗಿಂತ ಮುಂಚೆ ನಂಗೆ ಇಷ್ಟೆಲ್ಲ ನಂಗೆ ಗೊತ್ತೇ ಇರಲಿಲ್ಲ ಅಬೌಟ್ ಇನ್ವೆಸ್ಟ್ಮೆಂಟ್ ಅಥವಾ ಅಬೌಟ್ ಮನಿ. ಹಾಂ, ಎಂಥದ್ದು ಗೊತ್ತಿರಲಿಲ್ಲ ರಶ್ಮಿ. ಮಮ್ಮಿ ಟುಕ್ ಕೇರ್ ಆಫ್ ಎವ್ರಿಥಿಂಗ್. ನಂಗೆ ಮದುವೆ ಆಗಿದ್ದು ವೆನ್ ಐ ವಾಸ್ 23. ಎಂತ ಗೊತ್ತಿರುತ್ತೆ. ಆ್ಯಂಡ್ ಮದುವೆ ಆದಮೇಲೆ, ಸೂರ್ಯ ಹುಟ್ಟಿದ ಮೇಲೆ, ಐ ಥಿಂಕ್ ಆವಾಗ ಐ ವಾಸ್ ಅಬೌಟ್ 25. ಆವಾಗ ಅನ್ಸೋಕ್ಕೆ ಶುರುವಾಯಿತು, ನೋ, ಐ ನೀಡ್ ಟು ಡೂ ಸಮಥಿಂಗ್. ಐ ನೀಡ್ ಟು ಅರ್ನ್ ಮೈ ಓನ್ ಲಿವಿಂಗ್. ಯಾವಾಗಲೂ ಪ್ರೇಮ್ ಮುಂದೆ ಹೋಗಿ 100 ರೂಪಾಯಿ ಕೊಡಿ, 200 ರೂಪಾಯಿ ಕೊಡಿ ಅಂತ ಕೇಳೋಕ್ಕಾಗುತ್ತಾ? ಯು ಶುಡ್ ಟೇಕ್ ಕೇರ್ ಆಫ್ ಯರ್ ಹೌಸ್. ಎವ್ರಿಬಡಿ ಶುಡ್ ಟೇಕ್ ಕೇರ್ ಆಫ್ ದಿಯರ್ ಹೌಸಸ್. ತುಂಬ ಚೆನ್ನಾಗಿರುತ್ತೆ ಬೇರೆಯವ್ರ ದುಡ್ಡಲ್ಲಿ ಅಥವಾ ಗಂಡನ ದುಡ್ಡಲ್ಲಿ ಮೇಕಪ್ ಮಾಡೋದು ಅಥವಾ ಬಟ್ಟೆ ತೊಗೊಳ್ಳೋದು. ಐ ನೋ ವುಮೆನ್ ಲೈಕ್ ದ್ಯಾಟ್. ಐ ರೆಸ್ಪೆಕ್ಟ್ ದೆಮ್ ಆಲ್ಸೋ. ಬಟ್ ನಮ್ಮ ದುಡ್ಡಲ್ಲಿ ನಾನು ತಗೊಂಡಾಗ ದಟ್ ಫೀಲ್ ಇಸ್ ಡಿಫ್ರೆಂಟ್. ವೆನ್ ಯು ಆರ್ ಈವನ್ ಟೇಕಿಂಗ್ ಅ ಸ್ಮಾಲ್ ಕಪ್ ಆಫ್ ಟೀ, you have the value for it.
ಅದಕ್ಕೆ ನೀವು ದುಡಿದಿದ್ದೀರಾ? ಫ್ರೀಡಮ್ಮು, ಸೆನ್ಸ್ ಆಫ್ ಫ್ರೀಡಮ್. Sense of freedom, sense of responsibility. When you have something that you're responsible for, you want to do more of it. ಈಗ ನನಗೆ ಗೊತ್ತು ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಮೈ ಬಾಯ್ಸ್, ನನ್ನ ಮಗ, ಫಾರ್ ರೋಮಿಯೋ, ಫಾರ್ ಪೀಪಲ್ ಹೂ ವರ್ಕ್ ಫಾರ್ ಮೀ. ನಾನು ನನಗೋಸ್ಕರ ಇಲ್ಲ ಅಂದರೂ ಅಟ್ಲೀಸ್ಟ್ ಟು ಮೇಕ್ ಮೈ ಎಂಡ್ಸ್ ಮೀಟ್ ಆರ್ ಟು ಗಿವ್ ದೆಮ್ ಅ ಗುಡ್ life, because they're dependent on me, is very important. So yeah, I have to do it. Really. So I think through this session wherein we just caught up. You spoke about a lot of crystals that you're wearing, a lot of energy. True. I wear the moon and the star. Oh yeah, that's a nice ring. Oh, Yeah. quite fashionable. There is not those go-to. I have a star here. So. Oh, that's lovely. And this is another guilty pleasure. ನಾನು ನಾರ್ವೆಗೆ ಹೋದಾಗ ಐ ಹ್ಯಾಡ್ ಲಾಸ್ ಮೈ ರಿಂಗ್. ಅಲ್ಲಿ ಗ್ಲೌಸ್ ಹಾಕೋತಾರಲ್ಲ ಹೋಗ್ತಾ ಬರ್ತಾ ಚಳಿಗೆ ಅಂತ. ಸೊ ಅವತ್ತಿಂದ ನನಗೆ ಸ್ವಲ್ಪ ಡೈಮಂಡು ಸಾಲಿಟೈರ್ಸ್ ಅಂದರೆ ಭಯ ನೋಡ್ಕೊಂಡು. ಸೊ ಇಟ್ ಹ್ಯಾಸ್ ಟು ಬಿ ರಿಯಲಿ ಒಂದು ಹೋಲ್ ಕ್ಯಾರೆಟ್ದು ಕಳ್ಕೊಂಬಂದಿದ್ದೀನಿ ಟಿಲ್ ನಂದು ಯಾವಾಗಲೂ ಬೀಳ್ತಾನೆ ಇರುತ್ತೆ. ಹಂಗಾಗಿ ಫ್ರಮ್ ಜ್ಯುವೆಲ್ರಿ ಟು ಲುಕಿಂಗ್ ಅಟ್ ಲೈಫ್, ಇದೆಲ್ಲದ್ರ ಮಧ್ಯೆ ಇರೋದು ಒಂದು ಬಿಗ್ಗೆಸ್ಟ್ ಜ್ಯುವೆಲ್ ಇಸ್ ಯು. ಅಂದರೆ ದ ವೇ ಯು ಲುಕ್ ಅಟ್ ಲೈಫ್ unapologetically. ಇದೆಯಲ್ಲ. But that's how everybody should look at life. Rashmi, I want to also say that I have seen a lot of women. It's very difficult, and then nanige, like I said, our one push was really did a lot for me in life. But for you, I've seen you go through a lot of ups and downs. But I think you've been very strong. ನೀವು ತುಂಬ ಸ್ಟ್ರಾಂಗ್ ಆಗಿ ಅದನ್ನು ಫೇಸ್ ಮಾಡ್ಕೊಂಡು ಬಂದಿದ್ದೀರಾ. ಐ ಡೋಂಟ್ ವಾಂಟ್ ಟು ಸೇ ಅ ಲಾಟ್ ಆಫ್ ಥಿಂಗ್ಸ್, ಬಟ್ ಐ ನೋ ದಟ್ you've been extremely strong. So ಇವತ್ತು ನಿಮ್ಮ ಶೋ, when it does so well, especially, you always, I think your strength is always when you pull the other person up and you make them your equal. So when I sit across you and we're doing this together, it really feels very nice, and I feel that I'm in company of someone who's as strong. So, congratulations on your podcast. Thank you so much. Andre, I mean, it means a lot. ನಾನು usually interviews ಮಾಡಲ್ಲ, okay? Driving from Chandralaya to this is not my thing, but God, I think I made an effort for you. No, I mean, thank you so much. It really means a lot. Also, thank you for doing this for people who are watching us, and then through this, I got to see that whole who is this Rakshitha that ಸಿನಿಮಾದಲ್ಲಿ ಇರೋದಲ್ಲ, ಪೋಸ್ಟರಲ್ಲಿ ಇರೋರಲ್ಲ, ಅಥವಾ ಅದೊಂದು ರಿಯಾಲಿಟಿ ಶೋನಲ್ಲಿ ಜಡ್ಜಾಗಿ ಕಾಣೋರಲ್ಲ. ದಿಸ್ ಸೈಡ್ ದಟ್ ವಿಚ್ ಸೆಲ್ಡಮ್ ವಿ ಗೆಟ್ ಟು ಸಿ ಅಲ್ಲ ಆ್ಯಂಡ್ ಎಕ್ಸ್ಪ್ಲೋರ್. ಅದಕ್ಕೆ ನಮಗೆ ನಿಮ್ಮ ಲೈಫ್ನ ಒಂದಷ್ಟು ಭಾಗನ ಮುಂದೆ ಇಟ್ಟು ಆಕ್ಸೆಸ್ ಕೊಟ್ಟಿದ್ದಕ್ಕೂ ಕೂಡ ಬಿಗ್ ಥ್ಯಾಂಕ್ಸ್. ಆ್ಯಂಡ್ ಲಾಸ್ಟ್ಲಿ ಶೋಗೆ ಬರೋರೆಲ್ಲರಿಗೂ ಸಿ ಲೈಕ್ ಹೌ ನಿಮ್ಮ ಇಡೀ ಲೈಫೇ ನಮ್ಗೆ ಎಷ್ಟೋ ಒಂದಷ್ಟು ವಿಚಾರಗಳು ಇವ್ರು ಹಿಂಗೆ ಲೈಫ್ ನೋಡ್ತಾರ, ವಿ ಕ್ಯಾನ್ ಆಲ್ಸೋ ಲುಕ್ ಅಟ್ ಲೈಫ್ ಅನ್ನೋದು ಪರ್ಸ್ಪೆಕ್ಟಿವ್ಸ್ ಇಸ್ ಆಲ್ ದಟ್ ವಿ ಎಕ್ಸ್ಚೇಂಜ್ ಟುಡೇ. ನಿಮ್ಗೆ ಇನ್ನೂ ಪರ್ಸ್ಪೆಕ್ಟಿವ್ಸ್ ಹೆಚ್ಚು ಮಾಡೋದಕ್ಕೆ ಸೊ ಒಂದಷ್ಟು ಬುಕ್ಸ್ ಇದೆ. ಐ ಡೋಂಟ್ ನೋ ವಿಚ್ ಬುಕ್ ವಿಲ್ ಟಾಕ್ ಟು ಯು. ಐ ಮೀನ್ I remember we were speaking about books the other day also. ಹೌದು. ಸೊ ಅವೆರಡು ನಾನು ಓದ್ತಾ ಇದ್ದೀನಿ. ಸೊ ಅನ್ಫಾರ್ಚುನೇಟ್ಲಿ ಐ ಡೋಂಟ್ ವಾಂಟ್ ಟು ಗಿವ್ ದಟ್. ದಿಸ್ ಐ ಜಸ್ಟ್ ಸ್ಟಾರ್ಟೆಡ್ ಟುಡೇ, ಬಟ್ ಐ ವಾಂಟೆಡ್ ಟು ಸಿ ನಿಮ್ಗೆ ಯಾವ್ದು ಇದ್ರಲ್ಲಿ ಅಪೀಲಿಂಗ್ ಇದೆ. ದಿಸ್ ಇಸ್ 101 essays that will change the way you think. I think you should give me, my first book that I ever got was Chicken Soup for the Soul. My father gave it to me when I was really young. Okay. But nanage, I think you should give me that you want me to read, because I think I'll get a little bit of your perspective. ಹಂಗಿದ್ರೆ ಡೆಫಿನೆಟ್ಲಿ ಅಟಾಮಿಕ್ ಹ್ಯಾಬಿಟ್ಸ್ ಕೊಡ್ತಾ ಇದ್ದೆ. Yeah, but then that book I already ordered for myself. ನಾನು ಜರ್ನಲ್ ಬಗ್ಗೆನೇ ಮಾತಾಡಿದೆ. ಡಿಡ್ ಯು ಆರ್ಡರ್ ಇಟ್? ಇಲ್ಲ, not yet. I forgot the name, but I obviously ordered it. ಪ್ಲೀಸ್ ಯು ಶುಡಂಟ್ ಆರ್ಡರ್. ನಾನು ಅವತ್ತೇ ಕೇಳಿದೆ, ನಿಮ್ಮ ಬರ್ಡೇ ಬೇರೆ ರೀಸೆಂಟಾಗಿ 31st ಆಯಿತು. ಐ ವಾಂಟೆಡ್ ಟು ಗೆಟ್ ಇಟ್. ನೀವು ಫೋನಲ್ಲಿ ಅವತ್ತು ಏನು ಬೇಕಾಗಿಲ್ಲ ಅಂದ್ರಿ, ಬಟ್ ಯು ಪ್ಲೀಸ್ ಅಲೌ ಮೀ. ಐ ವಿಲ್ ಗೆಟ್ ದಟ್ ಫಾರ್ ಯು ಪರ್ಸನಲಿ. That journal then. Mind Brush journal is something for you. Done. Plus, probably, why not? Yeah, because you also like spirituality. Oh, I love psychology of Bhagavad Gita explained like never I would before. love that. So I am Geeta anta Deep Trivedi ordu. I hope ಈ ಒಂದು book will be the light that you would want in life. Always. That's beautiful. It's got 700 shlokas. ಆಯ್ತಾ? Oh, thank you. This is really sweet. No, pleasure is ours. And ಇಲ್ಲಿ here's a little voucher for you. Thank you. From Just Curious team. That is big barbecue voucher. My boys are going to enjoy this. ಫುಡಿನಾ ನೀವು? No? No. Polar Bear ಕಡೆಯಿಂದ ಹ್ಯಾಪಿ ಸಂಡೇ. Maybe that's for Surya. Oh, yes.
And And you're giving me Prabhu Deva. ಮ್ಯೂಸಿಕ್ ಪಿಲ್ಲೋ ಇದು. ಇದಕ್ಕೆ ನೀವು ಫೋನ್ ಕನೆಕ್ಟ್ ಮಾಡ್ಬೋದು. Since you said you're a night owl, I don't know, but you can probably meditation music or the herds music antala. Do you listen to it? I listen to Calm, the app. I told you about Right, it. I meditate on it. Okay, so maybe you can use this Thank you. pillow. Thank you. And last task, ಇಷ್ಟೊತ್ತು we saw you, the human side of Rakshitha ಅವರು. ಯಾರನ್ನ ನೀವಿಲ್ಲಿ ನೋಡಕ್ಕೆ ಇಷ್ಟಪಡ್ತೀರಾ? ಕೈಂಡ್ಲಿ ನಾಮಿನೇಟ್ ಇಬ್ರು ಮೂರು ಅಥವಾ ಎನಿ ನೇಮ್ಸ್ ದಟ್ ಯು ಕ್ಯಾನ್. Someone that is accessible or someone I just want to say. Anybody you think? I think for me an inspiration in life is I think someone I really listen to is Gaur Gopal Das. Oh wow, that's a big name, dude. That's a very big name. That's why I asked you that. No, why not? Once Sadhguru ಬಂದಿದ್ರು, I had the privilege to have no interview, so you never know. But Gaur Gopal Das is someone who speaks so much sense, and it's so beautiful listening to him speak. If you have heard him speak. Yes. You have. I think he's an inspiration. I would love to see you interview him. I hope this show grows to a level where you can interview Gaur Gopal Das. I think one more person that I would really want you to interview is Sudha Murthy, because she's had so many years of experience in everything. I think with her life lessons, we'll be much better people in life anta ansute nange. Industry avaru, I keep listening to them talk, so it will be nice to hear someone who's more mature and someone who has a different way of thinking about life, upbringing, look towards life. Yes. Definitely. Thank you. Since you mentioned Gopal Das avardu Energize Your Mind anta avardondu famous pustaka. I have read it. I have heard it also. Oh yeah, Audible. hagage audible it is. So we heard you were quite audible. ಏನಂತೀರಾ, ತುಂಬಾ I mean, I really didn't expect ಇವತ್ತು ಬಂದಾಗ ಇಷ್ಟೆಲ್ಲ ವಿಚಾರಗಳು. ರಿಮೆಂಬರ್ ಯು ಆಸ್ಕ್ ಮಿ ಏನೇನು ಕ್ವೆಶನ್ಸ್ ಅಂತ. ನನಗೆ ರಶ್ಮಿ, ಇಟ್ ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್ ಫಾರ್ ಮೀ ಟು ಓಪನ್ ಅಪ್. ಅಂದರೆ ನನಗೆ ನನ್ನ ಜೀವನವನ್ನು ಸ್ವಲ್ಪ ಭಾಗವನ್ನು ತೆಗೆದಿಡಬೇಕು ಯಾರ ಮುಂದೆನಾದರೂ ಅಂದರೆ ಐ ಹ್ಯಾವ್ ಟು ಹೀಲ್ ಫ್ರಮ್ ದ್ಯಾಟ್. ನನಗೆ ಇಲ್ಲ ಅಂದರೆ ನಾನು ಹತ್ತು ಬಿಡ್ತೀನಿ. ಐ ಆಮ್ ಬೀಯಿಂಗ್ ವೆರಿ ಆನೆಸ್ಟ್. ಬಟ್ ಇಫ್ ಐ ಹ್ಯಾವ್ ಹೀಲ್ಡೇ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಸಾಧ್ಯ. ಸೊ ಪ್ರಾಬಬ್ಲಿ ನನ್ನ ಜೀವನದಲ್ಲಿ ಫಾರ್ ಮೀ ದೀಸ್ 40 years have been a healing experience. I really hope that for everybody, ನಮ್ಮ ಶೋ ಯಾರು ನೋಡ್ತಾ ಇದ್ದಾರೆ, I really hope they all have this healing experience in their life. ನಾನು ಹೇಳ್ದಂಗೆ we are more stronger than we all think we are, and braver than we believe. So I hope that all of you are brave. I hope you will be a much more stronger woman. ನನಗೆ ರಶ್ಮಿ ತುಂಬ ವಿಚಾರ ಏನು ಇಷ್ಟ ಅಂದರೆ, ಶಿ ಇಸ್ ಅ ವೆರಿ ಸೆನ್ಸಿಟಿವ್ ವುಮನ್. Thank you so much. Usually people see that bold Rashmi, but I don't know how you got to see that sensitive. Because we spoke about it. ಹೌದು. Thank you. So ಹಂಗಾಗಿ yes. Thank you. ಇವತ್ತಿನ ನಮ್ಮ ಈ ಕಾನ್ವರ್ಸೇಷನಲ್ಲಿ ನಿಮ್ಗೆ ಯಾವ ಭಾಗ ರಿಯಲಿ ಟಚ್ಡ್ ಯು, ಯಾವುದನ್ನು ತುಂಬ ಎಂಜಾಯ್ ಮಾಡಿದ್ರಿ, ಪ್ಲೀಸ್ ಲೆಟ್ ಅಸ್ ನೋ ಇನ್ ದ ಕಮೆಂಟ್ ಸೆಕ್ಷನ್. ಅಂಟಿಲ್ ನೆಕ್ಸ್ಟ್ ಟೈಮ್, ಲೈಫಲ್ಲಿ ಆಲ್ವೇಸ್ ಸ್ಟೇ ಕ್ಯೂರಿಯಸ್. ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಇವತ್ತಿನ ಜಸ್ಟ್ ಕ್ಯೂರಿಯಸ್ ವಿತ್ ಒನ್ ಅಂಡ್ ಓನ್ಲಿ ರಕ್ಷಿತಾ ಪ್ರೇಮ್.